ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂತ ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ, ಮಹೋನ್ನತವಾದಂತ ನಾಮಕ್ಕೆ, ಯಾವಾಗಲೂ ಸ್ತುತಿಗೆ ಯೋಗ್ಯವಾದಂತ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ಒಬ್ಬನೇ ಕುಮಾರನಾದಂತ ಯೇಸು ಕ್ರಿಸ್ತನ ಮೂಲಕ ನಮಗೆ ಅನುಗ್ರಹಿಸಿಕೊಟ್ಟಂತ ಪಾಪ ವಿಮೋಚನೆ, ನಿತ್ಯ ಜೀವ ಮತ್ತು ದೇವರೇ ಅನುಗ್ರಹಿಸಿಕೊಟ್ಟಂತ ಸರ್ವ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನಲ್ಲಿ ನಮಗೆ ಅನುಗ್ರಹಿಸಿದಂತ ಸಕಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಪವಿತ್ರಾತ್ಮನನ್ನು ನಮ್ಮ ಹೃದಯಗಳಿಗೆ ಕಳಿಸ್ಕೊಟ್ಟು ಆತನ ಮೂಲಕ ನಿನ್ನ ಅಗಾಧವಾದಂತ ವಿಷಯಗಳನ್ನು ವಾಕ್ಯದ ಮೂಲಕ ನಾವು ಕಲಿಯುವಂತೆ, ನಿನ್ನ ವಾಕ್ಯದಲ್ಲಿ ಬೇರೂರಿ ಅನೇಕರಿಗೆ ಆಶೀರ್ವಾದವಾಗಿ ನಿಂತುಕೊಳ್ಳುವಂತೆ ನಮಗೆ ಸಹಾಯ ಮಾಡ್ತಾ ಇದೆ. ಅದಕ್ಕಾಗಿ ಸ್ತೋತ್ರ. ದೇವರೇ, ಕಳೆದ ಗತಿಸಿ ಹೋದಂತ ಆ 2024 ವರ್ಷಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ನೀನು ಎಷ್ಟು ಅದ್ಭುತವಾಗಿ ನಮ್ಮನ್ನು ಪ್ರೀತಿ ಮಾಡಿ ನಮ್ಮ ಕ್ಷಣ ಕ್ಷಣದಲ್ಲಿಯೂ ದಿನದಲ್ಲಿಯೂ ಪ್ರತಿಯೊಂದು ನಮ್ಮ ಹೆಜ್ಜೆಗಳಲ್ಲಿ ಅಥವಾ ನಮ್ಮ ತೀರ್ಮಾನಗಳಲ್ಲಿ, ನಮ್ಮ ಪ್ರಯಾಣಗಳಲ್ಲಿ, ಆಗು ಹೋಗುಗಳಲ್ಲಿ, ನಮ್ಮ ಕಷ್ಟ ಸಂಕಟಗಳಲ್ಲಿ, ಅನಾರೋಗ್ಯಗಳಲ್ಲಿ ದೇವರೇ, ನೀನು ನಮ್ಮನ್ನು ಕೈ ಬಿಡದೆ ಕಾಪಾಡಿ ಇದುವರೆಗೂ ನಂಬಿಗಸ್ತನಾಗಿ ನಡೆಸಿದೀಯಾ. ನಿನ್ನ ಅಪ್ರಮೇಯವಾದಂತ ಪ್ರೀತಿಗಾಗಿ ಸ್ತೋತ್ರ. ನಿನ್ನ ಅದ್ಭುತವಾದಂತ ಕರುಣೆಗಾಗಿ ಸ್ತೋತ್ರ. ನಾವು ನಿನ್ನನ್ನು ಆರಾಧಿಸ್ತೇವೆ, ಕೊಂಡಾಡುತ್ತೇವೆ, ನಿನ್ನ ನಾಮವನ್ನು ನಾವು ಘನಪಡಿಸ್ತೇವೆ ಕರ್ತನೆ. ಹೀಗೆ ದೇವರೇ, ಈ ಹೊಸ ವರ್ಷದಲ್ಲಿ ನಾವು ಅನೇಕ ತೀರ್ಮಾನಗಳನ್ನು ತೆಗೆದುಕೊಂಡಿರಬಹುದು. ಆದರೆ ದೇವರೇ, ನಿನ್ನ ಬಲ, ನಿನ್ನ ಜ್ಞಾನ, ನಿನ್ನ ಒಂದು ನಡೆಸುವಿಕೆ ನಮ್ಮ ಜೀವಿತದಲ್ಲಿ ಇಲ್ಲದೆ ಹೋದ್ರೆ ನಾವು ಏನು ಮಾಡಬೇಕೆಂದುಕೊಂಡಿದ್ದೇವೋ ಅದನ್ನು ಮಾಡಲು ಅಶಕ್ತರಾಗಿದ್ದೇವೆ. ಆದ ಕಾರಣ ದೇವರೇ, ನಿನಗೆ ಮೆಚ್ಚುಗೆಯಾದವುಗಳನ್ನೇ ಮಾಡುವಂತೆ, ಈ ವರ್ಷದಲ್ಲಿ ನಿನಗೆ ನಂಬಿಗಸ್ತರಾಗಿ ನಡ್ಕೊಳ್ಳುವಂತೆ ಮತ್ತು ನಿನಗೆ ಹತ್ತಿರವಾಗಲಿಕ್ಕಾಗುವಂತೆ, ನಿನ್ನ ಬರೋಣಕ್ಕಾಗಿ ನಾವು ಸಿದ್ಧವಾಗುವಂತೆ, ನಾವು ಮಾಡಬೇಕಾದ್ದನ್ನು ಕರ್ತನೆ ಪ್ರಾಮಾಣಿಕವಾಗಿಯೂ ನಿನಗೆ ಮಹಿಮೆ ತರುವಂತ ರೀತಿಯಲ್ಲಿಯೂ ಮಾಡುವಂತೆ, ಅನೇಕರಿಗೆ ನಾವು ಸಾಕ್ಷಿಗಳಾಗಿ, ಕ್ರಿಸ್ತನನ್ನು ಪ್ರತಿಬಿಂಬಿಸುವಂತ ಸಾಕ್ಷಿಗಳಾಗಿ ನಿಂತುಕೊಳ್ಳುವಂತೆ ನಮಗೆ ಸಹಾಯ ಮಾಡು. ವಿಶೇಷವಾಗಿ ದೇವರೇ, ಈ ಒಂದು ಝೂಮ್ ಕಾಲ್ ಮೂಲಕವಾಗಿ ಅನೇಕ ವಿಶ್ವಾಸಿಗಳು, ಸಭಾ ಪಾಲಕರುಗಳು ಈ ರೀತಿಯಾಗಿ ನಾವು ಸೇರಿ ಬರಲು ನಮಗೆ ಕೊಟ್ಟಂತ ಈ ಒಂದು ವೇದಿಕೆಗಾಗಿ ಸ್ತೋತ್ರ. ನಮ್ಮ ಮುಂದಿನ ಒಂದು ವಾಕ್ಯೋಪದೇಶದ ಸಮಯವನ್ನು ನಾವು ನಿನಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಮ್ಮೆಲ್ಲರ ಸಂಗಡ ಮಾತನಾಡು. ನಿನ್ನ ವಿಷಯಗಳನ್ನು ನಮಗೆ ಕರ್ತನೆ ಪ್ರಕಟಗೊಳಿಸು. ನಿನ್ನ ವಾಕ್ಯವು ನಮಗೆ ಸ್ಪಷ್ಟವಾಗಿಯೂ ಪವಿತ್ರಾತ್ಮನ ಒಂದು ಬಲದಲ್ಲಿಯೂ ಜ್ಞಾನದಲ್ಲಿಯೂ ನಮಗೆ ಅನುಗ್ರಹವಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಅಡಚಣೆಗಳನ್ನು ನಾವು ಪಕ್ಕಕ್ಕೆ ಇಡ್ತಾ ಇದ್ದೇವೆ. ಏಕಾಗ್ರತೆಯಿಂದ ನಿನ್ನ ವಾಕ್ಯವನ್ನು ಸ್ವೀಕರಿಸುವಂತ ಮನಸ್ಸನ್ನು, ಅದನ್ನು ಅಂಗೀಕರಿಸುವಂತ ಹೃದಯವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಡು ಕರ್ತನೆ. ಮಹಿಮೆ, ಘನತೆ, ಪ್ರಭಾವ ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ. ಈ ದಿನದಲ್ಲಿ ಕರ್ತನೆ, ನಮಗೆ ಬೋಧಿಸು, ಕಲಿಸು, ನಿನ್ನ ವಾಕ್ಯದ ಜ್ಞಾನದಲ್ಲಿ ನಮ್ಮನ್ನು ಬೆಳೆಸಿ ಎಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ಆಲ್ರೈಟ್, ಬಹಳ ಸಂತೋಷ. ನಿಮ್ಮೆಲ್ಲರನ್ನು ನಮ್ಮ ಕರ್ತನು, ರಕ್ಷಕನು, ನಮ್ಮ ಒಬ್ಬನೇ ದೇವರಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದೇನೆ. ಹೊಸ ವರ್ಷಕ್ಕೆ ನಾವು ಬಂದಿದ್ದೇವೆ. ಈ 2025 ಈ ಒಂದು ಹೊಸ ವರ್ಷದ ಶುಭಾಶಯಗಳೊಂದಿಗೆ ಮತ್ತು ಅಭಿನಂದನೆಗಳೊಂದಿಗೆ ನಾನು ಈ ನಮ್ಮ ಬೈಬಲ್ ಕ್ಲಾಸ್ ಅಥವಾ ನಮಗೆ ಪ್ರತಿ ವಾರ ನಾವು ಸಂಧಿಸುವಂತ ಈ ಒಂದು ಬೈಬಲ್ ಕ್ಲಾಸ್ನ ಮೂಲಕವಾಗಿ ನಾನು ನಿಮ್ಮೆಲ್ಲರನ್ನು ವಂದಿಸಿ ಪ್ರಾರಂಭ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ಕೆಲವು ವಾರಗಳಿಂದ ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯ ಒಂದು ಅಧ್ಯಯನದಲ್ಲಿ ಇದ್ದೇವೆ. ಇದು ಬಹಳ
ಗಂಭೀರವಾದಂತ ಆ ಒಂದು ವಿಶ್ವಾಸಿಗಳಿಗಾಗಲಿ, ಸಭಾಪಾಲಕರುಗಳಿಗಾಗಲಿ, ಸೇವೆಯಲ್ಲಿ ಇರುವಂತವರಿಗೆ ಆಗಲಿ ಬಹಳ ಒಂದು ವಿಶೇಷವಾದಂತ ಪುಸ್ತಕ ಎಂಬುದಾಗಿ ನಾನು ನಂಬ್ತೇನೆ. ಸೊ ಆದ ಕಾರಣ ಈ ಎಫೆಸದವರಿಗೆ ಬರೆದ ಪತ್ರಿಕೆಯನ್ನ ನಾವು ಆ ಪ್ರತಿಯೊಂದು ವಚನಗಳನ್ನು ನಾವು ತೆಗೆದುಕೊಂಡು ಅಧ್ಯಯನ ಮಾಡ್ತಾ ಇದ್ದೇವೆ. ಆ ಆ ಒಂದು ವಾಕ್ಯ ಭಾಗಗಳನ್ನು, ಒಂದೊಂದು ವಾಕ್ಯ ಭಾಗಗಳನ್ನು ತೆಗೆದುಕೊಂಡು ಅದರ ಅರ್ಥ ಏನು, ನಮ್ಮ ಜೀವಿತಕ್ಕೆ ಹೇಗೆ ಅನ್ವಯಿಸಿಕೊಳ್ಳಬೇಕು ಎಂಬುದಾಗಿ ನಾವು ಕಲಿಯುತ್ತಾ ಬರ್ತಾ ಇದ್ದೇವೆ. ಈ ದಿನ ನಾನು ಆರಿಸಿಕೊಂಡಂತ ಆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಕಲಿಯುವಂತ ವಾಕ್ಯ ಭಾಗ ಏನಂದ್ರೆ, ಪೌಲನು ಸಭೆಗಳಿಗೋಸ್ಕರವಾಗಿ ಹೇಗೆ ಪ್ರಾರ್ಥನೆ ಮಾಡಿದ ಮತ್ತು ಪೌಲನ ಪ್ರಾರ್ಥನೆಗಳ ಒಂದು ಪ್ರಾಮುಖ್ಯತೆ ಏನು, ನಮ್ಮ ಪ್ರಾರ್ಥನಾ ಜೀವಿತ ಹೇಗಿದೆ, ನಾವು ಸರಿಯಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವಾ ಅಥವಾ ಪ್ರಾರ್ಥನೆಯೇ ಮಾಡದೆ ನಮ್ಮ ಕ್ರೈಸ್ತಿಯ ಜೀವಿತವನ್ನು ಸುಮ್ಮನೆ ಕಳೆಯುತ್ತಾ ಇದ್ದೇವಾ, ಅಥವಾ ನಿಜವಾಗಿಯೂ ವಾಕ್ಯ ಪ್ರಕಾರವಾಗಿ, ವಾಕ್ಯಕ್ಕನುಸಾರವಾಗಿ ಪ್ರಾರ್ಥನೆ ಮಾಡುವುದು ಅಂದರೆ ಏನು? ಇದು ಈ ಪ್ರಾರ್ಥನೆ ಬಗ್ಗೆ ನಾವು ಯೋಚನೆ ಮಾಡುವಾಗ ಒಂದು ಸಾಗರದ ರೀತಿಯಲ್ಲಿ, ಒಂದು ಕಡೆ ದೇವರ ವಾಕ್ಯ ಸಾಗರದ ರೀತಿಯಲ್ಲಿ ಆಳಕ್ಕೆ ಹೋದ ಹಾಗೆ ಎಲ್ಲ ಇನ್ನೂ ತಿಳ್ಕೊಳ್ಳಬೇಕೆಂಬ ಒಂದು ದಾಹ ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ಪ್ರಾರ್ಥನೆ ಬಗ್ಗೆ ನಾವು ಯೋಚನೆ ಮಾಡುವಾಗ ದೇವರ ಪ್ರಸನ್ನತೆಯ ಆಳತೆಯನ್ನು ಇನ್ನೂ ಅನುಭವಿಸಬೇಕು ಎಂಬ ಒಂದು ದಾಹ ನಿಜವಾದಂತ ವಿಶ್ವಾಸಿಯಲ್ಲಿ ಹುಟ್ಟುಕೊಳ್ತದೆ. ಸೊ ಪ್ರಾರ್ಥನೆ ಬಗ್ಗೆ ಅನೇಕ ಸಂದೇಶಗಳು ನಾವು ಕೇಳಿರಬಹುದು. ಪ್ರಾರ್ಥನೆ ಬಗ್ಗೆ ಅನೇಕ ವ್ಯಕ್ತಿಗಳನ್ನು ಗುರುತಿಸಿ ಅವರಿಂದ ನಾವು ಕಲ್ತ್ಕೊಂಡಿರಬಹುದು. ನಮ್ಮ ಮಧ್ಯದಲ್ಲಿ ಅನೇಕ ಪ್ರಾರ್ಥನಾ ಪರರು, ಪ್ರಾರ್ಥನಾ ವೀರರನ್ನು ಕೂಡ ನಾವು ಗುರುತಿಸಿ ಅವರ ಬಗ್ಗೆ ಮಾತಾಡಿರಬಹುದು. ಬೈಬಲ್ನಲ್ಲಿ ಕೂಡ ಅನೇಕ ಪ್ರಾರ್ಥನಾ ವೀರರುಗಳು ಇದ್ದಾರೆ, ಅವರ ಬಗ್ಗೆಯೂ ಕೂಡ ನಾವು ಮಾತಾಡಿರಬಹುದು. ಉದಾಹರಣೆಗೆ ಅಬ್ರಹಾಂನಾಗ್ಲಿ, ಎಲಿಯನಾಗಲಿ, ಮೋಶೆ ಆಗಲಿ, ಅಥವಾ ಹೊಸ ಒಡಂಬಡಿಕೆಗೆ ಬರುವಾಗ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನೇ ಆಗಲಿ, ಅಥವಾ ಅನೇಕ ಸಭೆಯನ್ನು ಕುರಿತು ಮಾತನಾಡುವಾಗ ಪೌಲನು ಅನೇಕ ವ್ಯಕ್ತಿಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಅವರ ಬಗ್ಗೆ ಮಾತನಾಡ್ತಾನೆ. ಸೊ ಪ್ರಾರ್ಥನೆ ನಿಜವಾಗಿಯೂ ರಕ್ಷಿಸಲ್ಪಟ್ಟಂತ ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ಒಂದು ಪ್ರಮುಖವಾದಂತ ಅಂಗ. ಅದಿಲ್ಲದೆ ನಾವು ಏನು ಮಾಡ್ಲಿಕ್ಕಾಗೋದಿಲ್ಲ. ಅದು ಬಹಳ ಪ್ರಮುಖವಾದಂತ ಅಂಶ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ನಾವು ಅದನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಆದ್ರೆ ಒಂದು ಹೆಜ್ಜೆ ನಾನು ನಿಮ್ಮನ್ನು ಈ ಪ್ರಾರ್ಥನೆಯ ಬಗ್ಗೆ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಯಾಕಂದ್ರೆ ನನ್ನ ಜೀವಿತದಲ್ಲಿಯೂ ಕೂಡ ಈ ಪ್ರಾರ್ಥನೆಯ ಬಗ್ಗೆ ಈ ವಿಷಯಗಳು ಕರ್ತನು ನನಗೆ ಕಲಿಸಿಕೊಟ್ಟ ಹಾಗೆ, ನಾನು ಅವುಗಳನ್ನು ನನ್ನ ಜೀವಿತದಲ್ಲಿ ಕೂಡ ಅನ್ವಯಿಸಿಕೊಂಡ ಹಾಗೆ ನಿಮಗೆ ಈ ವಿಷಯಗಳನ್ನು ನಾನು ತಿಳಿಸ್ಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಒಬ್ಬ ದೇವರ ಸೇವಕನಾಗಿ, ವಾಕ್ಯವನ್ನು ಕಲಿಯುವಂತ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಈ ಪೌಲನ ಪ್ರಾರ್ಥನೆಗಳನ್ನು ವಿಶೇಷವಾಗಿ ಧ್ಯಾನ ಮಾಡ್ತಾ ಇದ್ದೆ. ನೀವು ನಿಜವಾಗಿಯೂ ಗಮನಿಸಿದ್ರೆ ನಮ್ಮ ಅನೇಕ ಪ್ರಾರ್ಥನೆಗಳು, ಚೆನ್ನಾಗಿ ಗಮನಿಸಿ, ನಮ್ಮ ಅನೇಕ ಪ್ರಾರ್ಥನೆಗಳು ಅವಶ್ಯಕತೆಗಳು ಆಧಾರಿತ ಪ್ರಾರ್ಥನೆಗಳಾಗಿವೆ. ಅಥವಾ ನಮ್ಮ ಅನೇಕ ಪ್ರಾರ್ಥನೆಗಳು ಕೇವಲ ಅಗತ್ಯತೆಗಳನ್ನೊಳಗೊಂಡಂತ ಅಗತ್ಯತೆಗಳಿಗಾಗಿ, ಕೇವಲ ಅಗತ್ಯತೆಯ ಆಧಾರಿತವಾದಂತ ಪ್ರಾರ್ಥನೆಗಳಾಗಿವೆ. ಹಾಗಾದ್ರೆ ನಮಗೆ ಅಗತ್ಯತೆಗಳು ಇಲ್ಲ ಎಂಬುದಾಗಿ ನಾನು ಹೇಳ್ತಾ ಇಲ್ಲ, ನಮಗೆ ಅವಶ್ಯಕತೆಗಳು ಇಲ್ಲ ಎಂಬುದಾಗಿ ನಾನು ಹೇಳ್ತಾ ಇಲ್ಲ.
ಪ್ರತಿಯೊಬ್ಬನು ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಿದ ದಿನದಿಂದ ತಾನು ಈ ಲೋಕವನ್ನು ಬಿಡುವವರೆಗೂ ಅನೇಕ ಅಗತ್ಯತೆಗಳು ಅವನ ಜೀವಿತಕ್ಕೆ ಅವಶ್ಯವಾಗಿವೆ. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಕೂಡ ಪ್ರಾರ್ಥನೆಯನ್ನು ನಮಗೆ ಕಲಿಸ್ಕೊಡುವಾಗ, ಅಂದ್ರೆ ಆ ಪ್ರಾರ್ಥನೆಯ ಮಾದರಿಯನ್ನು ಕಲಿಸ್ಕೊಡುವಾಗ ಆತನ ಹೇಳ್ತಾನೆ, ನಮ್ಮ ಅವಶ್ಯಕತೆಗಳನ್ನು ಕೂಡ ಗುರುತಿಸಿ ಅಲ್ಲಿ ಮಾತನಾಡ್ತಾನೆ. ಅಂದ್ರೆ ಈ ದಿನದ ಆಹಾರವನ್ನು ನಮಗೆ ಅನುಗ್ರಹಿಸು. ಸೊ ಅಲ್ಲಿ ನಮ್ಮ ಅವಶ್ಯಕತೆಗಳು ಬಹಳ ಪ್ರಾಮುಖ್ಯ. ಆತನು ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಬೋಧಿಸುವಾಗ ಈ ರೀತಿಯಾಗಿ ಅವರಿಗೆ, ಅಂದ್ರೆ ಅನೇಕ ಚಿಂತೆಗಳಲ್ಲಿ, ಈ ಲೋಕದ ನಾನಾ ತರವಾದಂತಹ ಬಾಧೆಗಳಲ್ಲಿ, ಅವಶ್ಯಕತೆಗಳಲ್ಲಿ ಇರುವಂತವರನ್ನು ಕೂಡ ಗುರುತಿಸಿ ಅವರ ಮೇಲೆ ಬಹಳ ಕರುಣೆ ಉಳ್ಳವನಾಗಿ ಈ ರೀತಿಯಾಗಿ ಅವರಿಗೆ ಬೋಧನೆ ಮಾಡ್ದ. ನೀವು ಏನು ತಿನ್ನಬೇಕು, ಏನು ಒದ್ದುಕೊಳ್ಳಬೇಕು, ಅಥವಾ ಏನು ಕುಡಿಯಬೇಕು, ಅಥವಾ ನಾಳಿನ ವಿಷಯವಾಗಿ ಏನಾಗುತ್ತೆ, ಇದರ ವಿಷಯವಾಗಿ ನೀವು ಚಿಂತೆ ಮಾಡಬೇಡಿರಿ ಎಂಬುದಾಗಿ ಒಂದು ಒಳ್ಳೆ ಬೋಧನೆ ಕೊಟ್ರು ನಮ್ಮ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು. ತರ ಹೇಳ್ದ, ಚಿಂತೆ ಮಾಡಬೇಡ್ರಿ, ಆಕಾಶದ ಪಕ್ಷಿಗಳನ್ನು ನೋಡ್ರಿ, ಅವು ನೂಲುವುದಿಲ್ಲ, ಕೊಯ್ಯುವುದಿಲ್ಲ, ಆದರೂ ಕೂಡ ತಂದೆಯಾದಂತ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅಥವಾ ನೀವು ಹೊರಗಡೆ ಹೋಗಿ ಹುಲ್ಲನ್ನು ನೋಡುವಾಗ ಅದು ಎಷ್ಟು ಸುಂದರವಾಗಿ ಹಸಿರಾಗಿ ಕಾಣ್ತದೆ, ಆದ್ರೆ ಅವುಗಳಿಗೂ ಕೂಡ ಎಂತ ಸುಂದರತೆಯನ್ನು ದೇವರು ಕೊಟ್ಟಿದ್ದಾನೆ, ಹೂಗಳಿಗಾಗಲಿ ಹಸಿರಿನ ಹುಲ್ಲಿಗೆ ಆಗಲಿ ಎಂಬುದಾಗಿ ಕರ್ತನ್ ತೆಗೆದುಕೊಳ್ತಾ ಈ ಒಂದು ಸ್ವಾಭಾವಿಕವಾದಂತ ವಿಷಯಗಳನ್ನು ತೆಗೆದುಕೊಳ್ತಾ ಅವ್ರಿಗೆ ಹೇಳ್ತಾ ಇದ್ದಾನೆ, ದೇವರು ಯಾವುದು ಕ್ಷಣಿಕವಾಗಿ ಎದ್ದು ಅಳಿದು ಹೋಗ್ತದೋ ಅಂಥವುಗಳ ವಿಷಯದಲ್ಲಿ ದೇವರು ಎಷ್ಟೋ ಆಸಕ್ತಿ ವಹಿಸಿ ಅವುಗಳಿಗೆ ಒದಗಿಸುವುದಾದ್ರೆ, ಸುಂದರತೆಯಾಗ್ಲಿ ಅವ್ರಿಗೆ ಬೇಕಾದನ್ನು ಒದಗಿಸುವುದಾದ್ರೆ, ಇನ್ನು ಎಷ್ಟೋ ಹೆಚ್ಚಾಗಿ ನಿಮ್ಮ ಬಗ್ಗೆ ಆತನು ಕಾಳಜಿ ವಹಿಸುವುದಿಲ್ವಾ? ಸೊ ನಿಮ್ಮ ನಿಮ್ಮ ಅವಶ್ಯಕತೆಗಳ ವಿಷಯವಾಗಿ ದೇವರು ಎಷ್ಟೋ ಕಾಳಜಿ ವಹಿಸಿದ್ದಾನೆ ಎಂಬುದಾಗಿ ಹೇಳ್ತಾ ಕರ್ತನು ಹೇಳ್ತಾನೆ, ಅನ್ಯ ಜನಗಳಂತೆ ನೀವು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವರು ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು, ಅಥವಾ ನಾಳಿನ ವಿಷಯವಾಗಿ ಬಹಳ ಚಿಂತಾಗ್ರಾತರಾಗಿದ್ದಾರೆ. ಆದ್ರೆ ನಿಮ್ಮ ತಂದೆಯು ನಿಮಗೋಸ್ಕರ ಚಿಂತಿಸ್ತಾನೆ ಎಂಬುದಾಗಿ ಹೇಳ್ತಾ ನೀವೇನ್ ಮಾಡ್ಬೇಕು ಅಂದ್ರೆ, ಮೊದಲು ನೀವು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ಹುಡುಕಿರಿ, ತವಕ ಪಡ್ರಿ ಎಂಬುದಾಗಿ ಹೇಳ್ತಾ ಅವ್ರಿಗೆ ಹೇಳ್ತಾನೆ, ಚಿಂತೆ ಮಾಡಬೇಡ್ರಿ. ಸೊ ಅಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ, ನಮ್ಮ ಅವಶ್ಯಕತೆಗಳನ್ನು ನಾವು ಯೋಚನೆ ಮಾಡುವಾಗ ನಮ್ಮ ಅವಶ್ಯಕತೆಗಳು ದೇವರಿಗೆ ಆಲ್ರೆಡಿ ಗೊತ್ತಿದೆ. ಅಂದ್ರೆ ನಮ್ಮ ಅವಶ್ಯಕತೆಗಳ ವಿಷಯವಾಗಿ ನಾವು ಪ್ರಾರ್ಥನೆ ಮಾಡಬಾರ್ದು ಅಂತ ಅಲ್ಲ, ನಮ್ಮ ಅಗತ್ಯತೆಗಳನ್ನು ಆತನಿಗೆ ನಾವು ವ್ಯಕ್ತಪಡಿಸ್ಬೇಕು, ಪ್ರಾರ್ಥನೆ ಮಾಡಬೇಕು. ದೇವರ ಮುಂದೆ ನಮ್ಮ ಎಲ್ಲಾ ಹೃದಯದ ಬಯಕೆಗಳನ್ನು ಆತನ ಮುಂದೆ ಹೇಳ್ಕೊಳ್ಬೇಕು. ಆದ್ರೆ ನೀವು ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಆತನಿಗೆ ಗೊತ್ತಿದೆ. ಅದಕ್ಕೆ ಕೆಲವರು ಹೇಳ್ತಾರೆ, ನಾನು ಪ್ರಾರ್ಥಿಸುವುದಕ್ಕಿಂತ ಮುಂಚೆ ದೇವರಿಗೆ ಗೊತ್ತಿರುವಾಗ ನಾನು ಯಾಕೆ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೆಲವರು ಪ್ರಶ್ನೆ ಮಾಡ್ತಾರೆ. ಅದನ್ನು ಕೂಡ ನಾನು ಗುರುತಿಸಿ ಮಾತನಾಡ್ತೇನೆ. ದೇವರಿಗೆ ಎಲ್ಲವೂ ಗೊತ್ತಿದೆ. ಆತನ ಸರ್ವಜ್ಞಾನದಲ್ಲಿ ದೇವರಿಗೆ ಎಲ್ಲವೂ ಗೊತ್ತಿದೆ. ನಾವು ಪ್ರಾರ್ಥಿಸುವುದಕ್ಕಿಂತ ಮುಂಚೆ ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡ್ತಾ ಇದೆ ಎಂಬುದಾಗಿ ಕೂಡ ಆತನಿಗೆ ಗೊತ್ತಿದೆ. ಆದ್ರೆ ಯಾಕೆ ಆತನು ನಮ್ಮನ್ನು ಆಹ್ವಾನಿಸ್ತಾ ಇದ್ದಾನೆ? ಪ್ರಾರ್ಥಿಸಿರಿ, ಹುಡುಕಿರಿ, ತಟ್ಟಿರಿ. ಪ್ರಾರ್ಥಿಸುವವನಿಗೆ ಎಲ್ಲವೂ ಕೊಡಲ್ಪಡುತ್ತದೆ, ಹುಡುಕುವವನಿಗೆ ಎಲ್ಲವೂ ಸಿಗುತ್ತದೆ, ತಟ್ಟುವವನಿಗೆ ತೆರೆಯಲ್ಪಡುತ್ತದೆ. ಯಾಕೆ ಆತನು ನಮ್ಮನ್ನು ಆಹ್ವಾನಿಸ್ತಾ ಇದ್ದಾನೆ ಪ್ರಾರ್ಥನೆಗೋಸ್ಕರ? ಸ್ವಲ್ಪ ಹೊತ್ತು ಯೋಚನೆ ಮಾಡಿ. ಅನೇಕ ಸಾರಿ ನಮ್ಮ ಪ್ರಾರ್ಥನೆ ಅವಶ್ಯಕತೆಗಳ ಆಧಾರಿತವಾದಂತ ಪ್ರಾರ್ಥನೆ ಮಾತ್ರ ಆಗಿದೆ. ಅದು ನಿಜವಾಗಿಯೂ ವಾಕ್ಯಕ್ಕನುಸಾರವಾಗಿ, ದೇವರ ಚಿತ್ತಕ್ಕನುಸಾರವಾಗಿ ಏನು ಪ್ರಾರ್ಥನೆ ಮಾಡಬೇಕೋ ಅದನ್ನು ನಾವು ಪ್ರಾರ್ಥಿಸುತ್ತಾ ಇಲ್ಲ. ಕೇವಲ ಅವಶ್ಯಕತೆಗಳನ್ನು ಮಾತ್ರ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಉದಾಹರಣೆಗೆ ಹೇಳೋದಾದ್ರೆ, ಮನೆ ಇಲ್ಲ, ದೇವರೇ ನನಗೆ ಮನೆ ಕೊಡು ಎಂಬುದಾಗಿ ಹೋರಾಡ್ತೇವೆ. ಕಾರ್ ಇಲ್ಲ ಅಥವಾ ಬೈಕ್ ಇಲ್ಲ, ಅವುಗಳಿಗೋಸ್ಕರ ಹೋರಾಡ್ತೇವೆ. ಅಥವಾ ನಮ್ಮ ಮನೆಯಲ್ಲಿ ಉಪಕರಣಗಳಿಲ್ಲ, ಅವುಗಳಿಗೋಸ್ಕರ ಹೋರಾಡ್ತೇವೆ. ಅವುಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬಾರದು ಎಂಬುದನ್ನು ನಾನು ಹೇಳ್ತಾ ಇಲ್ಲ. ಆದ್ರೆ ನಿಮ್ಮ ಆದ್ಯತೆ ನಿಜವಾಗಿ ನೀವು ಯಾವುದಕ್ಕೋಸ್ಕರ ಪ್ರಾರ್ಥಿಸಬೇಕು ಎಂಬುದನ್ನು ನೀವು ತಿಳ್ಕೊಳ್ಬೇಕೆಂಬುದೇ
ನನ್ನ ಒಂದು ಆಶಯವಾಗಿದೆ. ಪೌಲನು ತನ್ನ ಅನುಭವದಲ್ಲಿ ನಮಗೆ ಕಲಿಸ್ಕೊಡ್ತಾ ಇದ್ದಾನೆ. ಅನೇಕ ಸಭೆಗಳನ್ನು ಸ್ಥಾಪಿಸಿದಂತ ಒಬ್ಬ ಅನುಭವಿಯಾದಂತ ಅಪೋಸ್ತಲ. ಅನೇಕ ಸಭೆಗಳನ್ನು ಅವನು ಆ ಜನರನ್ನು ಅವನು ಸಂಧಿಸಿ ಅವರ ಆ ಸಭೆಗಳನ್ನು ಸ್ಥಾಪಿಸುವಾಗ ನಿಜವಾಗಿಯೂ ಆ ಜನಗಳ ಅವಶ್ಯಕತೆಗಳನ್ನು ತಿಳ್ಕೊಂಡಂತ ವ್ಯಕ್ತಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದಂತ ವ್ಯಕ್ತಿ. ಆದರೆ ಅವನ 13 ಪತ್ರಿಕೆಗಳಲ್ಲಿ ನೀವು ಚೆನ್ನಾಗಿ ಗಮನಿಸಿದ್ರೆ, ಅವನ 13 ಪತ್ರಿಕೆಗಳಲ್ಲಿ ಒಂದು ಕಡೆಯಾದ್ರೂ ಅವಶ್ಯಕತೆಗಳನ್ನು ಗುರುತಿಸಿ ಅವನು ಪ್ರಾರ್ಥನೆ ಮಾಡಲಿಲ್ಲ. ಹಾಗಂತ ನಾವು ಅವಶ್ಯಕತೆಗಳಿಗೋಸ್ಕರ ಪ್ರಾರ್ಥನೆ ಮಾಡಬಾರ್ದು ಅಂತ ಅಲ್ಲ. ದೇವರಿಗೆ ಗೊತ್ತಿದೆ, ನಾವು ಆತನ ಮುಂದೆ ಹೇಳ್ಕೊಳ್ಬೇಕಾಗಿದೆ. ಆದರೆ ತನ್ನ ಪ್ರಾರ್ಥನೆಯ ಆದ್ಯತೆಯನ್ನು ಒಂದು ವಿಷಯವಾಗಿ ಇಟ್ಟುಕೊಂಡು ಅವನು ಪ್ರಾರ್ಥನೆ ಅದನ್ನ ಸಭೆಗಳಿಗೆ ಅವನು ತನ್ನ ಹೃದಯವನ್ನು ಬಿಚ್ಚಿ ಆ ಆ ಸಭೆಗಳಿಗೆ ಅದು ತೋರಿಸ್ಕೊಟ್ಟ. ಇಂಥ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ. ಸೊ ಈ ವರ್ಷದಲ್ಲಿ ನಮ್ಮ ಪ್ರಾರ್ಥನೆ ಜೀವಿತ ಬದಲಾಗಬೇಕು. ನಾವು ಯಾವುದಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ ಎಂಬ ವಿಷಯಗಳನ್ನು ನಾವು ಸರಿಪಡಿಸ್ಕೊಳ್ಬೇಕು. ಅವಶ್ಯಕತೆಗಳನ್ನು ಮಾತ್ರ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರೆ ನಾವು ನಿಜವಾಗಿಯೂ ಪ್ರಾರ್ಥನೆಯ ಇನ್ನೊಂದು ಹೆಜ್ಜೆಯನ್ನು ನಾವು ತೆಗೆದುಕೊಂಡಿಲ್ಲ. ಆತ್ಮಿಕ ಜೀವಿತದ ಬೆಳವಣಿಗೆಯ ಇನ್ನೊಂದು ಹೆಜ್ಜೆಯನ್ನು ನಾವು ಇನ್ನು ಮುಟ್ಟಿಲ್ಲ ಎಂಬುದಾಗಿ ಅರ್ಥ. ಅವಶ್ಯಕತೆಗಳನ್ನ ಮಾತ್ರ ನಾವು ಆಧಾರ ಮಾಡಿಕೊಂಡಿದ್ರೆ, ನಿಜವಾಗಿಯೂ ದೇವರ ಪ್ರಸನ್ನತೆಯನ್ನು ನಾವು ಹುಡುಕ್ತಾ ಇಲ್ಲ ಅಂದ್ರೆ, ಆತನನ್ನ ಪ್ರಸನ್ನತೆಯನ್ನು ಬಯಸಿ ನಾವು ಆತನ ಮುಂದೆ ಬರ್ತಾ ಇಲ್ಲ ಅಂದ್ರೆ, ನಿಜವಾಗಿಯೂ ಪ್ರಾರ್ಥನೆಯ ನಿಜವಾದಂತ ಅರ್ಥವನ್ನು ನಾವು ಇನ್ನೂ ಗ್ರಹಿಸ್ತಾ ಇಲ್ಲ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ ಕಾರಣ ಪೌಲನ ಒಂದು ಪ್ರಾರ್ಥನೆಗಳನ್ನು ನಾವು ಕಲ್ತ್ಕೊಳ್ಳೋಣ ಇವತ್ತು. ಪೌಲನು ಪ್ರಾರ್ಥನೆ ಮಾಡುವಾಗ ಅವನ ಪ್ರಾರ್ಥನೆ ಅವಶ್ಯಕತೆಗಳ ಆಧಾರಿತವಾಗಿಲ್ಲ ಎಂಬುದಾಗಿ ನಾವು ಗಮನಿಸಿದ್ದೇವೆ. ಈಗ ಸುಮಾರು 4 ಕಡೆ ಪೌಲನು ಸಭೆಯ ವಿಷಯವಾಗಿ ಪ್ರಾರ್ಥನೆ ಮಾಡ್ತಾನೆ. ವಿಶೇಷವಾಗಿ ಈ ಪ್ರಾರ್ಥನೆಗಳು ಎಫೆಸ ಪತ್ರಿಕೆ, ಫಿಲಿಪ್ಪಿ ಪತ್ರಿಕೆ ಮತ್ತು ಕೊಲೊಸ್ಸೆ ಪತ್ರಿಕೆಯಲ್ಲಿ ನಮಗೆ ಬರ್ತಾ ಇದೆ. ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳಿದ್ದಾನೆ ಅಷ್ಟೇ. ಆದ್ರೆ ಅದನ್ನು ವಿವರವಾಗಿ ಅಲ್ಲಿ ತಿಳಿಸಿಲ್ಲ. ಆದ್ರೆ ಈ 3 ಪತ್ರಿಕೆಗಳಲ್ಲಿ, ಎಫೆಸ, ಫಿಲಿಪ್ಪಿ ಮತ್ತು ಕೊಲೊಸ್ಸೆ ಪತ್ರಿಕೆಗಳಲ್ಲಿ ಪೌಲನ 4 ಪ್ರಾರ್ಥನೆಗಳು ನಮಗೆ ಪ್ರಕಟವಾಗ್ತಾ ಇದೆ. ಈ ಪೌಲನ ಈ 4 ಪ್ರಾರ್ಥನೆಗಳು ಏನಾಗಿದ್ವು? ಸಭೆಗೋಸ್ಕರ ಅವನು ಪ್ರಾರ್ಥನೆ ಮಾಡುವಾಗ ನಿಜವಾಗಿ ಅವನ ಪ್ರಾರ್ಥನೆ ಯಾವುದರ ಮೇಲೆ ಆಧಾರವಾಗಿತ್ತು ಎಂಬುದನ್ನು ನಾವು ಇವತ್ತು ಕಲ್ತ್ಕೊಳ್ಬೇಕು. ನಮ್ಮ ಪ್ರಾರ್ಥನಾ ಜೀವಿತ ನಿಜವಾಗಿ ಬದಲಾಗಬೇಕಾದ್ರೆ, ದೇವರಿಗೆ ನಾವು ಹತ್ತಿರವಾಗಿ ಜೀವಿಸಬೇಕಾದ್ರೆ, ಕೇವಲ ಅವಶ್ಯಕತೆಗಳ ಮೇಲೆ ಮಾತ್ರ ಆಧಾರಿತಗೊಳ್ಳದೆ ನಮ್ಮ ಪ್ರಾರ್ಥನೆ ಜೀವಿತ ಯಾವ ರೀತಿಗೆ ಆಧಾರಗೊಳ್ಬೇಕಂದ್ರೆ, ದೇವರ ಸಂಬಂಧದಲ್ಲಿ ನಾವು ಬೆಳೆಯುವುದಕ್ಕೆ ನಾವು ಅದನ್ನು ಆದ್ಯತೆ ಕೊಡಬೇಕಾಗಿದೆ. ಸೊ ಈ ವಿಷಯಗಳನ್ನು ಒಂದೊಂದಾಗಿ ನಾನು ನಿಮಗೆ ತಿಳಿಸ್ತೇನೆ. ನೀವು ಗಮನವಿಟ್ಟು ತಾಳ್ಮೆಯಿಂದ, ಶ್ರದ್ಧೆಯಿಂದ ಈ ವಿಷಯಗಳನ್ನು ಕೇಳಬೇಕು. ಮತ್ತೆ ಅವುಗಳು ನಿಮ್ಮ ಹೃದಯಕ್ಕೆ ಸ್ವೀಕಾರ ಮಾಡಿಕೊಳ್ಳುವಂತೆ ಪವಿತ್ರಾತ್ಮನು ಕೂಡ ಸಹಾಯ ಮಾಡಲಿ. ಮೊದಲನೇದಾಗಿ ನೀವು ಈ 4 ಪ್ರಾರ್ಥನೆಗಳನ್ನು ಎಲ್ಲೆಲ್ಲಿ ನೋಡ್ತೀರಾ ಅಂದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ರಿಂದ 19ರವರೆಗೆ. ಅದರ ವಿಷಯವಾಗಿ ನಾವು ಇವತ್ತು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಅಲ್ಲಿ ಪೌಲನು ಪ್ರಾರ್ಥನೆ ಮಾಡುವಾಗ ಮನೋನೇತ್ರಗಳು ತೆರೆಯಲ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಯಾಕೆ ಮನೋನೇತ್ರಗಳು ತೆರೆಯಲ್ಪಡಬೇಕೆಂಬುದಾಗಿ ಒಂದು 3 ಸಂಗತಿಗಳಲ್ಲಿ ನಾವು ನೋಡ್ಕೊಳ್ಳಿಕ್ಕಿದ್ದೇವೆ ತದನಂತರ. ಮತ್ತೆ ಇದೇ ಎಫೆಸ ಪತ್ರಿಕೆ 3ನೇ ಅಧ್ಯಾಯ ವಚನ 16ರಿಂದ 19ರವರೆಗೆ ಪೌಲನ ಪ್ರಾರ್ಥನೆ ಏನಾಗಿತ್ತಂದ್ರೆ, ದೇವರು ನಮಗೆ ಆ ಒಂದು ಆತ್ಮೀಕ ಬಲವನ್ನು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಆ ಆತ್ಮೀಕ ಬಲ ಏನು ಎಂಬುದನ್ನು ಕೂಡ ಕಾಲಕ್ರಮೇಣ ನಾವು ಅದನ್ನು ಧ್ಯಾನ ಮಾಡ್ಲಿಕ್ಕಿದ್ದೇವೆ.
ಮತ್ತೆ ಮೂರನೇದಾಗಿ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆಗೆ ಬರುವಾಗ 1ನೇ ಅಧ್ಯಾಯ ವಚನ 9ರಿಂದ 11ರವರೆಗೆ ಪೌಲ ಅಲ್ಲಿ ಆ ಈ ಫಿಲಿಪ್ಪಿಯವರ ಪ್ರೀತಿ, ಅಂದ್ರೆ ದೇವ ಸೇವಕನಿಗೂ ಮತ್ತು ದೇವರ ಸೇವೆಗೂ ದೇವರ ಮಕ್ಕಳಿಗೂ ಅವ್ರಿಗಿರ್ತಕ್ಕಂಥ ಈ ಪ್ರೀತಿ ಇನ್ನು ಹೆಚ್ಚಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದರ ವಿಷಯವಾಗಿ ಕೂಡ ನಾವು ಗಮನಿಸಲಿಕ್ಕಿದ್ದೇವೆ. ಮತ್ತು ಕೊಲಸ್ಸದವರಿಗೆ ಬರೆದ ಪತ್ರಿಕೆಗೆ ನೀವು ಬರುವಾಗ ಅಲ್ಲಿ ಪೌಲ ವಿಶೇಷವಾಗಿ ದೇವರ ಚಿತ್ತವನ್ನು ಅರಿತುಕೊಳ್ಳುವಂತ ಜ್ಞಾನವನ್ನು ದೇವರೇ ಈ ಮಕ್ಕಳಿಗೆ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಸೊ ಇವೆಲ್ಲ ಬಹಳ ಅದ್ಭುತವಾದಂತ ಪ್ರಾರ್ಥನೆಗಳು. ಒಂದೊಂದಾಗಿ ನಾವು ತೆಗೆದುಕೊಳ್ಳುವಾಗ ಆ ಕಾಲಕ್ರಮೇಣ ಮುಂದಿನ ದಿನಗಳಲ್ಲಿ ಅವುಗಳನ್ನು ನಾನು ನಿಮಗೆ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸದ್ಯಕ್ಕೆ ನಾವು ಪೌಲನ ಪೌಲನು ಎಫೇಸದ ಸಭೆಗೆ ಹೇಗೆ ಪ್ರಾರ್ಥನೆ ಮಾಡಿದ, ಆ ಪ್ರಾರ್ಥನೆಯಲ್ಲಿ ಏನೆಲ್ಲ ಒಳಗೊಂಡಿದೆ, ಆ ಪ್ರಾರ್ಥನೆಯ ಪ್ರಮುಖವಾದಂತ ಸಂಗತಿ ಏನಂದ್ರೆ ಒಂದು ಎನ್ಲೈಟನ್ಮೆಂಟ್ ಅಥವಾ ಒಂದು ಮನೋನೇತ್ರಗಳು ತೆರೆಯಲ್ಪಡಬೇಕು ಎಂಬುದಾಗಿ ಯಾಕೆ ಪ್ರಾರ್ಥನೆ ಮಾಡ್ದ, ಯಾವ ವಿಷಯಕ್ಕಾಗಿ ಮಾಡ್ದ ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ನೀವು ಗಮನಿಸಿ ನನ್ನ ಜೊತೆಗೆ ನಿಮ್ಮ ಸತ್ಯವೇದಗಳನ್ನು. ಎಫೇಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 15ರಿಂದ ನಾನು ಪ್ರಾರಂಭ ಮಾಡ್ತೇನೆ. 1ನೇ ಅಧ್ಯಾಯ ವಚನ 15ರಿಂದ ಎಲ್ಲ ಗಮನ ಕೊಟ್ಟು ಕೇಳಿ. ಪೌಲ ಹೇಳ್ತಾನೆ, ಹೀಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು ದೇವ ಜನರೆಲ್ಲರಿಗೂ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ಕೇಳಿ, ನಾನು ನಿಮ್ಮ ನಿಮಿತ್ತವಾಗಿ ಎಡೆಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. 16ನೇ ವಚನ, ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದೇನೆ. ಅದೇನೆಂದ್ರೆ 17ನೇ ವಚನದಿಂದ ಈ ಪ್ರಾರ್ಥನೆ ಅದೇನೆಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯು ಆಗಿರುವಾತನು, ಈಗ ನೋಡಿ ಆತ ನಿಮ್ಗೆ ಏನ್ ಕೊಡ್ಲಿ ಎಂಬುದಾಗಿ ತನ್ನ ವಿಷಯವಾಗಿ ನಿಮಗೆ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಅಲ್ಲಿ ನೀವು ಗಮನಿಸಿ, ಜ್ಞಾನವುಳ್ಳ ಆತ್ಮನನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಹಾಗೆ ಮುಂದುವರಿಯುತ್ತೆ ಅವನ ಪ್ರಾರ್ಥನೆ. ಅದೇನೆಂದ್ರೆ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಲಿ. ಅಲ್ಲ, ಅಂಡರ್ಲೈನ್ ಮಾಡ್ಕೊಳ್ಳಿ. ಅವನ ಪ್ರಾರ್ಥನೆ ಏನಾಗಿತ್ತಂದ್ರೆ, ದೇವರು ವಿಶ್ವಾಸಿಗಳ ಮನೋನೇತ್ರಗಳನ್ನು ಬೆಳಗಿಸಲಿ. ಏಕೆಂದ್ರೆ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಏನ್ ಕೊಡ್ಲಿ? ಮನೋನೇತ್ರಗಳನ್ನು ನಿಮ್ಮಲ್ಲಿ ಬೆಳಗಿಸಲಿ. ಅದರ್ಥ ಮಾಡ್ಕೊಳ್ಳಿ. ಆ 3 ವಿಷಯಗಳನ್ನು ನಾವು ಗಮನಿಸ್ಲಿಕ್ಕಿದ್ದೇವೆ. ಈಗ 20ನೇ ವಚನ, ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂಬುದನ್ನು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದ್ರೆ, ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡಿರುವವರೆಲ್ಲ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿರಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದ್ದಾನೆ. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನೂ ಎಲ್ಲಾ ಸಂಬಂಧದಲ್ಲಿ ವ್ಯಾಪಿತವಾದ್ರಿಂದ ಅದು ಪರಿಪೂರ್ಣತೆ ಉಳ್ಳದ್ದಾಗಿದೆ.
ಇದು ಪೌಲನು ಎಫೇಸ ಸಭೆಗೋಸ್ಕರ ಮಾಡುವಂತ ಪ್ರಾರ್ಥನೆ. ಒಂದೊಂದಾಗಿ ನಾವು ತೆಗೆದುಕೊಂಡು ಇದರ ವಿವರಣೆ ನೋಡಬೇಕಾಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ. ಮೊದಲನೇದಾಗಿ ನಾವು ಗಮನಿಸೋಣ, ಪೌಲನ ಪ್ರಾರ್ಥನೆ ಮೊದಲನೇದಾಗಿ ತಂದೆಯಾದಂತ ದೇವರನ್ನು ಉದ್ದೇಶಿಸಿ ಪ್ರಾರ್ಥನೆ ಮಾಡ್ದ. ನೋಡಿ ಅಲ್ಲಿ 15ನೇ ವಚನ ಯಾವ ರೀತಿ ಪ್ರಾರಂಭವಾಗ್ತಾ ಇದೆ. ಅವನು ಪ್ರಾರ್ಥಿಸುವುದಕ್ಕಿಂತ ಮುಂಚೆ ಈ ರೀತಿಯಾಗಿ 15ನೇ ವಚನ ಹೇಳ್ತಾನೆ, ಈಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು ಮತ್ತು ದೇವ ಜನರೆಲ್ಲರಿಗೆ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ಕೇಳಿ ನಾನು ನಿಮ್ಮ ವಿಷಯದಲ್ಲಿ ಎಡೆಬಿಡದೆ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಮೊದಲನೇದಾಗಿ ನಾನು ನಿಮ್ಮ ಮುಂದೆ ಒಂದು ಪ್ರಶ್ನೆ ಕೇಳ್ತೇನೆ, ನೀವು ಅದಕ್ಕೆ ಉತ್ತರ ಕೊಡಬೇಕಾಗಿಲ್ಲ. ಸ್ವಲ್ಪ ಗಮನಿಸಿ, ನೀವು ಅವಲೋಕಿಸುವಂತ ಪ್ರಶ್ನೆ ಆಗಿರ್ಬೇಕು. ನಮ್ಮಲ್ಲಿ ಎಷ್ಟು ಜನ ನಾವು ಸಂಧಿಸುವಂತ ವಿಶ್ವಾಸಿಗಳಾಗಲಿ, ನಮ್ಮ ನಮ್ಮ ನೆರೆಯವರೇ ಆಗಲಿ, ದೇವರ ಬಳಿಗೆ ಬಂದಿರತಕ್ಕಂಥ ವಿಶ್ವಾಸಿಗಳನ್ನು ಕುರಿತು ನಾನು ಮಾತನಾಡ್ತಾ ಇದ್ದೇನೆ. ನಮಗೆ ಗೊತ್ತಿರುವಂತ ವಿಶ್ವಾಸಿಗಳ ವಿಷಯದಲ್ಲಿ ಅಥವಾ ನಮ್ಮ ಸಭಿಕರ ವಿಷಯದಲ್ಲಿ ಅಥವಾ ನಮಗೆ ಗೊತ್ತಿರತಕ್ಕಂಥ ಸ್ನೇಹಿತರು ವಿಶ್ವಾಸಿಗಳ ವಿಷಯದಲ್ಲಿ ಅವರ ನಂಬಿಕೆಯನ್ನು ಕುರಿತು, ಅವರ ಪ್ರೀತಿಯನ್ನು ಕುರಿತು ನಾವು ನಿಜವಾಗಿಯೂ ದೇವರ ಮುಂದೆ ಸ್ತೋತ್ರ ಸಲ್ಲಿಸುವಂತ ಒಂದು ಹೃದಯವನ್ನು ನಾವು ಬೆಳೆಸ್ಕೊಂಡಿದ್ದೇವಾ? ಯೋಚನೆ ಮಾಡಿ. ನಿಜವಾಗಿ ನಾವು ಯೋಚನೆ ಮಾಡೋದಾದ್ರೆ ನಮ್ಮಲ್ಲಿ ಅನೇಕರು ವಿಗ್ರಹ ಆರಾಧನೆಗಳನ್ನು ತೊರೆದು ಜೀವ ಸ್ವರೂಪನಾದಂತ ದೇವರನ್ನು ಆರಾಧಿಸುವಂತ ಮಕ್ಕಳಾಗಿದ್ದೇವೆ. ನಮ್ಮ ಹಳೆಯ ಜೀವಿತದಲ್ಲಿ ನಾವು ಏನಾಗಿದ್ದೇವೋ ಅವೆಲ್ಲವುಗಳನ್ನು, ಅಂದ್ರೆ ಅಂತ ಹಳೆಯ ಜೀವಿತವನ್ನು ಬಿಟ್ಟು ಯೇಸು ಕ್ರಿಸ್ತನನ್ನು ನಾವು ಹಿಂಬಾಲಿಸ್ತಾ ಇದ್ದೇವೆ. ನಮ್ಮ ಹಾಗೆ ಅನೇಕರು ಕೂಡ ತಮ್ಮ ಹಳೆಯ ಜೀವಿತದ ಇದನ್ನು ಬಿಟ್ಟು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದಾರೆ. ಅವರ ನಂಬಿಕೆಯ ವಿಷಯದಲ್ಲಿ ನಾವು ಎಷ್ಟು ಸಂತೋಷ ಪಡ್ತಾ ಇದ್ದೇವೆ. ಅವರ ಪ್ರೀತಿಯ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಅವರು ತೋರಿಸುವಂತ ಪ್ರೀತಿಯ ವಿಷಯದಲ್ಲಿ ನಾವು ಎಷ್ಟು ಸಂತೋಷ ಪಡ್ತಾ ಇದ್ದೇವೆ. ಪೌಲ ವಿಶ್ವಾಸಿಗಳ ವಿಷಯದಲ್ಲಿ ಬಹಳ ಸಂತೋಷ ಪಡ್ತಾ ಇದ್ದ. ದೇವರ ಮುಂದೆ ಅವರ ವಿಷಯವಾಗಿ ಸ್ತೋತ್ರ ಮಾಡ್ತಾ ಇದ್ದ. ದೇವರ ಮುಂದೆ ಅವರ ವಿಷಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ ಅವನು. ಸೊ ನಮ್ಮ ನಂಬಿಕೆ, ಪ್ರೀತಿ ಬಹಳ ಪ್ರಾಮುಖ್ಯ ಇದೆ. ಇಲ್ಲಿ ಪೌಲ ಹೇಳುವಾಗ, ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆ ಬಹಳ ಶ್ರೇಷ್ಠವಾದಂತ ನಂಬಿಕೆ. ಇದು ಜೀವವುಳ್ಳಂತ ನಂಬಿಕೆ. ಇದು ಕುರುಡು ನಂಬಿಕೆ ಅಲ್ಲ, ಇದು ಜೀವವುಳ್ಳಂತ ನಂಬಿಕೆ. ನೀವುಗಳು ನಂಬಿರ್ತಕ್ಕಂಥ ಈ ಯೇಸು ಜೀವವುಳ್ಳ ಯೇಸು. ಆತನ ಜೊತೆಗೆ ನಾವು ನಡೀತಾ ಇದ್ದೇವೆ. ಆತನು ನಮ್ಮ ಜೀವಿತವನ್ನು ಬದಲಾಯಿಸಿದ್ದಾನೆ. ಈತನು ಮತ್ತೆ ಬರುತ್ತಾನೆ, ಎಲ್ಲವನ್ನು ಸರಿಪಡಿಸುತ್ತಾನೆ. ಈ ಯೇಸುವಿನೊಂದಿಗೆ ನಡೆಯುವಂತ ಈ ನಂಬಿಕೆ ಇದು ಜೀವವುಳ್ಳಂತ ನಂಬಿಕೆ. ಅದಕ್ಕೆ ಪೌಲ ಹೇಳ್ತಾನೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ಇಗೋ ನಾನಂತೂ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟವನಾಗಿದ್ದೇನೆ. ಇನ್ನು ಮೇಲೆ ಜೀವಿಸುವವನು ನಾನಲ್ಲ, ನಾನು ಕ್ರಿಸ್ತನಿಗೋಸ್ಕರ ಜೀವಿಸ್ತೇನೆ. ಆದ್ರೆ ಈ ಲೋಕದಲ್ಲಿ ಜೀವಿಸುವವರೆಗೂ ಕ್ರಿಸ್ತನ ಮೇಲಿರತಕ್ಕಂಥ ನಂಬಿಕೆಯಿಂದಲೇ ಜೀವಿಸುತ್ತೇನೆ. ಯಾಕಂದ್ರೆ ಆತ ನನ್ನನ್ನು ಪ್ರೀತಿ ಮಾಡಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಸೊ ನಿಮ್ಮ ನಂಬಿಕೆ ಒಬ್ಬ ವ್ಯಕ್ತಿಯಲ್ಲಿ ಇಟ್ಟಿರ್ತಕ್ಕಂಥ ನಂಬಿಕೆ, ನಿಜವಾಗಿಯೂ ಜೀವಿಸುವಂತ ವ್ಯಕ್ತಿಯಲ್ಲಿ ಇಟ್ಟಿರ್ತಕ್ಕಂಥ ನಂಬಿಕೆ. ಹಾಗಾದ್ರೆ ಇದೇ ನಂಬಿಕೆಯನ್ನು ಅನುಭವಿಸಿದಂತ ಬೇರೆ ವಿಶ್ವಾಸಿಗಳ ವಿಷಯದಲ್ಲಿ ನಾವು ಸಂತೋಷ ಪಡ್ತಾ ಇದ್ದೇವ? ಇದೇ ನಂಬಿಕೆಯಲ್ಲಿ ಬೆಳೆಯುತ್ತಾ ಇರತಕ್ಕಂತ ಬೇರೆ ವಿಶ್ವಾಸಿಗಳ ವಿಷಯದಲ್ಲಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವ? ನೋಡಿ, ಪ್ರತಿಯೊಂದು ಪ್ರಾರ್ಥನೆ ಸ್ತೋತ್ರದ ಮೂಲಕ ಪ್ರಾರಂಭವಾಗುತ್ತೆ, ಅಥವಾ ಒಂದು ಕೃತಜ್ಞತೆಯ ಮನೋಭಾವನೆಯಿಂದ ಪ್ರಾರಂಭವಾಗುತ್ತೆ.
ಅದನ್ನೇ ಪೌಲ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ನಿಮ್ಮ ನಂಬಿಕೆ ಬಗ್ಗೆ ನಾನು ಕೇಳುವಾಗ ನನ್ನ ಹೃದಯ ಕೃತಜ್ಞತೆಯಿಂದ ತುಂಬಿ ದೇವರಿಗೆ ಸ್ತೋತ್ರ ಮಾಡುತ್ತೆ ಎಂಬುದಾಗಿ ಇವರ ವಿಷಯವಾಗಿ ಅವನು ಹೊಗಳ್ತಾ ಇದ್ದಾನೆ. ಹಾಗಾದ್ರೆ ಇವ್ರ ನಂಬಿಕೆ ಏನು ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ನಾವಿದನ್ನ ಚೆನ್ನಾಗಿ ಗಮನಿಸಿದ್ದೇವೆ. ಅಪೊಸ್ತಲರುಗಳ ಕೃತ್ಯದಲ್ಲಿ ನಾವು ಗಮನಿಸಿದ್ದೇವೆ. ಈ ಎಫೇಸ ಪಟ್ಟಣ ಸಂಪೂರ್ಣವಾಗಿ ವಿಗ್ರಹಾರಾಧನೆಗೆ ಒಳಪಟ್ಟಿತ್ತು. ಅಲ್ಲಿ ಅರ್ತಿಮೆ ದೇವತೆಯನ್ನು ಆರಾಧಿಸುವಂತ ಜನಗಳಾಗಿದ್ರು. ಆದ್ರೆ ಯಾವಾಗ ಈ ಸತ್ಯ ಸುವಾರ್ತೆ ಅವರಿಗೆ ಮುಟ್ಟಿತೋ, ಯಾವಾಗ ಯೇಸು ಕ್ರಿಸ್ತನೇ ನಿಜ ದೇವರು, ಸತ್ಯ ದೇವರು, ಜೀವವುಳ್ಳ ದೇವರು, ತಮಗೋಸ್ಕರ ಪ್ರಾಣ ಕೊಟ್ಟಾತನು, ಮರಣವನ್ನು ಜಯಿಸಿ ಬಂದಾತನು ಎಂಬುದಾಗಿ ಯಾವಾಗ ಅವರು ತಿಳ್ಕೊಂಡು ನಂಬಿ ಆ ಸುವಾರ್ತೆಯನ್ನು ಸ್ವೀಕಾರ ಮಾಡಿಕೊಂಡ್ರೋ ಅವರ ಜೀವಿತ ಬದಲಾಯಿತು. ಸೊ ಅವರ ನಂಬಿಕೆಯನ್ನು ಅವನು ಮೆಲುಕು ಹಾಕ್ತಾ ಇದ್ದಾನೆ. ಎಷ್ಟು ಅದ್ಭುತವಾಗಿ ನಿಮ್ಮ ಜೀವಿತಗಳು ಬದಲಾಗಿದೆ, ಹೇಗೆ ದೇವರು ನಿಮ್ಮನ್ನು ಬದಲಾಯಿಸಿದ್ದಾನೆ. ಈ ನಂಬಿಕೆ ಕುರುಡು ನಂಬಿಕೆಯಲ್ಲ, ಇದು ಜೀವವಾದಂತ ನಂಬಿಕೆ ಎಂಬುದನ್ನು ಪೌಲ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಸೊ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರ್ತಕ್ಕಂಥ ನಂಬಿಕೆ ಶ್ರೇಷ್ಠವಾದಂತ ಜೀವವುಳ್ಳ ಒಂದು ಉತ್ಕೃಷ್ಟವಾದಂತ ನಂಬಿಕೆಯಾಗಿದೆ. ಅಷ್ಟೇ ಅಲ್ಲ, ದೇವ ಜನರೆಲ್ಲರಿಗೆ ನೀವು ತೋರಿಸುವ ಪ್ರೀತಿ. ಪಾಸ್ಟರ್, ನಂಬಿಕೆ ಬಗ್ಗೆ ಮಾತನಾಡಿ ಬಹಳ ಸಂತೋಷ, ಆದ್ರೆ ದೇವರ ಮಕ್ಕಳಿಗೆ ನಾವು ತೋರಿಸುವಂತ ಪ್ರೀತಿ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ನಾವು ಅದನ್ನ ಮಾಡ್ತಾ ಇಲ್ಲ. ಅಲ್ವಾ? ಈ ಎಫೇಸದವರು ರಕ್ಷಣೆಗೆ ಬಂದ ಮೇಲೆ ತಮ್ಮ ನಂಬಿಕೆ ನಿಜವಾದದ್ದು ಎಂಬುದಾಗಿ ಅಲ್ಲಿ ವ್ಯಕ್ತವಾದ ಮೇಲೆ ಆ ನಂಬಿಕೆಯಿಂದ ಬರುವಂತ ಒಂದು ಏನಂತೀವಿ, ಒಂದು ಫಲ ಯಾವುದಂದ್ರೆ ಪ್ರೀತಿ. ದೈವ ಜನರಿಗೆ ಅವರು ತೋರಿಸುವಂತ ಪ್ರೀತಿ ಅಲ್ಲಿ ವ್ಯಕ್ತವಾಗ್ತಾ ಇದೆ. ನಾವು ಇದ್ರ ಬಗ್ಗೆ ಧ್ಯಾನ ಮಾಡ್ಬೇಕಾದ್ರೆ ಮುಂದಿನ ದಿನಮಾನಗಳಲ್ಲಿ 1 ಕೊರಿಂಥ 13ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲೂ ಕೂಡ ಧ್ಯಾನ ಮಾಡೋಣ. ಅಲ್ಲಿ ಪೌಲ ತಿಳಿಸ್ತಾನೆ ನಿಜವಾದ ಪ್ರೀತಿ ಯಾವುದು. ಪ್ರೀತಿ ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ, ಪ್ರೀತಿಯು ಅಪ್ಪಿಕೊಳ್ಳುತ್ತದೆ, ಪ್ರೀತಿಯು ನಂಬುತ್ತದೆ, ಪ್ರೀತಿ ನಿರೀಕ್ಷಿಸುತ್ತದೆ, ಪ್ರೀತಿ ಅನೀತಿ ಕಾರ್ಯಗಳಲ್ಲಿ ಸಂತೋಷ ಪಡುವುದಿಲ್ಲ, ಎಲ್ಲಿ ಒಳ್ಳೆ ನಾಡು ಅದರ ವಿಷಯದಲ್ಲಿ ಸಂತೋಷ ಪಡುತ್ತೆ. ಸೊ ಇಲ್ಲಿ ಪೌಲನು ಇವರ ಪ್ರೀತಿಯನ್ನು ಕುರಿತು ಏನ್ ಮಾಡ್ತಿದ್ದಾನೆ, ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ. ನಾನು ನಂಬ್ತೇನೆ ಇಲ್ಲಿ ಪೌಲ ಈ ಸಭೆ ಪ್ರೀತಿಯಲ್ಲಿ ಎಷ್ಟು ಅದ್ಭುತವಾಗಿ ಬೆಳೀತಾ ಇದೆ ಎಂಬುದನ್ನು ಗಮನಿಸಿ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ. ಆದ್ರೆ ಇದೇ ಸಭೆ ಕಾಲಕ್ರಮೇಣ ಸುಮಾರು 30 ವರ್ಷಗಳಾದ ಮೇಲೆ, ಪೌಲ ಆ ಸಂದರ್ಭದಲ್ಲಿ ಇಲ್ಲ, ಅಪೊಸ್ತಲನಾದಂತ ಯೋಹಾನ ಇದ್ದಾನೆ. ಅವನು ಪತ್ಮೋಸ್ ದ್ವೀಪಕ್ಕೆ ಒಯ್ಯಲ್ಪಟ್ಟಿದ್ದಾನೆ. ಅಲ್ಲಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆ ಅಪೊಸ್ತಲನಾದಂತ ಪೌಲನಿಗೆ ಕಾಣಿಸ್ಕೊಂಡು ಆ ಪ್ರಕಟಣೆಯ ಪುಸ್ತಕವನ್ನು ಅವನಿಗೆ ವಿಧ ವಿಧವಾಗಿ ತೋರಿಸ್ಕೊಡ್ತಾನೆ. ಇವನು ಬರಿತಾ ಇದ್ದಾನೆ. ಅಲ್ಲಿ ಬರೆಯುವಾಗ 7 ಸಭೆಗಳಿಗೆ ಬರೆ ಎಂಬುದಾಗಿ ಅಪೊಸ್ತಲನಾದಂತ ಯೋಹಾನನಿಗೆ ತಿಳಿಸ್ಕೊಡ್ತಾ, ಮೊದಲ ಸಭೆ ಯಾವುದಂದ್ರೆ ಎಫೇಸ ಸಭೆಗೆ ನೀನು ಬರಿ. ಒಂದು ಕಾಲದಲ್ಲಿ ಅವರು ವಾಕ್ಯೋಪದೇಶದಲ್ಲಿ, ನಂಬಿಕೆಯಲ್ಲಿ ಮತ್ತು ಪ್ರೀತಿಯಲ್ಲಿ ಎಷ್ಟು ಬಲವಾಗಿ ದೇವರಲ್ಲಿ ಇದ್ರು, ಸುಮಾರು 30-35 ವರ್ಷಗಳ ಹಿಂದೆ. ಆದ್ರೆ ಈಗ ಅವರು ದೇವರಲ್ಲಿ ಇಟ್ಟಂತ ಆ ಮೊದಲ ಪ್ರೀತಿಯನ್ನು ಬಿಟ್ಟುಬಿಟ್ಟಿದ್ದಾರೆ. ಅವರಿಗೆ ಎಚ್ಚರಿಸು ಎಂಬುದಾಗಿ ಅಪೊಸ್ತಲನಾದಂತ ಯೋಹಾನನಿಗೆ ಕರ್ತನು ಆರೋಹಣನಾಗಿ ತಂದೆಯ ಬಲಪಾಶದಲ್ಲಿ ಕುಳಿತಿರತಕ್ಕಂಥ ಯೇಸು ಕ್ರಿಸ್ತನು ನೇರವಾಗಿ ಮಾತನಾಡ್ತಾ ಹೇಳ್ತಾನೆ. ಸೊ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ನಂಬಿಕೆ ವೃದ್ಧಿಯಾಗೋದಷ್ಟೇ ಅಲ್ಲ, ದೇವ ಜನರಲ್ಲಿ ನಾವಿಟ್ಟಿರ್ತಕ್ಕಂಥ ಪ್ರೀತಿಯೂ ಕೂಡ ವೃದ್ಧಿಯಾಗಬೇಕು. ಇಲ್ಲವಾದ್ರೆ ಇದು ಕೇವಲ ಏನಾಗುತ್ತೆ ಅಂದ್ರೆ ಸತ್ತಂತ ನಂಬಿಕೆ, ಜೀವ ಇಲ್ಲದಂತ ಪ್ರೀತಿ ಆಗ್ಬಿಡುತ್ತೆ. ಯೇಸು ಕ್ರಿಸ್ತನು ಕೂಡ ಬಹಳ ಸ್ಪಷ್ಟವಾಗಿ ನಮಗೆ ಯೋಹಾನನ ಸುವಾರ್ತೆಯಲ್ಲಿ ತಿಳಿಸಿದ್ದಾರೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೀರಿ. ಸೊ ಇನ್ನೊಂದು ಕಡೆ ಆತನು ಹೇಳ್ತಾನೆ, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಈ ಪ್ರೀತಿಯ ಮೂಲಕ ಲೋಕಕ್ಕೆ ಗೊತ್ತಾಗುತ್ತೆ ನೀವು ನನ್ನ ಶಿಷ್ಯರು ಎಂಬುದಾಗಿ. ಅದನ್ನೇ ಎಫೇಸ ಪಟ್ಟಣದವ್ರು ಮಾಡ್ತಾ ಇದ್ರು, ಎಫೇಸ ವಿಶ್ವಾಸಿಗಳು ಮಾಡ್ತಾ ಇದ್ರು. ಏನಂದ್ರೆ ಆ ಪ್ರೀತಿಯನ್ನು
ಆ ಪ್ರಾಕೃತ್ಯವಾಗಿ ತಮ್ಮ ಜೀವಿತದ ಮೂಲಕವಾಗಿ ತೋರ್ಪಡಿಸ್ತಾ ಇದ್ರು. ನಮ್ಮ ನಂಬಿಕೆ ಕುರುಡಲ್ಲ. ನಾವು ಕ್ರಿಸ್ತಲ್ಲಿ ಇಟ್ಟಿರ್ತಕ್ಕಂಥ ನಂಬಿಕೆ ಜೀವವುಳ್ಳ ನಂಬಿಕೆ. ಆದ ಕಾರಣ ಆ ಪ್ರೀತಿಯನ್ನು ನಾವು ವಿಶ್ವಾಸಿಗಳಿಗೆ ನಾವು ತೋರಿಸ್ತಾ ಇದ್ದೇವೆ. ಒಬ್ಬರನ್ನೊಬ್ಬರು ನಾವು ಪ್ರೀತಿಯಲ್ಲಿ ನಾವು ನೆಲೆಗೊಂಡಿದ್ದೇವೆ. ನಮ್ಮ ಪ್ರೀತಿ ಕಪಟವಾಗಿಲ್ಲ, ನಮ್ಮ ಪ್ರೀತಿ ಅದು ನಿಷ್ಕಪಟವಾದದ್ದು ಎಂಬುದಾಗಿ ಇಲ್ಲಿ ಎಫೇಸದವರ ವಿಷಯದಲ್ಲಿ ಪೌಲನು ಬಹಳ ಸಂತೋಷ ಪಡ್ತಾ ಇದ್ದ. ನನ್ನ 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 ಪ್ರಿಯರಂತ ದೇವಜನರೇ, ವಿಶೇಷವಾಗಿ ಸೇವೆಯಲ್ಲಿರ್ತಕ್ಕಂಥ ಸಭಾ ಪಾಲಕರುಗಳಿಗೆ ನಾನು ಹೇಳುವಂಥದ್ದು ವಿಷಯ ಅಂದ್ರೆ, ನಿಮ್ಮ ಜನರ ವಿಶ್ವಾಸಿಗಳ ಒಂದು ಪರಿಪಕ್ವತೆ ಅಥವಾ ಅವರ ಬೆಳವಣಿಗೆ ನೀವೆಲ್ಲಿ ನೋಡ್ತೀರಾ ಅಂದ್ರೆ, ಈ ಎರಡು ವಿಷಯಗಳಲ್ಲಿ ಮಾತ್ರ. ಅವರ ನಂಬಿಕೆ, ಅವರ ಪ್ರೀತಿ. ಇದ್ರ ಮೇಲೆ ನೀವು ಅಳತೆ ಹಾಕ್ಬೋದು. ಎಲ್ಲಿವರೆಗೂ ಅವರ ನಂಬಿಕೆಯಲ್ಲಿ ಬೆಳೆದಿದ್ದಾರೆ, ಎಲ್ಲಿವರೆಗೂ ತಮ್ಮ ಪ್ರೀತಿಯನ್ನು ಅವರು ಕಾರ್ಯರೂಪವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ, ಇದರ ಮೇಲೆ ನೀವು ಅಳತೆ ಹಾಕ್ಬೋದು. ನಿಜವಾಗಿಯೂ ಎಲ್ಲಿವರೆಗೂ ಆತ್ಮಿಕ ಜೀವನದಲ್ಲಿ ಅವರು ಬೆಳೆದಿದ್ದಾರೋ ಇಲ್ಲವೋ ಎಂಬುದಾಗಿ. ಎಷ್ಟು ಜನಗಳು ಸೇರಿ ಬರ್ತಾರೆ ನಮ್ಮ ಸಭೆಗೆ ಅದು ಪ್ರಾಮುಖ್ಯವಲ್ಲ. ಎಷ್ಟು ಆತ್ಮಗಳು ರಕ್ಷಣೆ ಮಾರ್ಗಕ್ಕೆ ಬಂದಿದೆ ಅದು ಪ್ರಾಮುಖ್ಯತೆ. ಆದ್ರೆ ರಕ್ಷಣೆ ಹೊಂದಿದಂತ ಆತ್ಮಗಳು ಎಷ್ಟು ನಿಜವಾಗಿಯೂ ನಂಬಿಕೆಯಲ್ಲಿ ಪ್ರೀತಿಯಲ್ಲಿ ವೃದ್ಧಿ ಆಗ್ತಾ ಇದ್ದಾರೆ ಎಂಬುದು ಬಹಳ ಪ್ರಾಮುಖ್ಯ. ಸೊ ಪೌಲನ ಪ್ರಾರ್ಥನೆ ಅದು ನಿಜವಾಗಿಯೂ ವಿಶೇಷತೆಯನ್ನು ತೋರಿಸ್ತಾ ಇದೆ. ಜನರಲ್ಲಿ ನಿಜವಾಗಿಯೂ ನಂಬಿಕೆ ದೃಢವಾಗುವುದನ್ನು ಅವನು ಗಮನಿಸ್ತಾ ಇದ್ದ, ಮತ್ತು ಜನರಲ್ಲಿ ನಿಜವಾಗಿ ಆ ಪ್ರೀತಿ ಕಾರ್ಯರೂಪಕ್ಕೆ ಬರಬೇಕೆಂಬುದನ್ನು ಅವನು ಗಮನಿಸ್ತಾ ಇದ್ದ. ಇದನ್ನು ನೋಡಿ ಇವರ ವಿಷಯದಲ್ಲಿ ಸಂತೋಷಪಟ್ಟು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ. ನೋಡಿ ಮತ್ತೊಂದು ಆವರ್ತಿ 15ನೇ ವಚನ, ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು ದೇವ ಜನರೆಲ್ಲರಿಗೂ ನೀವು ತೋರಿಸುವ ಪ್ರೀತಿಯನ್ನು ಕುರಿತು, ಅಂದ್ರೆ ಕಾರ್ಯರೂಪವಾಗಿ ತೋರಿಸುವ ಪ್ರೀತಿಯನ್ನು ಕುರಿತು ನಾನು ನಿಮ್ಮ ನಿಮಿತ್ತವಾಗಿ, ಮೂರನೇ ವಿಷಯ ಗಮನಿಸಿ ಇಲ್ಲಿ, ನಿಮ್ಮ ನಿಮಿತ್ತವಾಗಿ ಎಡೆಬಿಡದೆ ಎಂಬ ಪದವನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಏನ್ ಮಾಡ್ತಿದ್ದಾನೆ? ಎಡೆಬಿಡದೆ. ವಾ, ಬಹಳ ಅದ್ಭುತವಾದಂತ ಪದ ಅದು. ನೀವು ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಪ್ರಾರ್ಥನಾ ಜೀವಿತ ನಿಜವಾಗ್ಲೂ ಬದಲಾಗ್ಬಿಡುತ್ತೆ. ಅವನು ಹೇಳ್ತಾನೆ ಇಲ್ಲಿ ಎಡೆಬಿಡದೆ ಎಂಬ ಪದವನ್ನು ಪೌಲ ಇಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಪೌಲ ನಿಜವಾಗಿಯೂ ಪ್ರಾಮಾಣಿಕವಾಗಿ ಮಾತನಾಡ್ತಾ ಇದ್ದಾನ? ಎಸ್, ನಾವು ನಂಬ್ತೇವೆ ಅವನು ಪ್ರಾಮಾಣಿಕವಾಗಿ ಮಾತನಾಡ್ತಾನೆ, ಯಾಕಂದ್ರೆ ಇದು ಪವಿತ್ರಾತ್ಮನ ಮೂಲಕವಾಗಿ ಬಂದಂತ ವಾಕ್ಯ. ಇನ್ನೊಂದು ಕಡೆ ಪೌಲ ಕಾರ್ಯರೂಪವಾಗಿ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾನೆ, ಎಡೆಬಿಡದೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನೀವು ಇಡೀ ಹೊಸ ಒಡಂಬಡಿಕೆ ಗಮನಿಸಿದ್ರೆ, ಸಭೆಗಳಿಗೆ ಬರೆಯಲ್ಪಟ್ಟಂತ ಪತ್ರಿಕೆಗಳಾಗಿರ್ಬೋದು ಅಥವಾ ಸ್ಥಾಪಿಸಲ್ಪಟ್ಟಂತ ಸಭೆಗಳಾಗಿರ್ಬೋದು, ಈ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮಗೆ ಕಲಿಸ್ಕೊಡ್ತಕ್ಕಂಥ ಒಂದು ಪ್ರಮುಖವಾದಂತ ವಿಷಯ, ಪ್ರಾರ್ಥನೆ ವಿಷಯವಾಗಿ ಏನಂದ್ರೆ, ಅದು ಎಡೆಬಿಡದೆ ಮಾಡುವಂತ ಪ್ರಾರ್ಥನೆ. ಎಡೆಬಿಡದೆ ಅಂದ್ರೆ ನಾವು ದಿನನಿತ್ಯ ಆ ಒಂದು ಪ್ರಾರ್ಥನೆಯ ಮನೋಭಾವನೆಯಲ್ಲಿ ನಿರತರಾಗಿರುವಂಥದ್ದು. ಎಡೆಬಿಡದು ಅಂದ್ರೆ 24 ಗಂಟೆಗಳು ಪ್ರಾರ್ಥನೆಯಲ್ಲಿ ಇರಬೇಕು ಅಂತ ಅರ್ಥ ಅಲ್ಲ. ನೋಡಿ, ಪ್ರಾರ್ಥನೆಯನ್ನು ಒಂದು ಸಮಯಕ್ಕೆ ಮಾತ್ರ ನಾವು ಸೀಮಿತಗೊಳಿಸಬಾರ್ದು. ಎಷ್ಟು ಸಮಯಕ್ಕೆ ಸೀಮಿತಗೊಳಿಸಿ ಪ್ರಾರ್ಥನೆ ಮಾಡುವಂಥದ್ದು ಬಲ ಕೊಡುತ್ತೆ, ನಿಜವಾಗಿ ಒಳ್ಳೆಯದೇ. ಆದ್ರೆ ಕೆಲವು ಸಾರಿ ಸಮಯಕ್ಕೆ ಮಾತ್ರ ಸೀಮಿತಗೊಳಿಸ್ಬಿಟ್ಟಿರ್ತೇವೆ, ಮಿಕ್ಕದಂತ ಸಮಯದಲ್ಲಿ ನಮಗಿಷ್ಟ ಬಂದಂತೆ ಜೀವಿಸ್ತಾ ಇರ್ತೇವೆ. ಅದೆಲ್ಲ ಎಡೆಬಿಡದೆ ಮಾಡುವಂತ ಪ್ರಾರ್ಥನೆ. ಎಡೆಬಿಡದೆ ಮಾಡುವಂತ ಪ್ರಾರ್ಥನೆ ಅಂದ್ರೆ ದಿನವಿಡೀ ಆ ಪ್ರಾರ್ಥನೆಯ ಮನೋಭಾವನೆಯಲ್ಲಿ ಜೀವಿಸುವಂಥದ್ದು. ನಾನು ಪ್ರಯಾಣ ಮಾಡ್ತಾ ಇರ್ಬೋದು, ಅಥವಾ ನನ್ನ ಮನೆಯಲ್ಲಿ ಸುಮ್ಮನೆ ಇರ್ಬೋದು, ಅಥವಾ ಸೇವೆ ಮಾಡ್ತಾ ಇರ್ಬೋದು, ಅಥವಾ ಇನ್ನೊಬ್ಬರಿಗೆ ವಾಕ್ಯೋಪದೇಶ ಮಾಡ್ತಾ ಇರ್ಬೋದು, ಅಥವಾ ನಾನಿರುವಂತ ಸ್ಥಳಗಳೇ ಆಗಲಿ, ನನ್ನ 24 ಗಂಟೆಗಳ ದಿನನಿತ್ಯದ ಅನೇಕ ದಿನಚರಿಗಳಲ್ಲಿ ವಿಧ ವಿಧವಾಗಿ ಈ ಪ್ರಾರ್ಥನೆಯ ಮನೋಭಾವನೆಯನ್ನು ವ್ಯಕ್ತಪಡಿಸುವಂಥದ್ದು. ಸುವಿಶ್ವಾಸಿಗಳಿಗೋಸ್ಕರ ಅವನು
ಅವನು ಎಡೆಬಿಡದೆ ಪ್ರಾರ್ಥನೆ ಮಾಡ್ತಾ ಇದ್ದ. ನೀವು ಗಮನಿಸಿದ್ರೆ ಹೊಸ ಒಡಂಬಡಿಕೆಯಲ್ಲಿ ಸುಮಾರು 4 ಸಾರಿ ಈ ಎಡೆಬಿಡದೆ ಮಾಡುವಂತ ಪ್ರಾರ್ಥನೆ ನಮಗೆ ಆ ವ್ಯಕ್ತವಾಗಿದೆ. ಅದಕ್ಕೂ ಮುಂಚಿತವಾಗಿ ನಾನು ಯೇಸು ಕ್ರಿಸ್ತನು ತಾನೇ ನಮಗೆ ಕಲಿಸಿಕೊಟ್ಟಂತ ಅನೇಕ ಪ್ರಾರ್ಥನೆಗಳಲ್ಲಿ ಒಂದು ಪ್ರಾರ್ಥನೆ, ಅದನ್ನು ಮಾದರಿಯ ರೂಪದಲ್ಲಿ ಅಥವಾ ಅದನ್ನು ಒಂದು ಸಾಮ್ಯದ ರೂಪದಲ್ಲಿ ಕರ್ತನು ನಮಗೆ ಕಲಿಸ್ಕೊಟ್ಟ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದು ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ, ಆ ಒಂದು 18ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಅಲ್ಲಿ ಲೂಕ ತಿಳಿಸ್ತಾನೆ, ನೀವು ಬೇಸರಗೊಳ್ಳದಂತೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಾಗಿ ಕರ್ತನು ಈ ಸಾಮ್ಯವನ್ನು ಅವರಿಗೆ ತಿಳಿಸಿದನು. ಅನೇಕ ಸರಿ ನಮ್ಮ ಪ್ರಾರ್ಥನೆಗೆ ಹೊರಗಿನವುಗಳು ಸಮಸ್ಯೆ ಅಲ್ಲ, ಹೊರಗಿನವುಗಳು ನಮಗೆ ತೊಂದರೆ ಕೊಡ್ತಾ ಇಲ್ಲ. ನಮ್ಮ ಪ್ರಾರ್ಥನೆಗೆ ನಾವೇ ಎದುರಾಳಿಗಳಾಗಿದ್ದೇವೆ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಪ್ರಾರ್ಥನಾ ಜೀವಿತಕ್ಕೆ ನಾವೇ ಎದುರಾಳಿಗಳಾಗಿದ್ದೇವೆ, ನಾವೇ ವೈರಿಗಳಾಗಿದ್ದೇವೆ. ನಮ್ಮಲ್ಲಿ ಅದು ಬದಲಾವಣೆ ತರಬೇಕು. ನನ್ನಲ್ಲಿ ಅದು ಬದಲಾವಣೆ ಆದ್ರೆ ನನ್ನ ವಿಶ್ವಾಸಿಗಳಲ್ಲಿ ಬದಲಾವಣೆ ಆಗುತ್ತೆ. ಸೊ ಅಲ್ಲಿ ಕರ್ತನ್ ತಿಳಿಸ್ತಾ ಇದ್ದಾನೆ, ನೀವು ಬೇಸರಗಳಂದ್ರೆ ನೀವು ಆ ಒಂದು ದಾಹವನ್ನು ಕಳಕೊಳ್ಳದೆ, ಅಥವಾ ಆ ಒಂದು ಆಸಕ್ತಿಯನ್ನು ಕಳಕೊಳ್ಳದೆ, ಅಥವಾ ನೀವು ಬಹಳ ಆಸಕ್ತಿ ಪೂರ್ವಕವಾಗಿ ಶ್ರದ್ಧೆಯಿಂದ ಪ್ರತಿದಿನ ದೇವರನ್ನು ಹುಡುಕುವಂತವ್ರಾಗ್ಬೇಕು, ಪ್ರಾರ್ಥನೆ ಮಾಡುವಂತವ್ರಾಗ್ಬೇಕೆಂಬುದಾಗಿ ಹೇಳ್ತಾ ಆತನು ಒಂದು ಸಾಮ್ಯ ಹೇಳ್ತಾನೆ. ಅಲ್ಲಿ ಒಬ್ಬ ವಿಧವೆ ಇದ್ದಾಳೆ. ತನ್ನ ಮನೆ ಕಳ್ಕೊಂಡಿರ್ಬೋದು, ಬಹಳ ಒಂದು ಅನ್ಯಾಯ ಆಕೆಗೆ ಉಂಟಾಗಿರ್ಬೋದು. ಬಹಳ ನೋವಿನಲ್ಲಿ ಒಬ್ಬ ರಾಜನ ಮುಂದೆ ಹೋಗಿ ನನಗೆ ನ್ಯಾಯವನ್ನು ದೊರಕಿಸಿಕೊಡು ಎಂಬುದಾಗಿ ಕೇಳ್ಕೊಳ್ತಾಳೆ. ಅಲ್ಲಿ ಈ ಅನ್ಯಾಯಗಾರನಾದಂತ ಯಾರು ರಾಜನು, ಅರಸನು ಆಕೆಯ ಮನವಿಯನ್ನು ತನ್ನ ಕಿವಿಗೆ ಹಾಕೊಳ್ಳೋದಿಲ್ಲ, ಕಳಿಸ್ಬಿಡ್ತಾನೆ. ಆದ್ರೆ ಈಕೆ ಬಿಡ್ತಾ ಇಲ್ಲ, ಪದೇ ಪದೇ ಹೋಗ್ತಾಳೆ. ಪದೇ ಪದೇ ಹೋಗಿ ಈತನ ಮುಂದೆ ತನ್ನ ಒಂದು ಮನವಿಯನ್ನು ವ್ಯಕ್ತಪಡಿಸ್ತಾಳೆ. ನನಗೆ ನ್ಯಾಯ ದೊರಕಿಸ್ಕೊಡು ಎಂಬುದಾಗಿ ಕೇಳ್ಕೊಳ್ತಾಳೆ. ಆಮೇಲೆ ಆ ಅನ್ಯಾಯಗಾರನಾದಂತ ಆ ಒಂದು ರಾಜನು ಅಂದುಕೊಳ್ತಾನೆ, ಈಗೋ ಈಕೆ ಪದೇ ಪದೇ ಬಂದು ನನಗೆ ಬೇಸರ ಮಾಡ್ತಿದ್ದಾಳೆ. ಈಕೆಯ ಒಂದು ಇದನ್ನು ನಾನು ಹೇಗೆ ತೀರಿಸಬೇಕೆಂಬುದಾಗಿ, ನ್ಯಾಯವನ್ನು ತೀರಿಸಬೇಕೆಂಬುದಾಗಿ ಆಕೆಗೆ ನ್ಯಾಯವನ್ನು ದೊರಕಿಸ್ಕೊಡ್ತಾನೆ. ಅಲ್ಲಿ ಕರ್ತನು ನಮಗೆ ಕಲಿಸ್ತಾ ಇದ್ದಾನೆ, ಅನ್ಯಾಯಗಾರನು ಆಕೆಗೆ ನ್ಯಾಯವನ್ನು ದೊರಕಿಸಿಕೊಟ್ಟ, ಆದ್ರೆ ದೇವರು ಅನ್ಯಾಯಗಾರನಲ್ಲ, ದೇವರು ನೀತಿವಂತನಾಗಿದ್ದಾನೆ. ನಿಮ್ಮ ತಂದೆಯು ನಿಮ್ಮ ವಿಷಯವಾಗಿ ಕಾಳಜಿ ವಹಿಸಿದ್ದಾನೆ. ನಿಮ್ಮ ಬಗ್ಗೆ ನಿಮಗೆ ಏನು ಅಗತ್ಯತೆಗಳಿದೆಯೋ ಆತನಿಗೆ ಚೆನ್ನಾಗಿ ಗೊತ್ತಿದೆ. ನೀವು ಯಾವ ವಿಷಯದಲ್ಲಿ ಕಷ್ಟಗಳನ್ನು, ಸಮಸ್ಯೆಗಳನ್ನು, ಅನಾರೋಗ್ಯಗಳನ್ನು ಅನುಭವಿಸ್ತಾ ಇದೆ ಎಲ್ಲವೂ ಗೊತ್ತಿದೆ. ನಿಮ್ಗೆ ಎಷ್ಟು ಅನ್ಯಾಯ ಆಗಿದೆ ಅದೆಲ್ಲವೂ ಆತನಿಗೆ ಗೊತ್ತಿದೆ. ಆತನು ಅನ್ಯಾಯಗಾರನಲ್ಲ. ನಿಮ್ಮ ಪ್ರಾರ್ಥನೆಗಳು ಯಾವತ್ತೂ ಆತನಿಗೆ ಬೇಸರಗೊಳಿಸುವುದಿಲ್ಲ ಎಂಬುದಾಗಿ ತಿಳಿಸುತ್ತಾ ಕರ್ತನು ಹೇಳ್ತಾನೆ, ತನ್ನ ಮಕ್ಕಳು ಹಗಲು ഇരുಳು ಪ್ರಾರ್ಥನೆ ಮಾಡುವಾಗ ಅವರಿಗೆ ನ್ಯಾಯವನ್ನು ತೀರಿಸದೆ ಇರುವನೆ. ಅಲ್ಲಿ ಹಗಲು ഇരുಳು ಎಂಬತಕ್ಕಂಥ ಪದ ಬಹಳ ಪ್ರಾಮುಖ್ಯ. ಅಲ್ಲಿ ಆ ವಿಧವೆ ಪದೇ ಪದೇ ಹೋಗಿ ಆ ಅನ್ಯಾಯಗಾರನಂತ ವ್ಯಕ್ತಿ ಮುಂದೆ ಕೇಳ್ಕೊಳ್ತಾ ಇದ್ಲು, ನನಗೆ ಹೇಗಾದ್ರೂ ನ್ಯಾಯವನ್ನು ದೊರಕಿಸ್ಕೊಡು ಅಂತ. ಅಲ್ಲಿ ಕರ್ತನೆ ಹೇಳ್ತಾನೆ, ನಿಮ್ಮ ದೇವರು ಅನ್ಯಾಯಗಾರನಲ್ಲ, ಆತನು ನೀತಿವಂತನಾಗಿದ್ದಾನೆ. ಆತನು ಕರುಣೆಯುಳ್ಳಂತ ದೇವರಾಗಿದ್ದಾನೆ. ನಿಮ್ಮನ್ನು ಪ್ರೀತಿಸುವ ಆತನಾಗಿದ್ದಾನೆ. ನಿಮಗೇನು ಬೇಕೋ ಆತನಿಗೆ ಗೊತ್ತಿದೆ. ಆದರೆ ನೀನು ಹಗಲು ഇരുಳು ಆತನನ್ನು ಹುಡುಕ್ತಾ ಇದ್ದೀಯ. ತನ್ನ ಮಕ್ಕಳು ದೇವರಾದುಕೊಂಡವರು ಹಗಲು ഇരുಳು ಪ್ರಾರ್ಥನೆ ಮಾಡುವಾಗ ಅವರ ವಿಷಯದಲ್ಲಿ ಆತನು ಕೃಪೆ ತೋರಿಸದೆ ಇರುವನೇ ಎಂಬ ಪ್ರಶ್ನೆ ಕರ್ತನಲ್ಲಿ ಆಗ್ತಾ ಇದ್ದಾನೆ. ಅತಿ ಬೇಗನೆ ಬಂದು ಅವರಿಗೆ ಕೃಪೆ ತೋರಿಸ್ತಾನೆ. ಸೊ ಪ್ರಿಯರಾದಂತ ದೇವರ ಮಕ್ಕಳೇ, ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ, ಎಡೆಬಿಡದೆ ಮಾಡುವಂತ ಪ್ರಾರ್ಥನೆ ಬಹಳ ಪರಿಣಾಮಕಾರಿಯಾದಂತ, ಬಲಪ್ರದವಾದಂತ
ಉತ್ತರಗಳನ್ನು ತೆಗೆದುಕೊಂಡು ಬರುವಂತ, ದೇವರನ್ನು ನಿಜವಾಗಿಯೂ ಮುಟ್ಟುವಂತ ಪ್ರಾರ್ಥನೆ ಎಂಬುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಜವಾಗಿಯೂ ಎಡೆಬಿಡದೆ ಮಾಡುವಂತ ಪ್ರಾರ್ಥನೆ ಅಂದ್ರೆ ಆ ಯಾವಾಗಲೂ ಆ ಪ್ರಾರ್ಥನೆಯ ಮನೋಭಾವನೆಯಲ್ಲಿ ದೇವರ ಮುಂದೆ ಬರುವಂಥದ್ದು, ಇದು ಬಹಳ ಪ್ರಾಮುಖ್ಯ. ನೀವು ಬೇರೆ ಬೇರೆ ಪುಸ್ತಕಗಳಿಗೆ, ಪತ್ರಿಕೆಗಳಿಗೆ ಬರುವಾಗ ಅಲ್ಲಿಯೂ ಕೂಡ ವ್ಯಕ್ತ ಆಗುತ್ತೆ. ಕೊಲೊಸದವರಿಗೆ ಬರೆಯುವಾಗ ಪೌಲನು ಹೇಳ್ತಾನೆ, ನೀವು ಯಾವಾಗಲೂ ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ. ಮತ್ತೆ ಆ ನೀವೊಂದು ಪತ್ರಿಕೆಗೆ ಬನ್ನಿ, ಅಲ್ಲಿ ಮೊದಲನೇ ತೆಸಲೋನಿಕ 5ನೇ ಅಧ್ಯಾಯಕ್ಕೆ ಬನ್ನಿ. ಅಲ್ಲಿ ಕೂಡ ಪೌಲ ನಮಗೆ ತಿಳಿಸ್ತಾನೆ. 5ನೇ ಅಧ್ಯಾಯ 17ನೇ ವಚನಕ್ಕೆ ನಾವು ಬರೋಣ. ಅಲ್ಲಿ ಬಹಳ ಸ್ಪಷ್ಟವಾಗಿ ಪೌಲ ನಮಗೆ ತಿಳಿಸ್ತಾ ಇದ್ದಾನೆ. 16ನೇ ವಚನ, ಯಾವಾಗಲೂ ಸಂತೋಷಿಸಿರಿ. ಮತ್ತೆ ಇಲ್ಲಿ ಹೇಳ್ತಾ ಇದ್ದಾನೆ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಮತ್ತು ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡ್ರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದಂತ ದೇವರ ಚಿತ್ತವಾಗಿದೆ. ದೇವರ ಚಿತ್ತ ಏನಂದ್ರೆ, ನೀವು ಯಾವಾಗಲೂ ಎಡೆಬಿಡದೆ ಪ್ರಾರ್ಥನೆ ಮಾಡುವಂತವ್ರಾಗ್ಬೇಕು. ಈ ಎಡೆಬಿಡದೆ ಮಾಡುವಂತ ಪ್ರಾರ್ಥನೆಯನ್ನು ನಾವು ಬೆಳೆಸ್ಕೊಳ್ಬೇಕು. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಯಾವಾಗ ಈ ಎಡೆಬಿಡದೆ ಮಾಡುವಂತ ಪ್ರಾರ್ಥನೆಯ ಒಂದು ಮನೋಭಾವನೆ ನಾವು ಬೆಳೆಸ್ಕೊಳ್ತೇವೋ, ಪಾಪದಿಂದ ನಾವು ದೂರ ಆಗ್ತಾ ಇರ್ತೇವೆ. ಯಾಕಂದ್ರೆ ಪ್ರಾರ್ಥಿಸುವಂತ ವ್ಯಕ್ತಿ ಪಾಪದಿಂದ ದೂರವಾಗ್ತಾ ಇರ್ತಾನೆ. ಪ್ರಾರ್ಥನೆ ಮಾಡದೇ ಇರ್ತಕ್ಕಂಥ ವ್ಯಕ್ತಿ ಪಾಪಕ್ಕೆ ಹತ್ತಿರವಾಗ್ತಾ ಇರ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಕಡೆ ಪಾಪದ ಸ್ವಭಾವಗಳು ನಮ್ಮಿಂದ ದೂರವಾಗ್ತಾ ಇರ್ತವೆ. ಹಳೆ ಜೀವಿತದ, ಹಳೆ ಮನುಷ್ಯನ ಅನೇಕ ಪಾಪದ ಸ್ವಭಾವಗಳಲ್ಲಿ ನಾವು ಇನ್ನೂ ಇದ್ದೇವೆ. ನಾವು ಸಂಪೂರ್ಣವಾಗಿ ಪರಿಪೂರ್ಣರಾಗಿ ಪರಿಶುದ್ಧರಾಗಿಲ್ಲ. ಇನ್ನು ಪರಿಪೂರ್ಣತೆಗೆ ನಾವು ಬಂದಿಲ್ಲ. ನಮ್ಮಲ್ಲಿ ಅನೇಕ ಹಳೆ ಮನುಷ್ಯನ ಅನೇಕ ಹಳೆಯ ಸ್ವಭಾವಗಳು, ಹೊಲಸು ಮಾತುಗಳು, ಕೆಟ್ಟ ಆಲೋಚನೆಗಳು, ಯಾಕಂದ್ರೆ ನಾವು ಈ ಪಾಪದ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಅವೆಲ್ಲವೂ ಸಹಜ. ಆದ್ರೆ ಹೆಚ್ಚು ಪ್ರಾರ್ಥನೆಯ ಮನೋಭಾವನೆಯಲ್ಲಿ ನೀವು ಎಷ್ಟು ಹೆಚ್ಚಾಗಿ ಬೆಳೀತಾ ಇರ್ತೀರೋ, ಎಡೆಬಿಡದೆ ಮಾಡುವಂತ ಪ್ರಾರ್ಥನೆಯಲ್ಲಿ ಯಾವಾಗ ಹೆಚ್ಚಾಗಿ ಬೆಳೀತಾ ಇರ್ತೀರೋ, ಪಾಪದಿಂದ ದೂರವಾಗ್ತಾ ಇರ್ತೀರ. ಇಲ್ಲವಾದ್ರೆ ಏನಾಗುತ್ತೆ ಗೊತ್ತಾ? ಕೇವಲ ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿ ನೀವು ಜೀವಿಸ್ತಾ ಇರ್ತೀರ. ಧಾರ್ಮಿಕ ವ್ಯಕ್ತಿಯಲ್ಲಿ ಒಳಗಿನ ಬದಲಾವಣೆ ಇಲ್ಲ, ಹೊರಗಿನ ಒಂದು ನೋಟ ಮಾತ್ರ ಇದೆ. ಒಳಗಿನ ಬದಲಾವಣೆ ಆಗುವಾಗ ಅದು ಕಾಲಕ್ರಮೇಣ ಹೊರಗಡೆ ತೋರಲ್ಪಡುತ್ತೆ. ಪಾಪದಿಂದ ದೂರವಾಗ್ತಾ ಇರ್ತೀರಾ, ಪಾಪವನ್ನು ದ್ವೇಷಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ, ದೇವರಿಗೆ ಹತ್ತಿರವಾಗ್ತೀರಾ, ಪರಿಶುದ್ಧತೆಯನ್ನು ಇನ್ನೂ ಹೆಚ್ಚಾಗಿ ಆಳವಾಗಿ ತಿಳ್ಕೊಳ್ಬೇಕು, ದೇವರನ್ನು ಅನುಭವಿಸಬೇಕೆಂಬುದಾಗಿ ಹತ್ತಿರವಾಗ್ತೀರಾ. ಅಷ್ಟೇ ಅಲ್ಲ, ದೇವರ ವಾಕ್ಯಗಳು ಬಹಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಕಂಡು ಬರ್ತಾ ಇರ್ತವೆ. ಈಗ ಇಂಥ ವಿಷಯಗಳಲ್ಲಿ ನಾನು ತಪ್ಪಿದ್ದೇನೆ, ಇಂಥ ವಿಷಯಗಳಲ್ಲಿ ದೇವರ ಮುಂದೆ ನಾನು ಮನಸ್ಸಾಂತರ ಪಡಬೇಕಾಗಿದೆ, ಪಾಪಗಳನ್ನು ಒಪ್ಪಿಕೊಳ್ಬೇಕಾಗಿದೆ ಎಂಬುದಾಗಿ ದೇವರ ಪ್ರಸನ್ನತೆಗೆ ನೀವು ಹತ್ತಿರವಾಗ್ತೀರಾ. ಅದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪ್ರಾರ್ಥನೆಯನ್ನು ಕೇವಲ ಒಂದು ಸಮಯಕ್ಕೆ ಮಾತ್ರ ಸೀಮಿತಗೊಳಿಸಬಾರ್ದು. ಇದನ್ನು ಒಂದು ಮನೋಭಾವನೆ, ಎಡೆಬಿಡದೆ ಮಾಡುವಂತ ಮನೋಭಾವನೆಯನ್ನಾಗಿ ನಾವು ರೂಪಿಸಿಕೊಳ್ಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಎಫೆಸ ಪತ್ರಿಕೆಗೆ ನಾವು ಹೋಗೋಣ. ಎಫೆಸ ಪತ್ರಿಕೆ 1ನೇ ಅಧ್ಯಾಯಕ್ಕೆ ಮತ್ತೆ ನೀವು ತಿರುಗುವುದಾದ್ರೆ, ಅಲ್ಲಿ 15ನೇ ವಚನಕ್ಕೆ ನಾವು ಮತ್ತೆ ಬರೋಣ. ಪೌಲನು ತನ್ನ ಪ್ರಾರ್ಥನೆಯನ್ನು 3 ವಿಷಯಗಳಲ್ಲಿ ವ್ಯಕ್ತಪಡಿಸಿದ: ವಿಶ್ವಾಸಿಗಳ ಜೀವವುಳ್ಳ ನಂಬಿಕೆ, ವಿಶ್ವಾಸಿಗಳು ದೇವ ಜನರಿಗೆ ತೋರಿಸುವಂತ ಕಾರ್ಯರೂಪವಾದಂತ ಪ್ರೀತಿ, 3ನೇದಾಗಿ ತನ್ನ ಪ್ರಾರ್ಥನೆ ಪ್ರಾಮಾಣಿಕವಾದದ್ದು. ಕಾರಣವೇನೆಂದ್ರೆ, ಯಾವಾಗಲೂ ಎಡೆಬಿಡದೆ ದೇವರಿಗೆ ಸ್ತೋತ್ರ ಅಥವಾ ಪ್ರಾರ್ಥನೆಯನ್ನು ಅವನು ಮಾಡ್ತಾ ಇದ್ದ. ಈಗ ಅವನ ಪ್ರಾರ್ಥನೆಯನ್ನು ಬಿಚ್ಚಿ ಇಡ್ತಾ ಇದ್ದಾನೆ. 16ನೇ ವಚನಕ್ಕೆ ನಾವು ಬರೋಣ. ನನ್ನ ಪ್ರಾರ್ಥನೆಗಳಲ್ಲಿ, ನೋಡಿ ಇಲ್ಲಿ ಪೌಲ ಹೇಳ್ತಾನೆ, ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ನಾನು ವಿಜ್ಞಾಪನೆ ಮಾಡ್ತಾ ಇದ್ದೇನೆ. ಪ್ರಾರ್ಥನೆಯಲ್ಲಿ 2 ವಿಷಯ ಬಹಳ ಪ್ರಾಮುಖ್ಯ ಇಲ್ಲಿ. ಒಂದು, ಮನವಿಗಳು
ಪ್ರಾರ್ಥನಾ ಮನವಿಗಳು, ಇನ್ನೊಂದು ಕಡೆ ವಿಜ್ಞಾಪನೆ. ಇಲ್ಲಿ ಪೌಲ ವಿಜ್ಞಾಪನೆಯನ್ನು ಯಾಕೆ ವ್ಯಕ್ತಪಡಿಸಿದನಂದ್ರೆ, ವಿಜ್ಞಾಪನೆ ಅಂದ್ರೆ ಬೇರೆಯವರ ವಿಷಯಗಳನ್ನು ಅಥವಾ ಅವರ ಭಾರಗಳನ್ನು ನಮ್ಮ ಭಾರಗಳೋ ಎಂಬಂತೆ ತೆಗೆದುಕೊಂಡು ಅವರ ಸ್ಥಾನದಲ್ಲಿ ನಿಂತುಕೊಂಡು ಪ್ರಾರ್ಥಿಸುವಂಥದ್ದು. ಇನ್ನೊಂದು ಸಾರಿ ಹೇಳ್ತೇನೆ, ಚೆನ್ನಾಗಿ ಗಮನಿಸಿ. ಪ್ರಾರ್ಥನಾ ಮನವಿ ಅಂದ್ರೆ ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು, ಅದ್ರಲ್ಲಿ ತಪ್ಪಿಲ್ಲ. ನಾವು ಮಾಡಬೇಕು, ನೆನೆಸ್ಕೊಳ್ಬೇಕು, ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಆದ್ರೆ ವಿಜ್ಞಾಪನೆ ಅಂದ್ರೆ, ವಿಜ್ಞಾಪನೆಯ ವಿಶೇಷತೆ ಏನಂದ್ರೆ, ಬೇರೆಯವರು, ವಿಶೇಷವಾಗಿ ಒಬ್ಬ ವ್ಯಕ್ತಿ ಏನೋ ಒಂದು ಒಬ್ಬ ವಿಶ್ವಾಸಿ ಏನೋ ಒಂದು ಸಂದಿಗ್ಧವಾದಂತ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದಾನೆ, ಕಣ್ಣೀರಿನಲ್ಲಿ ಹಾದು ಹೋಗ್ತಾ ಇದ್ದಾನೆ, ಅಥವಾ ನೋವಿನಲ್ಲಿ, ತನ್ನ ಪ್ರಿಯರನ್ನು ಕಳ್ಕೊಂಡಂತ ನೋವಿನಲ್ಲಿ ಹಾದು ಹೋಗ್ತಾ ಇದ್ದಾನೆ, ಅಥವಾ ಯಾವುದೋ ಒಂದು 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 ಆತ್ಮೀಕವಾದಂತ ಸಮಸ್ಯೆಗಳ ಹೋರಾಟದಲ್ಲಿ ಹಾದು ಹೋಗ್ತಾ ಇದ್ದಾನೆ. ಅವುಗಳನ್ನು ತಿಳ್ಕೊಂಡಂತ ನೀವುಗಳು ಆ ವ್ಯಕ್ತಿ ಹಾದು ಹೋಗ್ತಾ ಇರ್ತಕ್ಕಂಥ ಸಂದಿಗ್ಧವಾದಂತ ಪರಿಸ್ಥಿತಿಯನ್ನು, ಆ ಭಾರವನ್ನು ನಿಮ್ಮ ಮೇಲೆ ಹೊತ್ತುಕೊಂಡು ದೇವರ ಮುಂದೆ ಕಣ್ಣೀರಿನಿಂದ ಅವರಿಗೋಸ್ಕರ ಪರಿತಪಿಸುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು. ಅದಕ್ಕೆ ನಾನು ಹೇಳ್ತೇನೆ, ಪ್ರಾರ್ಥನೆ ಸುಮ್ಮನೆ ಪ್ರಾರ್ಥನೆ ಅಲ್ಲ, ಇದು ವಿಜ್ಞಾಪನೆಯಾಗಿ ಮಾರ್ಪಡಬೇಕು. ವಿಶ್ವಾಸಿಗಳಿಗೋಸ್ಕರ ಪರಿತಪಿಸಿ ವಿಜ್ಞಾಪನೆಯ ಒಂದು ಭಾರದಿಂದ, ಕಣ್ಣೀರಿನಿಂದ ಅವರಿಗೋಸ್ಕರ ಪ್ರಾರ್ಥಿಸುವಂತ ಒಂದು ನಿಜವಾದಂತ ಪ್ರಾರ್ಥನಾ ಜೀವಿತ ಒಂದು ಪರಿವರ್ತನೆಗೊಳ್ಳುವಂತ ಒಂದು ವಿಷಯಕ್ಕೆ ನಾವು ಬರಬೇಕಾಗಿದೆ. ವಿಜ್ಞಾಪನೆ ಬಗ್ಗೆ ಮಾತನಾಡುವಾಗ ಬಹಳಷ್ಟಿದೆ, ನಾನು ಎಲ್ಲವನ್ನು ಹೇಳಿಕ್ ಸಾಧ್ಯವಾಗ್ತಾ ಇಲ್ಲ. ಆದರೆ ಕೆಲವು ಸಂಗತಿಗಳನ್ನ ಗಮನಿಸಿ. ಹಳೆ ಒಡಂಬಡಿಕೆಯಲ್ಲಿ ಪ್ರತಿಯೊಬ್ಬರು ದೇವ ಜನರು ದೇವರಿಂದ ಏನನ್ನಾದರೂ ಅದ್ಭುತವಾದವುಗಳನ್ನು ತಾವು ಅನುಭವಿಸಿದ್ದೇ ಆದ್ರೆ ಅದಕ್ಕೆ ಒಂದು ಕಾರಣ ವಿಜ್ಞಾಪನೆಯ ಪ್ರಾರ್ಥನೆ, ಇನ್ನೊಂದು ಕಡೆ ಅವರು ಮಾನಸಾಂತರವುಳ್ಳವರಾಗಿ ದೇವರ ಮುಂದೆ ಮಾಡಿದಂತ ಆ ಒಂದು ಉಪವಾಸದ ಪ್ರಾರ್ಥನೆ. ವಿಜ್ಞಾಪನೆ ಮತ್ತು ಉಪವಾಸ ಯಾವಾಗಲೂ ಒಟ್ಟಾಗಿ ಹೋಗುತ್ತೆ. ಉದಾಹರಣೆಗೆ ತೆಗೆದುಕೊಳ್ಳಿ, ನೆಹೆಮಿಯ ಎಂಬುದಾಗಿ ಒಬ್ಬ ವ್ಯಕ್ತಿ, ಅವನೆಲ್ಲಿದ್ದಾನೆ? ಪಾರಸಿಯರ ದೇಶದಲ್ಲಿ ಏನಾಗಿ ಸೆರೆಗೆ ಒಯ್ಯಲ್ಪಟ್ಟಂತ ಒಬ್ಬನಾಗಿದ್ದಾನೆ. ಅಲ್ಲಿ ಅವನಿಗೆ ಎಲ್ಲಾ ಅನುಕೂಲಗಳಿದ್ದಾವೆ. ರಾಜನ ಒಂದು ಪಕ್ಕದಲ್ಲಿ ಸೇವೆ ಮಾಡುವಂತ ಪಾರುಪತ್ಯನಾಗಿ ಎಲ್ಲ ಅನುಕೂಲಗಳು ಅವನಿಗಿದ್ದಾವೆ. ಆದ್ರೆ ಒಂದು ಕಡೆ ಅವನ ತಮ್ಮನು ಬಂದು, ಅನನೀಯನು ಬಂದು ಅವನಿಗೆ ಹೇಳ್ತಾನೆ, ಇಗೋ ನಿನಗೆಲ್ಲ ಅನುಕೂಲಗಳಿದ್ದಾವೆ, ಬಹಳ ಸಂತೋಷ, ಆದ್ರೆ ಅಲ್ಲಿ ನಮ್ಮ ಜನರು ಅಂದ್ರೆ ಅಂದ್ರೆ ಇಸ್ರಾಯೇಲರು, ಯೆರೂಸಲೇಮಿನಲ್ಲಿರ್ತಕ್ಕಂಥ ಜನರು ಬಹಳ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ಕೆಲವರು ಅಲ್ಲಿಂದ ಆಗ್ಲೇ ಹೊರಟು ಹೋಗಿದ್ರು. ಓಕೆ, ಸೈರಸ್ ರಾಜನು ಅವರನ್ನು ಕಳಿಸ್ಕೊಟ್ಟಿದ್ದ. ಆದ್ರೆ ಇಲ್ಲಿ ನೆಹೆಮೀಯನು ಇಲ್ಲಿ ಮಾತ್ರ ಇದ್ದಾನೆ. ಇಲ್ಲಿ ಅಲ್ಲಿ ಅವ್ರಿಗೆ ಉಂಟಾಗಿರ್ತಕ್ಕಂಥ ಎಲ್ಲಾ ನೋವುಗಳು, ಅವ್ರಿಗೆ ಉಂಟಾಗಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳು ಬದಲಾಗಬೇಕು, ಅವರು ಬಹಳ ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಎಂಬುದಾಗಿ ವ್ಯಕ್ತಪಡಿಸ್ತಾ ಇದ್ದಾನೆ. ಯೆರೂಸಲೇಮಿನ ಗೋಡೆಗಳು ಅವು ಏನಾಗಿದ್ದಾವೆ? ಬಿದ್ದು ಹೋಗಿದ್ದಾವೆ, ನಮಗೆ ಪ್ರೊಟೆಕ್ಷನ್ ಇಲ್ಲ, ನಮಗೆ ಒಂದು ನಿಜವಾದಂತ ಸಂರಕ್ಷಣೆ ಇಲ್ಲ ಎಂಬುದಾಗಿ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಅಲ್ಲಿ ನೆಹೆಮೀಯನು, ಅಲ್ಲಿ ನಾವು ನೋಡ್ತೇವೆ ಆ ವಾಕ್ಯ ಭಾಗಗಳು, ನೀವು ತದನಂತರ ಹೋಗಿ ನೀವು ನೋಡ್ಕೊಳ್ಳಿ. ಅಲ್ಲ ಅರ್ಥ ಏನಂದ್ರೆ, ನೆಹೆಮೀಯನು ಬಹಳ ಭಾರವುಳ್ಳವನಾಗಿ, ಮುರಿದ ಮನಸ್ಸುಳ್ಳವನಾಗಿ, ಉಪವಾಸ ವಿಜ್ಞಾಪನೆಗಳೊಂದಿಗೆ ಮಿಕ್ಕಾದಂತ 21 ದಿನ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಎಡೆಬಿಡದೆ. ದೇವ್ರೆ, ನಿನ್ನ ಒಂದು ಕಾರ್ಯ ನಡಿಬೇಕು, ಯೆರೂಸಲೇಮಿನ ಪೌಳಿ ಗೋಡೆಗಳು ಕಟ್ಟಲ್ಪಡಬೇಕು, ನಿನ್ನ ಮಕ್ಕಳಿಗೆ ರಕ್ಷಣೆ ಆಗಬೇಕು, ನಿನ್ನ ಕಾರ್ಯ ಅಲ್ಲಿ ನಡಿಬೇಕು. ಈಗಾದ್ರೂ ರಾಜನ ಹೃದಯದಲ್ಲಿ ಕಾರ್ಯ ಮಾಡು. ಅವನು ನನಗೆ ಎಲ್ಲಾ ಸವಲತ್ತುಗಳನ್ನು, ಉಪಕರಣಗಳನ್ನು ಮತ್ತು ಜನರ ಒಂದು ಶಕ್ತಿಯನ್ನು ಮತ್ತು ಜನರ ಬಲವನ್ನು, ಹಣವನ್ನು ಪ್ರತಿಯೊಂದು ನನಗೆ ಅನುಗ್ರಹಿಸಿಕೊಟ್ಟು ನಾನು ಹೊರಟು ಹೋಗಿ ಈ ಕಾರ್ಯ ಮುಗಿಸ್ಬೇಕು, ಅದಕ್ಕೋಸ್ಕರವಾಗಿ ಎಲ್ಲವನ್ನು ಸಿದ್ಧಪಡಿಸಿ ಎಂಬುದಾಗಿ ಅವನು ಪ್ರಾರ್ಥನೆ ಮಾಡ್ತಾನೆ. ಎಷ್ಟು ದಿನ? 21 ದಿನ ಎಡೆ ಬಿಡದೆ ಇವರುಗಳನ್ನ ನೆನೆಸ್ಕೊಂಡು ಮೊಣಕಾಲೂರಿ ದೇವರ ಮುಂದೆ ಕಣ್ಣೀರು ಸುರಿಸುತ್ತಾ ವಿಜ್ಞಾಪನೆ ಮಾಡ್ತಾ ಇದ್ದ. ಅಂತ ವಿಜ್ಞಾಪನೆಗಳನ್ನು ದೇವರು ಕೇಳೋದಿಲ್ವಾ? ಕೇಳ್ತಾನೆ. ದೇವರ ರಾಜ್ಯಕ್ಕೋಸ್ಕರ, ದೇವರ ವಿಷಯಗಳಿಗೋಸ್ಕರ, ಸಭೆಗೋಸ್ಕರ, ದೇವರ ಮಕ್ಕಳಿಗೋಸ್ಕರ ನೀವು ಪರಿತಪಿಸುವಂತ ಪ್ರತಿಯೊಂದು ಪ್ರಾರ್ಥನೆಗಳನ್ನು ದೇವರು ಕೇಳ್ತಾನೆ.
ದೇವರ ಕಿವಿಗಳು ಕೇಳಲಾರದಂತ ಕಿವುಡಲ್ಲ. ದೇವರ ಹಸ್ತ ರಕ್ಷಿಸಲಾರದಂತ ಒಂದು ಇದು ಆತನಿಗೆ ಶಕ್ತಿ ಇಲ್ಲ ಎಂಬುದಾಗಿ ನಾವು ತಿಳ್ಕೊಳ್ತಾ, ದೇವರು ನಿಜವಾಗಿ ಕೇಳ್ತಾನೆ, ರಕ್ಷಿಸ್ತಾನೆ, ಬಿಡುಗಡೆ ತಕ್ಕ ಸಮಯದಲ್ಲಿ ತೆಗೆದುಕೊಂಡು ಬರ್ತಾನೆ. ಆದ್ರೆ ಇಲ್ಲಿ ನೆಹಮ್ಯ ಏನ್ ಮಾಡ್ತಿದ್ದಾನೆ? 21 ದಿನ ಎಡೆಬಿಡದೆ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಯಲ್ಲಿ ಅವನು ತೊಡಗಿಸಿಕೊಂಡ ಕಾರಣ ಇನ್ನೊಂದು ಕಡೆ ದೇವರು ಎಲ್ಲವನ್ನು ಸಿದ್ಧಪಡಿಸ್ತಾ ಇದ್ದ. 21 ದಿನಗಳ ಕಳೆದ ಮೇಲೆ ನೆಹಮ್ಯನು ಹೋಗಿ ರಾಜನ ಮುಂದೆ ನಿಂತ್ಕೊಳ್ತಾನೆ. ಅಲ್ಲಿ ಏನು ಅವನು ಹೇಳ್ತಾ ಇಲ್ಲ, ರಾಜನ ಮುಂದೆ ನಿಂತ್ಕೊಳ್ತಾನೆ. ರಾಜನೇ ಕೇಳ್ತಾನೆ, ನಿನ್ನ ಮುಖ ಯಾಕೆ ಅಷ್ಟು ಅಷ್ಟು ಕಳೆಗುಂದಿದೆ, ಏನಾಗ್ತಿದೆ ನಿನ್ನಲ್ಲಿ, ಏನ್ ಸಮಸ್ಯೆ ಎಂಬುದಾಗಿ ಕೇಳ್ತಾನೆ. ಆಗ ಹೇಳ್ತಾನೆ, ನಾನು ಹೇಗೆ ಸಂತೋಷ ಪಡ್ಲಿ, ನನ್ನ ಜನರಿಗೆ ಸಂರಕ್ಷಣೆ ಇಲ್ಲ, ಪೌಳಿ ಗೋಡೆಗಳು ಬಿದ್ದು ಹೋಗಿದ್ದಾವೆ, ನನ್ನ ಜನರು ಬಹಳ ನೋವಿನಲ್ಲಿದ್ದಾರೆ, ಅಥವಾ ಶತ್ರುಗಳು ಬಂದು ಅವರನ್ನು ಬಹಳ ಟೀಕಿಸುವಂತ ಒಂದು ಗುರಿಗೆ ಒಳಗಾಗಿದ್ದಾರೆ, ನಾನು ಏನ್ ಮಾಡ್ಲಿ, ಹೇಗೆ ಸಂತೋಷ ಪಡ್ಲಿ ಎಂಬುದಾಗಿ ಅವನು ವ್ಯಕ್ತಪಡಿಸುವಾಗ ಅಲ್ಲಿ ರಾಜನ ಹೃದಯದಲ್ಲಿ ದೇವರು ಕಾರ್ಯ ಮಾಡಿ ಇವನಿಗೆ ಬೇಕಾದಂತ ಎಲ್ಲಾ ಸವಲತ್ತುಗಳನ್ನು, ಎಲ್ಲಾ ಉಪಕರಣಗಳನ್ನು, ಜನರ ಬಲವನ್ನು ಎಲ್ಲವನ್ನು ಅವನ ಜೊತೆ ಕಳಿಸ್ಕೊಡ್ತಾನೆ. ನೆಹೆಮಿಯ ಹೋಗಿ ಕೇವಲ 52 ದಿನಗಳಲ್ಲಿ, ಕೇವಲ 52 ದಿನಗಳಲ್ಲಿ ಅವನ ಕಾರ್ಯವನ್ನು ಮಾಡಿ ಮುಗಿಸ್ತ. ಸಭೆ ಕಟ್ಟಲಿಲ್ಲ, ಅಲ್ಲಿ ದೊಡ್ಡ ಕಾರ್ಯವನ್ನು ಅವನು ಮಾಡಲಿಲ್ಲ, ಜನರಿಗೆ ಸಂರಕ್ಷಣೆಯನ್ನು ಒದಗಿಸಿಕೊಟ್ಟ, ಪೌಳಿ ಗೋಡೆಗಳನ್ನು ಕಟ್ಟಿದ. ಅದಕ್ಕೆ ನೆಹೆಮ್ಯನನ್ನು ಒಬ್ಬ ಬಿಲ್ಡರ್ ಅಥವಾ ಜನರಿಗೆ ಸಂರಕ್ಷಣೆಯನ್ನು ಕಟ್ಟಿಕೊಟ್ಟಂತ ಒಬ್ಬ ವ್ಯಕ್ತಿಯನ್ನಾಗಿ ನಾವು ಗುರುತಿಸ್ತಾ ಇದ್ದೇವೆ. ಅಲ್ಲಿ ಕಾರಣ ಏನು? ಅಲ್ಲಿ ಏನ್ ಪ್ರಮುಖವಾಗಿ ನೆಹೆಮ್ಯ ಏನ್ ಮಾಡ್ದ? ಮುರಿದ ಮನಸ್ಸುಳ್ಳವನಾಗಿ ವಿಜ್ಞಾಪನೆಯನ್ನು ಅಥವಾ ಜನರ ಭಾರವನ್ನು ತನ್ನ ಮೇಲೆ ಹೊತ್ತುಕೊಂಡು ತಾನೇ ಆ ಒಂದು ಸಂಕಷ್ಟದಲ್ಲಿ ಹಾದು ಹೋಗುತ್ತಾ ಇದ್ದೇನೋ ಎಂಬುದಾಗಿ ತಿಳುಕೊಂಡವನಾಗಿ ದೇವರ ಮುಂದೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದ. ನಮ್ಮಲ್ಲಿ ಎಷ್ಟು ಜನ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೇವೆ? ಸೊ ದಯಮಾಡಿ ಈ ವಿಷಯಗಳನ್ನು ನಿಮ್ಮ ಮನಸ್ಸಿಗೆ ನೀವು ತೆಗೆದುಕೊಳ್ಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವಿಜ್ಞಾಪನೆ, ಪ್ರಾರ್ಥನೆಯಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾದಂತ ಸಂಗತಿ ವಿಜ್ಞಾಪನೆ. ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದೇನೆ. ಗ್ರೇಟ್, ಅದೆಲ್ಲ ಬಹಳ ಸಂತೋಷ. ಈಗ 17ನೇ ವಚನಕ್ಕೆ ಬನ್ನಿ. ನೀವು ಕೇವಲ ಪೌಲನ ಪ್ರಾರ್ಥನೆ ದೇವರನ್ನು ಕುರಿತು ಮಾಡದಂತ ಪ್ರಾರ್ಥನೆ ಅಷ್ಟೇ ಅಲ್ಲ, ವಿಶ್ವಾಸಿಗಳ ನಂಬಿಕೆಯನ್ನು ಕುರಿತು ಮಾಡದಂತ ಪ್ರಾರ್ಥನೆ ಅಷ್ಟೇ ಅಲ್ಲ, ವಿಶ್ವಾಸಿಗಳು ತೋರಿಸುವಂತ, ದೇವರ ಜನರಿಗೆ ತೋರಿಸುವಂತ ಪ್ರೀತಿಯನ್ನು ಕುರಿತು ಮಾಡದಂತ ಪ್ರಾರ್ಥನೆ ಅಷ್ಟೇ ಅಲ್ಲ, ಇವನ ಪ್ರಾರ್ಥನೆ ಎಡೆಬಿಡದೆ ಮಾಡುವಂತ ಪ್ರಾರ್ಥನೆ ಅಷ್ಟೇ ಅಲ್ಲ, ಇವನ ಪ್ರಾರ್ಥನೆಯು ಕೇವಲ ಪ್ರಾರ್ಥನೆಯಾಗಿರಲಿಲ್ಲ, ಅದು ಒಂದು ವಿಜ್ಞಾಪನೆಯಾಗಿತ್ತು, ಅದಷ್ಟೇ ಅಲ್ಲ. ಈಗ ಪೌಲನ ನಿಜವಾದಂತ ಪ್ರಾರ್ಥನೆ ಏನು ಎಂಬುದನ್ನು ಇಲ್ಲಿ ನಮಗೆ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಇನ್ನೊಂದು ವಿಷಯ ನೀವು ಗಮನಿಸಬೇಕು. ಇದಕ್ಕೂ ಮುಂಚಿತವಾಗಿ ಪೌಲನು ತಾನು ಒಬ್ಬನೇ ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. ಇಲ್ಲಿ ನೀವು ನೋಡಿ, ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿದೆ. ಇಲ್ಲಿ ಇದು ಕನ್ನಡದಲ್ಲಿ ಅದಷ್ಟು ವ್ಯಕ್ತವಾಗಿದೆ, ನನಗೆ ಅರ್ಥ ಆಗ್ತಾ ಇಲ್ಲ, ಇಲ್ಲಿ ಇದು ಕಾಣಿಸ್ತಾ ಇಲ್ಲ. ಆದ್ರೆ ಇಲ್ಲಿ ಯಾವ ರೀತಿಯಾಗಿದೆ ಅಂದ್ರೆ, ನಾನು ಒಬ್ಬನೇ ಅಲ್ಲ, ನನ್ನ ಕೂಡ ಅನೇಕರು ನಿಮಗೋಸ್ಕರ ಕೂಡ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ನೋಡಿ, ನಾನು ಇನ್ನೊಂದ್ಸಲಿ ಓದ್ತೇನೆ 15ನೇ ವಚನ. ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು, ದೇವ ಜನರೆಲ್ಲರಿಗೋಸ್ಕರ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ಕೇಳಿ ನಾನು ನಿಮ್ಮ ನಿಮಿತ್ತವಾಗಿ ಎಡೆಬಿಡದೆ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಸೊ ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಇಲ್ಲಿ ತಿಳಿಸುವಾಗ ಗ್ರೀಕ್ ಭಾಷೆಯಲ್ಲಿ ಬಹಳ ಸ್ಪಷ್ಟ ಆಗ್ತದೆ. ಇವನೊಬ್ಬನೇ ಅಲ್ಲ, ಇವನ ಜೊತೆಗೆ ಅನೇಕರು ಪ್ರಾರ್ಥನಾ ಪರರು, ಪ್ರಾರ್ಥನಾ ವೀರರುಗಳು ಕೂಡ ಅವನು ಸಭೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು. ಅದು ಇಲ್ಲಿ ವ್ಯಕ್ತವಾಗಿದೆ. ಓಕೆ, ಒಂದು ಉದಾಹರಣೆ ನೀವು ತೆಗೆದುಕೊಂಡ್ರೆ, ಕೊಲೊಸ್ಸದವರಿಗೆ ಬರೋ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನೀವು ನೋಡ್ತೀರಾ, ಅಲ್ಲಿ ಎಫ್ರಾ ಎಂಬುದಾಗಿ ಒಬ್ಬ ವಿಶ್ವಾಸಿ, ಅವನು ಕೂಡ ಸಭೆಗೋಸ್ಕರ ಯಾವಾಗಲೂ ಪ್ರಾರ್ಥನೆ, ಅಂದ್ರೆ ಇವನ ಜೊತೆಲಿರ್ತಕ್ಕಂಥ ಸಂಗಡಿಗರು, ಇವನ ಸೇವಾ ಸಂಗಡಿಗರು ಎಂಬುದಾಗಿ ನಾವು ಕರಿತೀವಲ್ಲ ಅವ್ರನ್ನ, ಇವರೆಲ್ಲರೂ ಪೌಲನ ಭಾರವನ್ನು ತಾವು ಹೊತ್ಕೊಳ್ತಾ ಇದ್ರು. ಸೊ ಇಲ್ಲಿ ನಮಗೆ ಒಂದು ವಿಷಯ ಗಮನಕ್ಕೆ ಬರಬೇಕು. ನಿಮ್ಮ ಪ್ರಾರ್ಥನೆ ಅಥವಾ ನಿಮ್ಮ ಪ್ರಾರ್ಥನೆ ಜೀವಿತ ಯಾವಾಗಲೂ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುವಂತದ್ದಾಗುತ್ತೆ. ನೀವು ಪ್ರಾರ್ಥನೆ ಮಾಡದೆ ಹೋದ್ರೆ ವಿಶ್ವಾಸಿಗಳು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಅಪೇಕ್ಷೆ ಮಾಡಬೇಡಿ. ನೀವು ಪ್ರಾರ್ಥನೆ ಮಾಡದೆ ಜನರು
ಪ್ರಾರ್ಥಿಸಬೇಕು ಎಂಬುದಾಗಿ ಯಾವತ್ತೂ ಕೂಡ ನಾವು ಅಪೇಕ್ಷಿಸ್ಲಿಕ್ಕೆ ಹೋಗ್ಬಾರ್ದು. ನಾವು ಪ್ರಾರ್ಥನೆ ಮಾಡುವಾಗ ನಿಜವಾಗಿಯೂ ಇದು ಬೇರೆಯವರ ಮೇಲೆ ಪ್ರಭಾವ ಬೀರುತ್ತೆ. ಇಲ್ಲಿ ಪೌಲ ಪ್ರಾರ್ಥನೆ ಮಾಡ್ತಾ ಇದ್ದ. ಪೌಲನ ಜೊತೆಲಿರ್ತಕ್ಕಂಥ ಸೇವಾ ಸಂಗಡಿಗರು ಕೂಡ ಪೌಲನ ಜೊತೆಗೆ ಪೌಲನ ಜೊತೆಗೆ ಈ ಸಭೆಗೋಸ್ಕರವಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ನೋಡಿ, ನಮ್ಮ ಕ್ರೈಸ್ತಿಯ ಜೀವಿತ ಎಂಬತಕ್ಕಂಥದ್ದು ಕೇವಲ ಮಾತಿನಲ್ಲಿ ಇಲ್ಲ, ಕ್ರಿಯೆಯಲ್ಲಿ ಇದೆ ಎಂಬುದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯೇಸು ಕ್ರಿಸ್ತನ ಉದಾಹರಣೆ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುವಾರ್ತೆಗಳು ನೀವು ಗಮನಿಸುವಾಗ ಅನೇಕ ಸಾರಿ ತಾನೊಬ್ಬನೇ ಹೋಗಿ ಆ ಒಂದು ಬೆಟ್ಟಗಳಲ್ಲಿ ಒಬ್ಬನೇ ತಂದೆಯ ಸಂಗಡ ಕುಳಿತುಕೊಂಡು ತಂದೆಯ ಪ್ರಸನ್ನತೆಯನ್ನು ಅನುಭವಿಸುತ್ತಾ, ಅಂದ್ರೆ ಆತನ ಮಹಿಮೆಯ ಪ್ರಸನ್ನತೆಯನ್ನು ಅನುಭವಿಸುತ್ತಾ ರಾತ್ರಿವಿಡೀ ಪ್ರಾರ್ಥನೆ ಮಾಡಿ ಬರ್ತಾ ಇದ್ದ. ಪ್ರಾರ್ಥನೆ ಮಾಡಿ ಬಂದು ಬೆಳಗ್ಗೆ ಬಂದು ಆತನ ಏನ್ ಮಾಡ್ತಾ ಇದ್ದ? ಮೊದಲನೇದಾಗಿ ತನ್ನ ಶಿಷ್ಯರನ್ನು ಆರಿಸ್ಕೊಂಡ, ತನ್ನ ಅಪೊಸ್ತಲರನ್ನು ಆರಿಸ್ಕೊಂಡ, ತದನಂತರ ಅನೇಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ. ಸೊ ಒಂದು ಸಾರಿ ಈತನು ಈ ಒಬ್ಬಂಟಿಯಾಗಿ ಹೋಗಿ ಪ್ರಾರ್ಥನೆ ಮಾಡುತ್ತಾನಲ್ಲ ಎಂಬುದಾಗಿ ಶಿಷ್ಯರುಗಳು ಗಮನಿಸಿ ಆತನ ಮುಂದೆ ಬಂದು ಒಂದು ಪ್ರಶ್ನೆ ಕೇಳಿದ್ರು. ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿದ್ದಾನೆ, ನಮಗೂ ಕೂಡ ಪ್ರಾರ್ಥನೆ ಮಾಡುವುದನ್ನು ಕಲಿಸ್ಕೊಡು ಎಂಬುದಾಗಿ ಕೇಳಿದ್ರು. ಅಂದ್ರೆ ಅಲ್ಲಿ ನೋಡ್ತಾ ಇದ್ರೆ ಯೋಹಾನನು ಕೇವಲ ಪ್ರಾರ್ಥನೆ ಮಾಡುವುದನ್ನು ಕಲಿಸಿದ್ದ, ಅದು ನಿಜವಾಗಿ ಯೇಸು ಕ್ರಿಸ್ತನು ತನ್ನ ಜೀವಿತದಲ್ಲಿ ಕ್ರಿಯಾರೂಪವಾಗಿ ತೋರಿಸಿದ್ದಾನೆ. ರಾತ್ರಿವಿಡೀ ಆ ಒಂದು ಬೆಟ್ಟದಲ್ಲಿ ದೇವರ ಸಂಗಡ ತಾನು ಕಳೆಯುವಂತ ಸಮಯ ಎಷ್ಟು ಶ್ರೇಷ್ಠವಾಗಿದೆ, ಪ್ರಾರ್ಥನೆಯು ಎಂತ ಜೀವವನ್ನು ತುಂಬಿಸುತ್ತೆ ಎಂಬುದಾಗಿ ಕ್ರಿಯಾರೂಪದಲ್ಲಿ ತೋರಿಸಿದ್ದನ್ನು ವಿಶ್ವಾಸಿ ಅಂದ್ರೆ ಈ ಶಿಷ್ಯರುಗಳು ನೋಡಿ ಕೇಳ್ಕೊಳ್ತಾ ಇದ್ದಾರೆ, ನಮಗೂ ಕೂಡ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂಬುದಾಗಿ. ಅಲ್ಲಿ ಕರ್ತನು ಪ್ರಾರ್ಥನೆಯ ಮಾದರಿಯನ್ನು ಅವರಿಗೆ ಕಲಿಸ್ಕೊಡ್ತಾನೆ. ಅದನ್ನು ತದನಂತರ ಸಮಯ ಇರುವಾಗ ಮತ್ತೊಂದು ಸಾರಿ ಅದನ್ನು ನಾವು ಗಮನಿಸೋಣ. ಆದ್ರೆ ನಾವೇನ್ ನೋಡ್ತಾ ಇದೀವಿ ಅಂದ್ರೆ, ನಮ್ಮ ಪ್ರಾರ್ಥನೆ ಜೀವಿತ ಅದು ನಮ್ಮ ವಿಶ್ವಾಸಿಗಳ ಮೇಲೆ ಅಥವಾ ವಿಶ್ವಾಸಿಗಳು ಮಾಡುವಂತ ಪ್ರಾರ್ಥನೆ ಜೀವಿತ ಇನ್ನೊಬ್ಬ ವಿಶ್ವಾಸಿಯ ಮೇಲೆ ಅದು ಪ್ರಭಾವ ಬೀರಲೇಬೇಕು. ಇಲ್ಲವಾದ್ರೆ ಕೇವಲ ನಾವು ಮಾತು ಕ್ರೈಸ್ತರು, ಕ್ರಿಯಾ ಕ್ರೈಸ್ತರಲ್ಲ. ಇಲ್ಲವಾದ್ರೆ ಇನ್ನೊಂದು ಕಡೆ ನಾವೇನ್ ಯಾವ ತರ ಗಮನಿಸ್ತೀವಿ? ಸುಮ್ಮನೆ ಮಾತನಾಡ್ತಾ ಇರ್ತೇವೆ, ಆದ್ರೆ ನಮ್ಮ ಜೀವಿತ ಶಕ್ತಿಯಿಂದ ತುಂಬಿಲ್ಲ, ಪ್ರಾರ್ಥನೆಯಿಂದ ತುಂಬಿಲ್ಲ, ಪ್ರಸನ್ನತೆಯಿಂದ ತುಂಬಿಲ್ಲ. ಕಾರಣ ಏನಂದ್ರೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಗೆ ಆದ್ಯತೆಯನ್ನು ನಾವು ಕೊಟ್ಟಿಲ್ಲ. ಇಲ್ಲಿ ಪೌಲ ಪ್ರಾರ್ಥನೆ ಮಾಡುವ ಕಾರಣ ತನ್ನ ಸೇವಾ ಸಂಗಡಿಗರು ಕೂಡ ಅವನ ಜೊತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಪ್ರಾರ್ಥನೆಯ ವೀರರನ್ನೇ ಅವನು ಎಬ್ಬಿಸಿದ್ದ, ಒಂದು ಪ್ರಾರ್ಥನೆಯ ಸೈನ್ಯವನ್ನು ಅವನು ಎಬ್ಬಿಸಿದ್ದ. ಅದು ಸೀಲ ಆಗಿರ್ಬೋದು, ತಿಮೋತಿ ಆಗಿರ್ಬೋದು, ಎಫಫ್ರ ಆಗಿರ್ಬೋದು, ಇನ್ನು ಅನೇಕ ಸೇವಾ ಸಂಗಡಿಗಳು ಅವನ ಜೊತೆ ಇದ್ರು. ಅವ್ರು ಹೋಗುವಂತ ಕಡೆಗಳಲ್ಲೆಲ್ಲ ಪೌಲನ ಪ್ರಾರ್ಥನೆಯ ಭಾರವನ್ನು ಹೊತ್ಕೊಂಡು ಹೋಗ್ತಾ ಇದ್ರು. ನನ್ನ ಪ್ರಿಯ ದೇವ ಜನರೇ, ವಿಶೇಷವಾಗಿ ಸೇವಕರೇ, ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ, ನಿಮ್ಮ ಸೇವೆಯಲ್ಲಿ ಒಂದು ದೇವರ ಬಲವಾದಂತ ಕಾರ್ಯ ನಮ್ಮ ಮೂಲಕ ಜನರ ಹೃದಯಗಳಲ್ಲಿ ನಡೆಯಬೇಕಾದ್ರೆ ನಮ್ಮಲ್ಲಿ ಈ ಪ್ರಾರ್ಥನೆಯ ಒಂದು ಜೀವಿತ ನಿಜವಾಗಿ ಬದಲಾಗಬೇಕು. ನಾವು ಪ್ರಾರ್ಥಿಸುವಂತವರಾದ್ರೆ ನಮ್ಮ ವಿಶ್ವಾಸಿಗಳು ಪ್ರಾರ್ಥಿಸ್ತಾರೆ. ನಾವು ಅವ್ರನ್ನ ಗದರಿಸಿ ಹೇಳ್ಬೇಕಾಗಿಲ್ಲ, ಅವ್ರನ್ನ ಕೇಳ್ಕೊಳ್ಬೇಕಾಗಿಲ್ಲ, ಅವ್ರಿಗೆ ಪ್ರಬೋಧನೆ ಕೊಡ್ಬೇಕಾಗಿಲ್ಲ. ಅವ್ರು ನಮ್ಮ ಜೀವಿತವನ್ನು ಗಮನಿಸ್ತಾರೆ. ನಾವು ನಿಜವಾಗಿಯೂ ಪ್ರಾರ್ಥನಾ ವ್ಯಕ್ತಿಗಳ, ಪ್ರಾರ್ಥನಾ ಪರರ, ಪ್ರಾರ್ಥನಾ ವೀರರ ನಾವು ಅಥವಾ ಎಷ್ಟು ಪರಿಣಾಮಕಾರಿಯಾಗಿ ದೇವರ ಮೇಲೆ ಆತುಕೊಂಡು ನಾವು ಜೀವಿಸ್ತಾ ಇದ್ದೇವೆ, ಇದೆಲ್ಲವನ್ನು ವಿಶ್ವಾಸಿಗಳು ಗಮನಿಸ್ತಾ ಇರ್ತಾರೆ. ಅಥವಾ ನೀನು ಒಬ್ಬ ವಿಶ್ವಾಸಿಯಾಗಿ ಇನ್ನೊಬ್ಬ ವಿಶ್ವಾಸಿಗೆ ಒಂದು ಮಾದರಿಯಾಗಬೇಕಾದ್ರೆ ನಿಮ್ಮ ಪ್ರಾರ್ಥನಾ ಜೀವಿತ ಅವರನ್ನು ಮುಟ್ಟುವಂತದ್ದಾಗಬೇಕು. ಅದನ್ನೇ ಪೌಲ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಸೊ ಈ ಎಲ್ಲ ಸಂಗತಿಗಳು ಒಳ್ಳೆಯದೇ, ಬಹಳ ಚೆನ್ನಾಗಿ ನಾವು ಇದನ್ನು ಗಮನಿಸಿದ್ದೇವೆ. ಈಗ ಪ್ರಮುಖವಾದಂತ ಅವನ ನಿಜವಾದಂತ ಪ್ರಾರ್ಥನೆ ಏನು ಎಂಬುದನ್ನು ನಾವು ನೋಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡೋಣ. ಪ್ರಮುಖವಾಗಿ ಪೌಲನ ಪ್ರಾರ್ಥನೆಯಲ್ಲಿ ಇನ್ನೊಂದು ವಿಷಯ ಅಡಕವಾಗಿದೆ. ಅದೇನೆಂದ್ರೆ ಥ್ಯಾಂಕ್ಸ್ ಗಿವಿಂಗ್ ಅಥವಾ ಕೃತಜ್ಞತಾ ಸ್ತುತಿ. ಇಲ್ಲಿ ನೋಡಿ, ಅಲ್ಲಿ ಸ್ತೋತ್ರ ಮಾಡುತ್ತೇನೆ ಎಂಬ ಪದವನ್ನು ಕೂಡ ಅಲ್ಲಿ ಉಪಯೋಗಿಸ್ತಾ ಇದ್ದಾನೆ.
ಪ್ರಾರ್ಥನೆಯಲ್ಲಿ ಏನೆಲ್ಲ ಅಡಕವಾಗಿದೆ ಅಂದ್ರೆ, ಆರಾಧನೆ ಅಡಕವಾಗಿದೆ, ಮಾನಸಾಂತರ ಅಂದ್ರೆ ನಮ್ಮ ಪಾಪಗಳನ್ನು ಅರಿಕೆ ಮಾಡುವಂಥದ್ದು ಅಡಕವಾಗಿದೆ, ಮತ್ತೆ ಕೃತಜ್ಞತಾ ಸ್ತುತಿ ಅಡಕವಾಗಿದೆ, ಮತ್ತೆ ವಿಜ್ಞಾಪನೆಯು ಕೂಡ ಅದರಲ್ಲಿ ಅಡಕವಾಗಿದೆ ಎಂಬುದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹೇಗೆಂದ್ರೆ ಇದು ದೇವರ ಜೊತೆಗೆ ನಾವು ಮಾಡುವಂತ ಒಂದು ಸಂಭಾಷಣೆ. ಈ ಸಂಭಾಷಣೆಯಲ್ಲಿ ನಮ್ಮ ಹೃದಯ ಕೃತಜ್ಞತೆಯಿಂದ ತುಂಬಿರಬೇಕು. ಸೊ ಯಾವ ವ್ಯಕ್ತಿ ಕೃತಜ್ಞತಾ ಪೂರ್ವಕವಾಗಿ ದೇವರ ಮುಂದೆ ಬರ್ತಾನೋ ಅವನು ಆ ದೇವರ ಜೊತೆಗೆ ಸಂಭಾಷಣೆಯಲ್ಲಿ ಬೆಳೀತಾ ಇರ್ತಾನೆ. ಸೊ ಇದು ಕೃತಜ್ಞತೆಯಿಂದ ತುಂಬಿರ್ಬೇಕೆಂಬುದಾಗಿ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಪೌಲನು ಇದೆಲ್ಲವನ್ನು ನಮಗೆ ವ್ಯಕ್ತಪಡಿಸ್ತಾ ಇದ್ದಾನೆ. ಕೃತಜ್ಞತೆಯ ಒಂದು ಮನೋಭಾವನೆ ಬಹಳ ಪ್ರಾಮುಖ್ಯ. ಈಗ ನಾವು ಮುಂದಕ್ಕೆ ಹೋಗೋಣ. 5ನೇ ಅಂಶಕ್ಕೆ ಬನ್ನಿ. ಈ ಪ್ರಾರ್ಥನೆ ನಿಜವಾಗಿ ಏನು ಎಂಬುದನ್ನು ಪೌಲ ಇಲ್ಲಿ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ಈ ಪ್ರಾರ್ಥನೆ ಏನು ಎಂಬುದಾಗಿ 17ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಮತ್ತು ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೂ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಸೊ ಮೊದಲನೇದಾಗಿ ನಮಗೇನ್ ಬೇಕಾಗಿದೆ? ದೇವರನ್ನು ತಿಳುಕೊಳ್ಳಲು ಜ್ಞಾನವುಳ್ಳ ಆತ್ಮನನ್ನು ದೇವರು ನಮಗೆ ದಯಪಾಲಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಇಲ್ಲಿ ಜ್ಞಾನವುಳ್ಳ ಆತ್ಮನು ಎಂಬುದಾಗಿ ಪೌಲ ಹೇಳುವಾಗ, ಎಸ್, ನನಗನ್ಸುತ್ತೆ ಇದು ಪವಿತ್ರಾತ್ಮನಿಗೆ ಸಂಬಂಧಪಟ್ಟಂತ ವಿಷಯ. ಯಾಕೆಂದ್ರೆ ಪವಿತ್ರಾತ್ಮನ ಕಾರ್ಯವಿಲ್ಲದೆ ಯಾವ ವ್ಯಕ್ತಿಯೂ ರಕ್ಷಣೆ ಮಾರ್ಗಕ್ಕೆ ಬರ್ಲಿಕ್ಕಾಗೋದಿಲ್ಲ. ಮೊದಲನೇದಾಗಿ. ಎರಡನೇದಾಗಿ, ಪವಿತ್ರಾತ್ಮನ ಕಾರ್ಯವಿಲ್ಲದೆ ರಕ್ಷಿಸಲ್ಪಟ್ಟಂತ ವಿಶ್ವಾಸಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಎರಡನೇದಾಗಿ. ಮೂರನೇದಾಗಿ, ಪವಿತ್ರಾತ್ಮನ ಬೋಧನೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಪವಿತ್ರಾತ್ಮನ ಮೇಲೆ ಆತುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಅದು ಮೂರನೇದಾಗಿ. ಸೊ ಇಲ್ಲಿ ಪವಿತ್ರಾತ್ಮನ ಜ್ಞಾನವು ನಮಗೆ ಅನುಗ್ರಹವಾಗಲಿ ಅಂದ್ರೆ ಇಲ್ಲಿ ಪವಿತ್ರಾತ್ಮನು ನಮಗೆ ಅನುಗ್ರಹವಾಗಲಿ ಎಂಬುದಾಗಿ ಪೌಲ ತಿಳಿಸ್ತಾ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪವಿತ್ರಾತ್ಮನು ಆಲ್ರೆಡಿ ನಮ್ಮಲ್ಲಿ ಇದ್ದಾನೆ. ಇದನ್ನ ಮಾನಗಳ ಅನೇಕ ತಪ್ಪು ಬೋಧನೆಗಳು ನಮ್ಮ ಮಧ್ಯದಲ್ಲಿ ನಾವು ಕೇಳ್ತಾ ಇದ್ದೇವೆ. ಅದೇನೆಂದ್ರೆ ಪವಿತ್ರಾತ್ಮನ ಒಂದು ಆಗಮನ, ಪವಿತ್ರಾತ್ಮನ ಒಂದು ನಮ್ಮಲ್ಲಿ ಬಂದು ಇಳಿಬೇಕು, ನಮ್ಮಲ್ಲಿ ಬಂದು ಸೇರ್ಕೊಳ್ಬೇಕು, ಪವಿತ್ರಾತ್ಮ ನಮ್ಮಲ್ಲಿ ಬಂದು ತುಂಬಬೇಕು. ಇಂಥ ತಪ್ಪು ಬೋಧನೆಗಳು ನಾವು ಕೇಳ್ತಾ ಇದ್ದೇವೆ ನಮ್ಮ ಮಧ್ಯದಲ್ಲಿ. ಆದ್ರೆ ಪೌಲ ಇಲ್ಲಿ ಪವಿತ್ರಾತ್ಮನು ಬಂದು ನಮ್ಮಲ್ಲಿ ಸೇರ್ಕೊಳ್ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ. ಪವಿತ್ರಾತ್ಮನು ಪ್ರತಿಯೊಬ್ಬ ರಕ್ಷಿಸಲ್ಪಟ್ಟಂತ ವಿಶ್ವಾಸಿಯ ಹೃದಯದಲ್ಲಿ ನೆಲೆಸಿದ್ದಾನೆ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ಈ ಪವಿತ್ರಾತ್ಮನ ಜ್ಞಾನವು ನಿಮಗೆ ಅನುಗ್ರಹವಾಗಬೇಕು. ಪವಿತ್ರಾತ್ಮನ ಜ್ಞಾನಕ್ಕೋಸ್ಕರ, ಪವಿತ್ರಾತ್ಮನ ಆ ಒಂದು ವಾಕ್ಯದ ಪ್ರಕಟಣೆಗೋಸ್ಕರ ಪೌಲ ಇಲ್ಲಿ ಆತುರೆದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾವು ಚೆನ್ನಾಗಿ ಗಮನಿಸೋಣ. ಇಲ್ಲಿ ಮೊದಲನೇದಾಗಿ 2 ವಿಷಯಗಳು ಬಹಳ ಪ್ರಾಮುಖ್ಯ ಇಲ್ಲಿ, ಜ್ಞಾನ ಮತ್ತು ಪ್ರಕಟಣೆ. ಕನ್ನಡದಲ್ಲಿ ಅಷ್ಟು ನಮಗೆ ಸ್ಪಷ್ಟವಾಗಿಲ್ಲ. ಇಲ್ಲಿ ಅರ್ಥ ಏನಂದ್ರೆ, ದೇವರ ಗುಪ್ತವಾಗಿದ್ದ ಸತ್ಯಾರ್ಥಗಳು ಅಂದ್ರೆ ಪ್ರಕಟಣೆ. ಎರಡನೇದಾಗಿ ಜ್ಞಾನ. ಇದನ್ನು ನಾವು ಪವಿತ್ರಾತ್ಮನ ಮೂಲಕ ಹೊಂದಿಕೊಳ್ಳುವಂತೆ ದೇವರು ನಮಗೆ ಅನುಗ್ರಹ ಮಾಡಲಿ ಎಂಬುದಾಗಿ ಪೌಲ ಇಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಸೊ ಈ 2 ವಿಷಯಗಳು ನಾನು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಪ್ರಕಟಣೆ ಎಂಬುದಾಗಿ ಇಲ್ಲಿ ಪೌಲ ಹೇಳುವಾಗ ಚೆನ್ನಾಗಿ ಗಮನಿಸಿ, ಹೊಸ ಪ್ರಕಟಣೆಗಳಲ್ಲ. ದೇವರ ವಾಕ್ಯನು ಕಲಿತಂತ ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ಸೇವಕನಾಗಿ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇದನ್ನ ಅನೇಕರು ತಪ್ಪು ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾವು ಹೊಸ ಹೊಸ ಪ್ರಕಟಣೆಗಳನ್ನು ಹುಡುಕಿಕೊಂಡು ಹೋಗಬೇಕು ಎಂಬುದಾಗಿ ಅರ್ಥ ಅಲ್ಲ ಇಲ್ಲಿ. ನಿಜವಾಗಿಯೂ ಹೊಸ ಪ್ರಕಟಣೆಗಳು ನಮಗೆ ಬೇಕಾಗಿಲ್ಲ. ದೇವರು ಸ್ಪಷ್ಟವಾದಂತ ತನ್ನ ಪ್ರಕಟಣೆಯನ್ನು ಅಂದ್ರೆ ವಾಕ್ಯವೆಂಬ ಪ್ರಕಟಣೆಯನ್ನು ನಮಗೆ ಕೊಟ್ಟಿದ್ದಾನೆ. ಪರಿಪೂರ್ಣವಾದಂತ ವಾಕ್ಯವೆಂಬ ಪ್ರಕಟಣೆ. ಆದಿಕಾಂಡದಿಂದ ಪ್ರಕಟಣೆಯ ಕೊನೆಯ ಪುಸ್ತಕದವರೆಗೂ 66 ಪುಸ್ತಕಗಳು ದೇವರು ನಮಗೆ ಕೊಟ್ಟಂತ ಒಂದು
ವಾಕ್ಯೋಪದೇಶವಾದಂತ ಪ್ರಕಟಣೆ. ಈ ಪ್ರಕಟಣೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ, ಅದು ಪೌಲನ ಒಂದು ಪ್ರಾರ್ಥನೆ ಇಲ್ಲಿ, ಅಂದ್ರೆ ಸತ್ಯ ವೇದವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಿಮಗೆ ಪವಿತ್ರಾತ್ಮನ ಸಹಾಯ ಬಹಳ ಅಗತ್ಯ. ನೋಡಿ, ಮೆದುಳಿನಲ್ಲಿ ಅರ್ಥ ಮಾಡಿಕೊಳ್ಳುವುದೊಂದು, ಹೃದಯದಲ್ಲಿ ಅರ್ಥ ಮಾಡಿಕೊಳ್ಳುವುದು ಇನ್ನೊಂದು. ಮೆದುಳಿನಲ್ಲಿ ಮೆದುಳಿನಲ್ಲಿ ಯಾರು ಬೇಕಾದ್ರೂ ಅರ್ಥ ಮಾಡ್ಕೊಳ್ತಾರೆ, ಜಸ್ಟ್ ಓದೋದ್ರಿಂದ ಯಾರು ಬೇಕಾದ್ರೂ ಏನು ಅದೇನ್ ತಿಳಿಸ್ತದೆ ಎಂಬುದಾಗಿ ಅರ್ಥ ಮಾಡಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಹೃದಯದಲ್ಲಿ ಅರ್ಥ ಮಾಡಿಕೊಳ್ಳುವುದು ಬೇರೆ. ಪೌಲ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರತಕ್ಕಂಥದ್ದು ಏನಂದ್ರೆ, ದೇವರು ಕೊಟ್ಟಂತ ಈ ಒಂದು ಜೀವವುಳ್ಳ ಪ್ರಕಟಣೆಯನ್ನು, ಅಂದ್ರೆ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪವಿತ್ರಾತ್ಮನ ನಮಗೆ ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ. ಸೊ ಇದರ ವಿಷಯವಾಗಿ ಅನೇಕ ವಾಕ್ಯಗಳು ನಮಗೆ ಸ್ಪಷ್ಟವಾಗ್ತವೆ. ಆ ವಾಕ್ಯಗಳನ್ನ ನಾನು ನಿಮಗೆ ತೋರಿಸ್ತೇನೆ. ಕೀರ್ತನೆಗಾರನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ. ನೋಡಿ, ಅಲ್ಲಿ ಕೀರ್ತನೆಗಾರನು 119ನೇ ಕೀರ್ತನೆ, ಕೆಲವು ವಿಷಯಗಳನ್ನ ನಿಮಗೆ ತಿಳಿಸ್ತೇನೆ, ಗಮನ ಕೊಟ್ಟು ಕೇಳಿ. 119ನೇ ಕೀರ್ತನೆ ವಚನ 18 ಈ ರೀತಿಯಾಗಿ ಹೇಳ್ತಾನೆ, ನನ್ನ ಕಣ್ಣು ತೆರೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಇದು ಶಾರೀರಿಕವಾದಂತ ಕಣ್ಣುಗಳಲ್ಲ. ನಮ್ಮೆಲ್ಲರಿಗೂ ಶಾರೀರಿಕವಾದಂತ ಕಣ್ಣುಗಳಿದ್ದಾವೆ, ನಾವು ನೋಡ್ತೇವೆ. ಅದರ ವಿಷಯವಾಗಿ ಅವನು ಪ್ರಾರ್ಥನೆ ಮಾಡ್ತಾ ಇಲ್ಲ. ನನ್ನ ಕಣ್ಣು ತೆರೆ ಅಂದ್ರೆ ನನ್ನ ಒಳಗಿನ ಕಣ್ಣನ್ನು ತೆರೆ, ನನ್ನ ಮನೋನೇತ್ರವನ್ನು ತೆರೆ. ಆಗ ಏನಾಗುತ್ತೆ ನೋಡಿ, 18ನೇ ವಚನ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ನಿನ್ನ ವಾಕ್ಯದಲ್ಲಿ ಎಷ್ಟು ಅದ್ಭುತಗಳನ್ನು ನೀನು ಇಟ್ಟಿದ್ದೀಯಾ. ನನಗೋಸ್ಕರವಾಗಿ, ನನ್ನ ನಂಬಿಕೆಯ ವೃದ್ಧಿಗೋಸ್ಕರವಾಗಿ, ನನ್ನ ಆತ್ಮಿಕ ಜೀವಿತಕ್ಕೆ ನೀನು ಇಟ್ಟಿರ್ತಕ್ಕಂಥ ಎಲ್ಲಾ ಆಶೀರ್ವಾದಗಳು, ಇದುವರೆಗೂ ಏನು ಕಾಣಲಿಲ್ಲವೋ, ಏನು ಗ್ರಹಿಸಲಿಲ್ಲವೋ, ಏನು ತಿಳುಕೊಳ್ಳಲಿಲ್ಲವೋ, ಇವೆಲ್ಲಗಳನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ದೇವರೇ ನನ್ನ ಕಣ್ಣು ತೆರೆ. ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಪ್ರತಿ ಸಾರಿ ಬೈಬಲ್ನ ಓಪನ್ ಮಾಡುವಾಗ, ಎಸ್, ನಮ್ಮ ಶಾರೀರಿಕ ಕಣ್ಣುಗಳು ತೆರೆಯಲ್ಪಟ್ಟಿರ್ತವೆ, ಯಾಕಂದ್ರೆ ತೆರೆಯಲ್ಪಟ್ಟಿದ್ರೆ ನಾವು ಓದಕ್ಕಾಗೋದು. ಆದ್ರೆ ಈ ಶಾರೀರಿಕ ಕಣ್ಣುಗಳು ತೆರೆಯಲ್ಪಟ್ಟಿರುವಾಗ ಹೃದಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದೆ, ದೇವ್ರೇ ನನ್ನ ಕಣ್ಣು ತೆರೆ. ಎಲ್ಲಿವರೆಗೂ ನಾವು ಮೊಂಡಾಗಿ ನಾವು ಜೀವಿಸ್ತೇವೆ? ಎಲ್ಲಿವರೆಗೂ ಇನ್ನೂ ಬೆಳೆಯದ ಕ್ರೈಸ್ತರಾಗಿ ನಾವು ಜೀವಿಸ್ತಾ ಇದ್ದೇವೆ? ಎಲ್ಲಿವರೆಗೂ ತಪ್ಪು ಬೋಧನೆಗಳಿಗೆ ನಾವು ಒಳಗಾಗ್ತಾ ಇದ್ದೇವೆ? ಎಲ್ಲಿವರೆಗೂ ನಾವು ಇನ್ನೂ ಪರಿಪಕ್ವತೆ ಇಲ್ಲದಂತ ವಿಶ್ವಾಸಿಗಳಾಗಿ ನಾವು ಜೀವಿಸ್ತೇವೆ? ಕರ್ತನು ತನ್ನ ಶಿಷ್ಯರ ವಿಷಯವಾಗಿ ಇದನ್ನೇ ಹೇಳ್ದ, ಇನ್ನು ಎಷ್ಟು ಕಾಲ ನಾನು ನಿಮ್ಮ ಮಧ್ಯೆ ಇದ್ದು ನಿಮಗೆ ತಿಳಿಸ್ಲಿ, ಯಾಕಂದ್ರೆ ನಾನು ಇಷ್ಟು ಕಾಲ ನಿಮ್ಮ ಮಧ್ಯದಲ್ಲಿ ಇದ್ದೇನೆ, ನೀವು ಇನ್ನೂ ಸತ್ಯವನ್ನು ತಿಳ್ಕೊಂಡಿಲ್ಲವಲ್ಲ ಎಂಬುದಾಗಿ ಅವರ ವಿಷಯದಲ್ಲಿ ವ್ಯಥೆ ಪಡ್ತಾನೆ. ಸೊ ದೇವರು ನಮ್ಮ ಕಣ್ಣುಗಳನ್ನು ತೆರೆಯಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನೀವು ಇದೇ 119ನೇ ಕೀರ್ತನೆ 27ನೇ ವಚನಕ್ಕೆ ಬನ್ನಿ. 27ನೇ ವಚನದಲ್ಲಿ ತನ್ನ ಬಯಕೆಯನ್ನು ನೋಡಿ ಅವನು ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾನೆ ಕೀರ್ತನೆಗಾರ. ನಿನ್ನ ನೇಮಗಳ ದಾರಿಯನ್ನು ನನಗೆ ತಿಳಿಯಪಡಿಸು, ಆಗ ನಿನ್ನ ಅದ್ಭುತಗಳನ್ನು ಧ್ಯಾನಿಸುವೆನು. ತಿಳಿಯಪಡಿಸಿ ಎಂಬ ಅರ್ಥವೇನೆಂದ್ರೆ, ನನಗೆ ಅಂಡರ್ಸ್ಟ್ಯಾಂಡಿಂಗ್, ಅರ್ಥವನ್ನು ಕೊಡು, ನಿನ್ನ ವಾಕ್ಯಗಳ ದಾರಿಯನ್ನು ತಿಳುಕೊಳ್ಳುವಂತ ಅರ್ಥವನ್ನು ಕೊಡು ಎಂಬುದಾಗಿ ಅರ್ಥ. ಇದೇ 33ನೇ ವಚನ ನೋಡಿ, 119ನೇ ಕೀರ್ತನೆ 33ನೇ ವಚನ, 33 ಮತ್ತು 34. ಯೆಹೋವನೇ, ನಿನ್ನ ನಿಬಂಧನೆಗಳು ಅಂದ್ರೆ ನಿನ್ನ ವಾಕ್ಯಗಳ ಮಾರ್ಗವನ್ನು ನನಗೆ ಉಪದೇಶಿಸು, ಕಡೆ ತನಕ ಅದರಲ್ಲಿ ನಾನು ನಡೆಯುವೆನು. ನನಗೆ ಜ್ಞಾನವನ್ನು ದಯಪಾಲಿಸು. ನಿನ್ನ ವಾಕ್ಯ ಅಂದ್ರೆ ಇಲ್ಲಿ ತನ್ನ ಕಣ್ಣುಗಳನ್ನು ತೆರೆಯಲಿ ಎಂಬುದಾಗಿ. ಆಗ ನಿನ್ನ ಧರ್ಮಶಾಸ್ತ್ರವನ್ನು ಅಂದ್ರೆ ನಿನ್ನ ವಾಕ್ಯವನ್ನು ಪೂರ್ಣ ಮನಸ್ಸಿನಿಂದ ಕೈಗೊಂಡು ನಡೆಯುವೆನು. ಇದೇ 73ನೇ ವಚನ ನೋಡಿ, 119ನೇ ಕೀರ್ತನೆ 73ನೇ ವಚನ. ಸೊ ಇದು ನಮಗೆ ಬಹಳ ಅವಶ್ಯಕವಾಗಿದೆ.
ಅನೇಕ ಸಾರಿ ಬೈಬಲ್ನ ನಾವು ಅಧ್ಯಯನ ಮಾಡ್ತೇವೆ, ಓದ್ತೇವೆ, ಕೇಳ್ತೇವೆ, ಬಾಯ್ಪಾಠ ಮಾಡ್ತೇವೆ, ಅದೆಲ್ಲ ಒಳ್ಳೆಯದೇ. ಆದರೆ ವಾಕ್ಯ ಎಷ್ಟು ಹೃದಯಕ್ಕೆ ತಲುಪಿದೆ, ವಾಕ್ಯ ಎಷ್ಟು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇದೆ, ಇದು ಬಹಳ ಪ್ರಾಮುಖ್ಯ. ನಿನ್ನ ಕೈಗಳು ನನ್ನನ್ನು ರೂಪಿಸಿ ನಿಲ್ಲಿಸಿದವು, ನಿನ್ನ ಆಜ್ಞೆಗಳನ್ನು ಕಲಿಯುವುದಕ್ಕೆ ನನಗೆ ಏನ್ ಕೊಡು? ಬುದ್ಧಿಯನ್ನು ಕೊಡು. ಇದು ಯಥಾರ್ಥವಾದಂತ ಪ್ರಾರ್ಥನೆ ಇದು. ದೇವರೇ, ಮೆದುಳಿನಲ್ಲಿ ತಿಳ್ಕೊಂಡಿರುವಂಥದ್ದು ಒಂದು, ಆದ್ರೆ ಹೃದಯದಲ್ಲಿ ತಿಳ್ಕೊಳ್ಳಬೇಕಾಗಿರತಕ್ಕಂಥದ್ದು ಇನ್ನೊಂದು. ನಿನ್ನ ವಾಕ್ಯಗಳನ್ನು ಪ್ರೀತಿಸುವಂತೆ, ನಿನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯುವಂತೆ, ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ನನಗೆ ಜ್ಞಾನ ಕೊಡು, ನನಗೆ ಬುದ್ಧಿ ಕೊಡು, ನನಗೆ ಆ ಅರ್ಥ ಮಾಡಿಕೊಳ್ಳುವಂತ ತಿಳುವಳಿಕೆಯನ್ನು ಕೊಡು, ಮತ್ತು ದೇವರೇ ನನ್ನ ಕಣ್ಣುಗಳನ್ನು ತೆರೆ ಎಂಬುದಾಗಿ ಇಲ್ಲಿ ಕೀರ್ತನೆಗಾರ ದೇವರ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾನೆ. ಹಾಗಾದ್ರೆ ನಮ್ಮ ಕಣ್ಣುಗಳು, ನಮ್ಮ ಆತ್ಮೀಕ ಕಣ್ಣುಗಳು, ಮನೋನೇತ್ರಗಳು ತೆರೆಯಲ್ಪಡಬೇಕಾದ್ರೆ ದೇವರು ನಮಗೆ ಒಬ್ಬ ಸಹಾಯಕನನ್ನು ಕಳಿಸ್ಕೊಟ್ಟಿದ್ದಾನೆ. ನಾವು ಸಹಾಯ ಇಲ್ಲದವರಲ್ಲ, ಒಬ್ಬ ಸಹಾಯಕನನ್ನು ಕಳಿಸ್ಕೊಟ್ಟಿದ್ದಾನೆ. ಯಾಕಂದ್ರೆ ಈ ಇಡೀ ಬೈಬಲ್ ಆ ಒಂದು ವ್ಯಕ್ತಿಯೇ ನಮಗೆ ಕೊಟ್ಟಿದ್ದಾನೆ. ನೀವು ನೋಡ್ತೀರಾ, 1 ತಿಮೋತಿ 2 ತಿಮೋತಿ 3 ಅಧ್ಯಾಯ 16 ಈ ರೀತಿಯಾಗಿ ಹೇಳುತ್ತೆ, ಈಗ ದೈವ ಪ್ರೇರಿತವಾದಂತ ಪ್ರತಿಯೊಂದು ಶಾಸ್ತ್ರವು, ಪ್ರೇರಿತ ಎಂಬ ಪದ ಅದು ಯಾವ ರೀತಿ ಉಪಯೋಗಿಸಲ್ಪಟ್ಟಿದೆ ಅಂದ್ರೆ, ಪವಿತ್ರಾತ್ಮನ ಮೂಲಕವಾಗಿ ಕೊಡಲ್ಪಟ್ಟಂತ ಪ್ರತಿಯೊಂದು ಶಾಸ್ತ್ರ ಅಂದ್ರೆ ದೇವರ ವಾಕ್ಯ, ಬೈಬಲ್ 66 ಪುಸ್ತಕಗಳು ಪವಿತ್ರಾತ್ಮನಿಂದ ಕೊಡಲ್ಪಡಂದ್ರೆ ಪವಿತ್ರಾತ್ಮನೇ ಇದಕ್ಕೇನಾಗಿದ್ದಾನೆ? ಮೊದಲನೇದಾಗಿ ಒಬ್ಬ ಗ್ರಂಥಕರ್ತನಾಗಿದ್ದಾನೆ. ಈ ಬೈಬಲ್ ನ ಗ್ರಂಥಕರ್ತ, ಪ್ರಮುಖವಾದಂತ ಗ್ರಂಥಕರ್ತ ಪವಿತ್ರಾತ್ಮ. ಅದಾದ ಮೇಲೆ ಮನುಷ್ಯರು ಗ್ರಂಥಕರ್ತರು, ಅಂದ್ರೆ ಬೇರೆ ಬೇರೆ ವ್ಯಕ್ತಿಗಳನ್ನು ದೇವರು ಉಪಯೋಗಿಸಿ ಪವಿತ್ರಾತ್ಮನ ಒಂದು ನಡೆಸುವಿಕೆಯ ಮೂಲಕವಾಗಿ ಅವರು ಬರೆದು ನಮಗೆ ತಲುಪಿಸುವಂತೆ ದೇವರು ಕಾರ್ಯ ಮಾಡ್ದ. ಹಾಗಾದ್ರೆ ನಾವು ಯಾರ ಬಳಿಗೆ ಹೋಗ್ಬೇಕು? ನಮ್ಮ ಕಣ್ಣು ತೆರೆ, ನಮಗೆ ನಮಗೆ ಆ ನಮಗೆ ಜ್ಞಾನ ಕೊಡು, ನಮಗೆ ತಿಳುವಳಿಕೆ ಕೊಡು ಎಂಬುದಾಗಿ ಕೇಳ್ಕೊಳ್ಳಿಕ್ಕೆ ಯಾರ ಬಳಿಗೆ ನಾವು ಹೋಗ್ಬೇಕು? ಇದನ್ನು ಬರೆದಂತ ಗ್ರಂಥಕರ್ತನ ಬಳಿಗೆ ನಾವು ಹೋಗ್ಬೇಕು. ಈ ಗ್ರಂಥಕರ್ತನ ಯಾರು? ಈ ಪವಿತ್ರಾತ್ಮನು ಎಂಬುದಾಗಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕರ್ತನು ತಾನೇ ಹೇಳಿದ್ದಾನೆ, ಆತನು ಕ್ರೂಜೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ. ಯೋಹಾನನ ಸುವಾರ್ತೆಗೆ ಬನ್ನಿ. ಯೋಹಾನನ ಸುವಾರ್ತೆ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, 14 ಇನ್ನೇನು ನಾವು ಮುಕ್ತಾಯಕ್ಕೆ ನಾವು ಬರ್ತೇವೆ, ಕೆಲವು ನಿಮಿಷಗಳು. 14 ಅಧ್ಯಾಯ, ಯೋಹಾನನ ಸುವಾರ್ತೆ 14 ಅಧ್ಯಾಯ 25 ನೀವು ಗಮನಿಸಿ. ಅಲ್ಲಿ ಈ ಮಾತುಗಳನ್ನು ನಾನು ಇನ್ನೂ ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ. ಗಮನಿಸಿ, ಕರ್ತನೆ ಹೇಳ್ತಾ ಇದ್ದಾನೆ ಅದೇನೆಂದ್ರೆ, ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುತ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಕೇಳುವಂತ ಸಂಗತಿಗಳು ಅಥವಾ ಕೇಳುವಂತ ಉಪದೇಶಗಳು ಅದು ಪವಿತ್ರಾತ್ಮದಿಂದ ಬಂದದ್ದೋ ಇಲ್ಲವೋ ಎಂಬುದಾಗಿ ತಿಳ್ಕೊಳ್ಬೇಕಾದ್ರೆ ಮೊದಲನೇ ಒಂದು ಮೆಷರ್ ಏನಂದ್ರೆ, ನೀವೇನ್ ಹಾಕೊಳ್ಬೇಕಂದ್ರೆ ಅದು ನಿಜವಾಗಿಯೂ ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯಾ, ಯೇಸು ಕ್ರಿಸ್ತನ ಉಪದೇಶಗಳಿಗೆ ಅನುಗುಣವಾಗಿದೆಯಾ, ದೇವರ ವಾಕ್ಯಕ್ಕೆ ವ್ಯತ್ಯಾಸವುಳ್ಳದ್ದಾಗಿದೆ ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗುತ್ತೆ. ಎರಡನೇದಾಗಿ, ಇದು ಪವಿತ್ರಾತ್ಮನೇ ಉಪದೇಶಿಸ್ತಾನೆ ನಮಗೆ. ಇಡೀ ಬೈಬಲ್, ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ, ಪವಿತ್ರಾತ್ಮನು ನಮಗೆ ಕೊಟ್ಟಂತ ಉಪದೇಶ, ಪವಿತ್ರಾತ್ಮನು ನಮಗೆ ಕೊಟ್ಟಿರ್ತಕ್ಕಂಥ ವಾಕ್ಯೋಪದೇಶ. ಈ ಪವಿತ್ರಾತ್ಮನ ವಾಕ್ಯೋಪದೇಶವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪವಿತ್ರಾತ್ಮನ ಬಳಿಯಲ್ಲಿ ನಾವು ಕೇಳಬೇಕು. ಪವಿತ್ರಾತ್ಮನೇ ನಮ್ಮ ಕಣ್ಣುಗಳನ್ನು ತೆರೆ, ನಮಗೆ ಬುದ್ಧಿ ಕೊಡು, ನಮಗೆ ಜ್ಞಾನ ಕೊಡು, ನಿನ್ನ ವಾಕ್ಯವನ್ನು ಸರಿಯಾಗಿ ಆ ಒಂದು ಸಂದರ್ಭಗಳಲ್ಲಿ ಏನು ಹೇಳಲ್ಪಟ್ಟಿದೆ, ಯಾಕೆ ಹೇಳಲ್ಪಟ್ಟಿದೆ, ನನ್ನ ಜೀವಿತಕ್ಕೆ ಹೇಗೆ ಅನ್ವಯಿಸ್ತದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವಂತ ಜ್ಞಾನವನ್ನು ಕೊಡು ಎಂಬುದಾಗಿ ದೇವರ ಮುಂದೆ ನಾವು ಪ್ರಾರ್ಥನೆ ಮಾಡಬೇಕು. ಆದ್ರೆ ಅನೇಕ ಸಾರಿ ಮೆದುಳಿನಲ್ಲಿ ಮಾತ್ರ ನಾವು ನಡೀತಾ ಇರ್ತೇವೆ, ಹೃದಯದಲ್ಲಿ ಇರುವಂತದನ್ನು ನಾವು ಜನರಿಗೆ ತಿಳಿಸ್ತಾ ಇಲ್ಲ. ಆದ್ರೆ ಇವತ್ತು ಒಂದು ಬದಲಾವಣೆ ನಮ್ಮ ಜೀವಿತದಲ್ಲಿ ಆಗ್ಲಿ, ಪವಿತ್ರಾತ್ಮನ ಮೇಲೆ ಪರಿಪೂರ್ಣವಾಗಿ ಆತುಕೊಂಡು, ದೇವರೇ ನೀನ್ ನನಗೆ ಕಲಿಸ್ಕೊಡು, ನಿನ್ನ ವಾಕ್ಯವನ್ನು ನನಗೆ ನೀನು ಉದ್ದೇಶಿಸಿದ ಪ್ರಕಾರ ಅರ್ಥ ಮಾಡಿಕೊಳ್ಳುವಂತ ಜ್ಞಾನವನ್ನು ಕೊಡು ಎಂಬುದಾಗಿ ದೇವರ ಮುಂದೆ ನಾವು ಬೇಡ್ಕೊಳ್ಳೋಣ. ಅಂತ ಪ್ರಾರ್ಥನೆಗಳನ್ನು ದೇವರು ಗೌರವಿಸ್ತಾನೆ, ಅಂತ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ತಾನೆ.
ದೇವರ ವಾಕ್ಯದ ಜ್ಞಾನ ನಿಮ್ಮಲ್ಲಿ ಬೆಳಗುತ್ತೆ, ನೀವು ಅನೇಕರಿಗೆ ಆಶೀರ್ವಾದವಾಗಿ ನಿಂತ್ಕೊಳ್ತೀರಾ. ಒಂದು ಉದಾಹರಣೆ, ಲೂಕನ್ ಬರೆದ ಸುವಾರ್ತೆಗೆ ಬನ್ನಿ. ಅಲ್ಲೇನ್ ನಡೀತಿದೆ ಅಂದ್ರೆ, ನಿಮ್ಮೆಲ್ಲರೂ ಗೊತ್ತಿರತಕ್ಕಂಥ ಒಂದು ಒಂದು ನಡೆದಂತ ಘಟನೆ ಇದು. ಯೇಸು ಕ್ರಿಸ್ತನು ತಾನು ಸತ್ತು ಹೂಣಲ್ಪಟ್ಟು ಮತ್ತೆ 3ನೇ ದಿನದಲ್ಲಿ ಎದ್ದ ಮೇಲೆ ಆತನು ಎದ್ದಿದ್ದಾನೆ ಎಂಬುದಾಗಿ ಎಲ್ಲರಿಗೂ ತಿಳಿಯಲ್ಪಡುತ್ತಾ ಇದೆ. ಸೊ ಎದ್ದ ಮೇಲೆ ಆ ಅಲ್ಲಿರ್ತಕ್ಕಂಥ ಏನ್ ನೋಡ್ತೀವಿ, ಶಿಷ್ಯರುಗಳು ಬಹಳ ಆಶ್ಚರ್ಯಪಟ್ಟು ಕೆಲವರು ನಂಬ್ತಾ ಇದ್ದಾರೆ, ಕೆಲವರು ನಂಬ್ತಾ ಇಲ್ಲ. ಆದ್ರೆ 13ನೇ ವಚನಕ್ಕೆ ಬನ್ನಿ. ಅದೇ ದಿನದಲ್ಲಿ ನಾವು ಗಮನಿಸ್ತೇವೆ, ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹವು ಎಂಬ ಹಳ್ಳಿಗೆ ಹೋಗ್ತಾ ಇದ್ರು. ನಡೆದಂತೆ ಸಂಭವಿಸಿದ ಎಲ್ಲಾ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡ್ತಾ ಇದ್ದಾರೆ. ಏನಪ್ಪಾ, ನಾವು ರೀಸೆಂಟ್ ಆಗಿ ಕೇಳಿದ್ವಿ, ಶಿಲುಬೆಗೆ ಹಾಕಲ್ಪಟ್ಟಂತ ಈ ಯೇಸು ಹೂಣಲ್ಪಟ್ಟು ರೋಮನ್ನರ ಒಂದು ಅಧಿಕಾರದ ಮೇಲೆಗೆವಾಗಿ ಅವರಿಗೆ ಮುದ್ರೆ ಹಾಕಿದ್ರು, ಹೂಣಲ್ಪಟ್ಟಿದ್ರು. ಯಾರು ಅದನ್ನ ಬಿಚ್ಚಲಿಕ್ಕೆ ಆಗ್ಲಿಲ್ಲ. ಆದ್ರೆ ಜನ ಮಾತನಾಡ್ತಾ ಇದ್ದಾರೆ, ಇವ್ರು ಎದ್ದಿದ್ದಾರೆ, ಇವರ ಸಮಾಧಿ ಬರಿದಾಗಿದೆ, ಎಂತ ಅದ್ಭುತವಾದಂತ ಸಂಗತಿ ಎಂಬುದಾಗಿ ಇಬ್ಬರು ವ್ಯಕ್ತಿಗಳು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಸಂಭಾಷಣೆಯಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ 24ನೇ ಅಧ್ಯಾಯದ 16ನೇ ವಚನ ಗಮನಿಸಿ. ಅವರು ಆತನ ಗುರುತನ್ನು ಹಿಡಿಲಿಲ್ಲ, ಯಾಕೆಂದ್ರೆ ಅವರ ಕಣ್ಣು ಕಟ್ಟಿದ ಆಗಿತ್ತು. ವಿಶ್ವಾಸಿಗಳ ಅರ್ಥ ಮಾಡ್ಕೊಳ್ಳಿ, ಇವರು ವಿಶ್ವಾಸಿಗಳು, ಕ್ರಿಸ್ತನನ್ನು ಹಿಂಬಾಲಿಸಿದಂಥವರು, ಕ್ರಿಸ್ತನು ಇದ್ದಾಗ ಆತನ ಸಂಗಡ ನಡೆದಾಡಿದಂಥವರು, ಕ್ರಿಸ್ತನು ಇದ್ದಾಗ ಆತನ ಬೋಧನೆಗಳನ್ನು ಕೇಳಿದಂಥವರು. ಇವರು ಇದೆಲ್ಲಾ ಸಂಗತಿಗಳು ಮುಗಿದ ಮೇಲೆ ಇದ್ರ ಬಗ್ಗೆ ಮಾತಾಡ್ಕೊಂತ ಹೋಗ್ತಾ ಇದ್ದಾರೆ. ಆದರೆ ಈ ವಿಷಯಗಳನ್ನು ಗ್ರಹಿಸ್ತಾ ಇಲ್ಲ, ಅರ್ಥ ಮಾಡಿಕೊಳ್ಳಿಕ್ಕೆ ಅವರಿಗೆ ಜ್ಞಾನ ಇಲ್ಲ, ಯಾಕಂದ್ರೆ ಅವರ ಕಣ್ಣು ಕಟ್ಟಿದ ಆಗಿತ್ತು. ಈಗ ಕರ್ತನು ಅವ್ರ ಸಂಗಡ ನಡ್ಕೊಂಡು ಹೋಗ್ತಾ ಇದ್ದಾನೆ 3ನೇ ವ್ಯಕ್ತಿಯಾಗಿ. ನೋಡಿ 17ನೇ ವಚನ. ಆತನು ಅವರನ್ನು, ಅಂದ್ರೆ ಕರ್ತನು ಅವರಿಗೆ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾನೆ, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು? ಅಂದ್ರೆ ಅವ್ರು ಗೊತ್ತಾಗದಿರೋ ಇರೋ ಹಾಗೆ ಅವ್ರ ಸಂಗಡ ಮಾತನಾಡ್ತಾ ಇದ್ದಾನೆ. ಯಾವ ವಿಷಯವಾಗಿ ನೀವು ಮಾತನಾಡ್ತಾ ಇದ್ದೀರಾ? ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು. ಬಹಳ ದುಃಖದಲ್ಲಿ ಅವರು ಹೇಳ್ತಾ ಇದ್ದಾರೆ. ಅವರಲ್ಲಿ ಕ್ಲಯೋಫನ್ ಎಂಬುವನು ಆತನನ್ನು ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಗೆ ಈ ದಿವಸಗಳವರೆಗೂ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಾಗಿಲ್ಲ, ನಿನಗೆ ಗೊತ್ತಿಲ್ವಾ ಎಂಬುದಾಗಿ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾನೆ. ಯಾಕಂದ್ರೆ ಇವ್ರಿಗೆ ಗೊತ್ತಿಲ್ಲ ಅವ್ರ ಜೊತೆ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿ ಯೇಸು ಕ್ರಿಸ್ತನೇ ಎಂಬುದಾಗಿ. ಆತನು ಅವರನ್ನು ಯಾವ ಸಂಗತಿಗಳು ಎಂಬುದಾಗಿ ಕೇಳ್ತಾನೆ. ಅದಕ್ಕೆ ಅವರು, ನಜರೇತಿನವನಾದ ಯೇಸುವಿನ ಸಂಗತಿಗಳೇ, ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯಗಳಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾಗಿರುವಂತ ಒಬ್ಬ ಪ್ರವಾದಿಯಾಗಿದ್ದನು. ಆದರೆ ಆತನನ್ನು ಮಹಾಯಾಜಕರು ತಮ್ಮ ಅಧಿಕಾರಿಗಳು ಮರಣ ದಂಡನೆಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿಸಿದ್ರು. ಆದ್ರೆ ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಈತನೇ ಎಂಬುದಾಗಿ ನಿರೀಕ್ಷಿಸಿಕೊಂಡಿದ್ವಿ. ಅದಕ್ಕೆ ಅವ್ರಿಗೆ ದುಃಖ ಆಗ್ತಾ ಇದೆ. ನಮ್ಮನ್ನು ಈ ಒಂದು ರೋಮನ್ನರ ಆಳ್ವಿಕೆಯ ಒಂದು ದುಷ್ಟಾಚಾರದಿಂದ ಬಿಡಿಸ್ಲಿಕ್ಕೆ ಬಂದಂತ ಒಬ್ಬ ಮೆಸ್ಸಿಯನು ಈತನೇ ಎಂಬುದಾಗಿ ನಾವು ನಿರೀಕ್ಷಿಸಿಕೊಂಡಿದ್ವಿ. ಅದಾಗಿ ನಡೀಲಿಲ್ಲ. ಆತನು ಕೊಲ್ಲಲ್ಪಟ್ಟ, ಆತನನ್ನು ಹೂಣಿಟ್ಟಿದ್ರು. ಇದು ಮಾತ್ರವಲ್ಲದೆ ಈ ಕಾರ್ಯಗಳು ನಡೆದು ಇವತ್ತು 3ನೆಯ ದಿನ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗಿ ಸಮಾಧಿಯ ಬಳಿಗೆ ಹೋಗಿ ಇದ್ದು ಆತನ ದೇಹವನ್ನು ಕಾಣದೆ ಅಲ್ಲಿಂದ ಬಂದು ತಮಗೆ ದೇವದೂತರ ದರ್ಶನವಾಯಿತೆಂದು ಆತನು ಬದುಕುತ್ತಾನೆಂದು ಅವರು ಹೇಳಿದರೆಂಬುದಾಗಿ ತಿಳಿಸಿ ಅವರಿಗೆ ಆಶ್ಚರ್ಯವನ್ನುಂಟು ಮಾಡಿದರು. ಸೊ ಈ ರೀತಿಯಾಗಿ ನಾವು ಮುಂದುವರಿಯುವಾಗ ಈಗ ನೋಡಿ 25ನೇ ವಚನ. ಕರ್ತನು ಮಾತನಾಡ್ತಾನೆ, ಎಲ್ಲಾ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯವುಳ್ಳವರೇ. ಅಂಡರ್ಲೈನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಅವರ ಕಣ್ಣು ಕಟ್ಟಿತ್ತು, ಎರಡನೇದಾಗಿ ಬುದ್ಧಿ ಇಲ್ಲದವರು, ಮೂರನೇದಾಗಿ ಹೃದಯದಲ್ಲಿ ಮಂದವುಳ್ಳವರು. ಇವೆಲ್ಲವುಗಳನ್ನು ನಾವು ನೇರವಾಗಿ ತೆಗೆದುಕೊಳ್ಬೇಕು. ಯೇಸು ಯಾರು ಎಂಬುದಾಗಿ ನಮಗೆ ತಿಳುಕೊಂಡಿದ್ದೇವೆ. ವಿಶ್ವಾಸಿಗಳು, ಹಿಂಬಾಲಕರು, ಕ್ರಿಸ್ತನ ಹಿಂಬಾಲಕರು ಎಂಬುದಾಗಿ ಗುರುತಿಸಲ್ಪಟ್ಟಿದ್ದೇವೆ. ಆದರೆ ಎಷ್ಟರ ಮಟ್ಟಿಗೆ ಆತನ ಬೋಧನೆಗಳನ್ನು, ಆತನ ವಾಕ್ಯಗಳನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳುವಂತ ರೀತಿಯಲ್ಲಿ ನಡೀತಾ ಇದ್ದೇವೆ.
ಅದಕ್ಕೆ ನಡೀಲಿಕ್ಕೆ ಇಲ್ಲದೆ ಇರ್ತಕ್ಕಂಥ ಒಂದು ಒಂದು ಸಮಸ್ಯೆ ನಮ್ಮಲ್ಲಿಯೇ ಇದೆ. ಅದೇನೆಂದ್ರೆ ನಮ್ಮ ಕಣ್ಣು ಕಟ್ಟಿದಂತಾಗಿದೆ, ನಮ್ಮ ಹೃದಯ ಮಂದ ರೀತಿಯಲ್ಲಿದೆ. ಕ್ರಿಸ್ತನು ಇಂಥ ಶ್ರಮೆಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಿಲ್ಲವೋ ಎಂಬುದಾಗಿ ಹೇಳ್ತಾನೆ. ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ನನ್ನ ವಿಷಯವಾಗಿ ಸೂಚನೆಗಳು ಅವರಿಗೆ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಅವರು ಹೋಗುತ್ತಿರುವಾಗ ಹಳ್ಳಿಯ ಸಮೀಪಕ್ಕೆ ಬಂದಾಗ ಆತನು ಇನ್ನು ಮುಂದಕ್ಕೆ ಹೋಗುವವನಂತೆ ಕಾಣಿಸಿದನು. ಆದರೆ ಅವರು ಕೇಳ್ಕೊಳ್ತಾ ಇದ್ದಾರೆ, ಅಯ್ಯ ನಿನ್ ಸಂಗಡ ನಾವು ಮಾತನಾಡುವಾಗ ನಮ್ಗೆ ನಿಜವಾಗಿಯೂ ನೀವು ನಮ್ಮ ಜೊತೆ ಇರ್ಬೇಕು ಎಂಬುದಾಗಿ ಬಯಸ್ತಾ ಇದ್ದೇವೆ, ದಯಮಾಡಿ ನಮ್ಮ ಜೊತೆಗೆ ಇರಿ. ನೋಡಿ ಇಲ್ಲಿ, ನಮ್ಮ ಸಂಗಡ ಇರು, ಸಂಜೆ ಆಯಿತು, ಒತ್ತಿ ಹಿಡಿಯುತ್ತಾ ಬಂತು ಎಂದು ಆತನನ್ನು ಹೇಳಿಕೊಂಡ್ರು, ಬಲವಂತ ಮಾಡಿದ್ರು. ಆತನು ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದ. ಅಂದ್ರೆ ನನಗನ್ಸುತ್ತೆ ಅವತ್ತು ರಾತ್ರಿಯೆಲ್ಲ ಅವ್ರ ಸಂಗಡ ಇದ್ದು ಅವ್ರಿಗೆ ಬೋಧನೆ ಮಾಡಿ ಅವ್ರಿಗೆ ತಿಳಿಸ್ತಾ ಇದ್ದ, ಇಗೋ ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಇಡೀ ಹಳೆ ಒಡಂಬಡಿಕೆ ಹೇಳಿದಂತ ಪ್ರವಾದಿಸಲ್ಪಟ್ಟಂತ ನಿಜವಾಗಿಯೂ ಬರಬೇಕಾದಂತ ಮೆಸ್ಸಿಯ ಲೋಕರಕ್ಷಕ ಈತನೇ ಎಂಬುದಾಗಿ ಆ ಹಳೆ ಒಡಂಬಡಿಕೆಯ 3 ಭಾಗಗಳನ್ನು ತೆರೆಯುತ್ತಾ, ಅದು ಅದು ಏನಂತ ಕರಿತೀವಿ ನಾವು ಅದನ್ನ, ಮೋಶೆಯ ಧರ್ಮಶಾಸ್ತ್ರ, ಪ್ರವಾದಿಗಳ ವಾಕ್ಯೋಪದೇಶ ಮತ್ತು ಆಗ್ಲೇ ಕೀರ್ತನೆ, ಇವೆಲ್ಲವುಗಳಿಂದ ತೆಗೆದು ಅವರಿಗೆ ಬೋಧನೆ ಮಾಡಿರಬಹುದು. 30ನೇ ವಚನಕ್ಕೆ ಬನ್ನಿ. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಈಗೇನಾಗ್ತಾ ಇದೆ, ಅವರ ಕಣ್ಣುಗಳು ತೆರೆದವು. ಏನಪ್ಪಾ, ನಮ್ ಜೊತೆಗೆ ಇಷ್ಟು ಹೊತ್ತು ಮಾತಾಡ್ಕೊಂಡು ಬಂದಂತ ವ್ಯಕ್ತಿ ಸಮಾಧಿಯಿಂದ ಹೊರಬಂದಂತ ಜೀವವುಳ್ಳ ಕ್ರಿಸ್ತನು ಜೀವವುಳ್ಳ ದೇವರು ಕ್ರಿಸ್ತನು ಎಂಬುದಾಗಿ ಅವರು ಅರ್ಥ ಮಾಡಿಕೊಂಡ್ರು. ಅವರು ಆತನ ಗುರುತನ್ನು ಹಿಡಿದರು, ತಕ್ಷಣ ಆತನು ಅವರ ಕಣ್ಣಿಂದ ಮಾಯವಾದ. ಅಂದ್ರೆ ಅಲ್ಲಿಂದ ಅವ್ರಿಗೆ ಕಾಣಿಸ್ಕೊಳ್ಳಿಲ್ಲ. ನಾನು ಯಾಕೆ ಈ ವಾಕ್ಯ ಭಾಗ ತೆಗೆದುಕೊಂಡೆ ಅಂದ್ರೆ, ಕೆಲವು ಸಾರಿ ನಾವು ನಂಬಿರ್ತೇವೆ, ವಿಶ್ವಾಸಿಗಳಾಗಿದ್ದೇವೆ ಎಂಬುದಾಗಿ ಹೇಳ್ಕೊಂಡಿರ್ತೇವೆ, ಸಂತೋಷ. ಆದ್ರೆ ನಮ್ಮ ನಂಬಿಕೆಯ ಇನ್ನೊಂದು ಹೆಜ್ಜೆಯನ್ನು ನಾವು ತೆಗೆದುಕೊಂಡಿರೋದಿಲ್ಲ. ನಮ್ಮ ಮನಸ್ಸುಗಳು ಇನ್ನೂ ಕತ್ತಲೆಯಲ್ಲಿ, ಮಂದತೆಯಲ್ಲಿ, ನಮ್ಮ ಕಣ್ಣುಗಳಲ್ಲಿ ಏನೋ ಮಂಕು ತುಂಬಿದಂತೆ, ಅಥವಾ ಅಥವಾ ನಮ್ಮ ಹೃದಯ ಮಂದವಾಗಿರುವಂತೆ ನಾವು ಜೀವಿಸ್ತಾ ಇರ್ತೇವೆ. ದೇವರ ವಾಕ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ. 32ನೇ ವಚನ ಈ ರೀತಿಯಾಗಿ ಹೇಳುತ್ತೆ ನೋಡಿ. ಆಗ ಅವರು ಒಬ್ಬರಿಗೊಬ್ಬರು ಮಾತನಾಡ್ಕೊಳ್ತಾ ಇದ್ದಾರೆ, ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗ, ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯಿತಲ್ಲವೇ. ಅದ್ಭುತವಾದಂತ ವಾಕ್ಯ ಅದು. ಹಳೆ ಒಡಂಬಡಿಕೆ ಗ್ರಂಥಗಳನ್ನು ತೆಗೆದುಕೊಂಡು ನಮಗೆ ವಿವರಣೆ ಕೊಡುವಾಗ, ನಮಗೆ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವಾಗ ನಮ್ಮ ಹೃದಯದಲ್ಲಿ ಏನೋ ಒಂದು ಆಯ್ತಲ್ಲ, ನಮ್ಮ ಹೃದಯ ಕುದಿತಾ ಇತ್ತಲ್ಲ. ಕಾರಣ ಏನಂದ್ರೆ ಇದು ನಿಜವಾಗಿಯೂ ಈತನ ವಿಷಯವಾಗಿ ಹೇಳಲ್ಪಟ್ಟಂತ ಸಂಗತಿಗಳು ಎಂಬುದಾಗಿ ಅವರು ಸ್ವೀಕಾರ ಮಾಡಿಕೊಂಡ್ರು. ಕಾಲಕ್ರಮೇಣ ಅವರು ಹೊರಟು ಹೋಗಿ ಈತನ ವಿಷಯವಾಗಿ ಎಲ್ಲರಿಗೂ ತಿಳಿಸಿದ್ರು. ಆದ್ರೆ ನಾನು ಹೇಳ್ಬೇಕಂತ ಸಂಗತಿ ಯಾದಂದ್ರೆ, ನಮಗಿರ್ತಕ್ಕಂಥ ಅಮೂಲ್ಯವಾದಂತ ಅವಶ್ಯಕತೆ ಹಣ ಅಲ್ಲ, ಮನೆಯಲ್ಲ, ಉಪಕರಣಗಳಲ್ಲ. ನಮಗಿರ್ತಕ್ಕಂಥ ಅಮೂಲ್ಯವಾದಂತ ಅವಶ್ಯಕತೆ ದೇವರು ನಮ್ಮ ಕಣ್ಣುಗಳನ್ನು ತೆರೆಯಲಿ, ಆತನ ವಾಕ್ಯವನ್ನು, ಆತನ ವಾಕ್ಯದ ಪ್ರಕಟಣೆಯನ್ನು ನಮಗೆ ಅರ್ಥ ಮಾಡಿಕೊಳ್ಳುವಂತ ಜ್ಞಾನವನ್ನು ಅನುಗ್ರಹಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಜ್ಞಾನ ಬೇಕು ಮನುಷ್ಯನಿಗೆ. ವಿಶ್ವಾಸಿಗಳಿಗೆ ಆ ಜ್ಞಾನ ಕೊಡಲ್ಪಡುವಾಗ ದೇವರು ನಿಜವಾಗಿಯೂ ಅದರ ಮೂಲಕವಾಗಿ ಏನಿಟ್ಟಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸೊ ಇಷ್ಟಕ್ಕೆ ನಾನು ಈ ಸಂಗತಿಗಳನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಸಾಧ್ಯವಾದರೆ ಮತ್ತೆ ಬಂದು ಈ ಪೌಲನ ಪ್ರಾರ್ಥನೆ ಏನು ಎಂಬುದನ್ನು ನಾನು ನಿಮಗೆ ವಿವರಣೆಯ ರೂಪವಾಗಿ 3 ಪ್ರಮುಖವಾದಂತಹ ವಿವರಣೆಯ ರೂಪದ ಅಂಶಗಳನ್ನು ಕೊಟ್ಟು ನಾನು ಮುಂದಿನ ಒಂದು ಕ್ಲಾಸ್ ಅಲ್ಲಿ ಇವುಗಳನ್ನು ನಾನು ಮತ್ತೆ ನಿಮ್ಮ ಜೊತೆಗೆ
ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ಸೊ ಸದ್ಯಕ್ಕೆ ನಾವು ಇವತ್ತು ಹೊಸ ವರ್ಷದಲ್ಲಿ ಒಂದು ಕಾರ್ಯರೂಪವಾಗಿ ತರುವಂತ ತೀರ್ಮಾನ ಮಾಡ್ಕೊಳ್ಳೋಣ. ಅದೇನೆಂದ್ರೆ, ಪ್ರಾಮಾಣಿಕವಾಗಿ, ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ ದೇವರನ್ನು ಪ್ರೀತಿಸುವಂತ ಆ ಒಂದು ದೇವರ ಪ್ರಸನ್ನತೆಯನ್ನು ಹುಡುಕುವಂತ ಪ್ರಾರ್ಥನೆಯ ಮನೋಭಾವನೆ ನಾನು ಬೆಳೆಸ್ಕೊಳ್ತೇನೆ. ದೇವರು ನನಗೆ ಸಹಾಯ ಮಾಡು ಎಂಬುದಾಗಿ ಯಥಾರ್ಥವಾಗಿ ನೀವು ಪ್ರಾರ್ಥನೆ ಮಾಡಿ. ಎಷ್ಟು ತಾಸುಗಳು ನಾವು ಪ್ರಾರ್ಥನೆಯಲ್ಲಿ ಕಳೆಯುತ್ತೇವೆ ಅದು ಪ್ರಾಮುಖ್ಯವಲ್ಲ, ಕಳೆದಂತ ತಾಸುಗಳಲ್ಲಿ ಎಷ್ಟು ಗುಣಮಟ್ಟವುಳ್ಳಂತ ಸಮಯವನ್ನು ನಾವು ಕಳೆದಿದ್ದೇವೆ ಎಂಬುದು ಬಹಳ ಪ್ರಾಮುಖ್ಯ. ಇಲ್ಲಿ ಕ್ವಾಂಟಿಟಿ ಲೆಕ್ಕಕ್ಕೆ ಬರೋದಿಲ್ಲ, ಕ್ವಾಲಿಟಿ. ಎಷ್ಟು ಗುಣಮಟ್ಟವುಳ್ಳಂತ ಸಮಯ ನಾವು ಕಳೆದಿದ್ದೇವೆ. ನಾವು ಕಳೆದಂತ ಸಮಯ ನಿಜವಾಗಿಯೂ ನಮ್ಮನ್ನು ಬದಲಾಯಿಸಿದೆಯಾ? ದೇವರಿಗೆ ನಾವು ಹತ್ರವಾಗಿದ್ದೇವಾ? ವಾಕ್ಯಗಳನ್ನು ಇರುವ ಹಾಗೆ ನಾವು ತಿಳ್ಕೊಂಡಿದ್ದೇವಾ? ವಾಕ್ಯಗಳು ನಮ್ಮ ಜೀವಿತದಲ್ಲಿ ಬದಲಾವಣೆ ಇನ್ನು ತೆಗೆದುಕೊಂಡು ಬಂದಿದೆಯಾ? ಅಥವಾ ಕೇವಲ ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿ ಇನ್ನೂ ನಾವು ಜೀವಿಸ್ತಾ ಇದ್ದೇವಾ? ಸೊ ಇದು ನಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ತರಲಿ. ಒಂದು ಹೊಸ ವರ್ಷದಲ್ಲಿ ದೇವರು ನಮ್ಮನ್ನು ತನ್ನ ಬಳಿಗೆ ನಡೆಸಲಿ. ನಾವು ದೇವರಿಗೆ ಹತ್ತಿರವಾಗುವಂತೆ ದೇವರು ಈ ಎಲ್ಲ ಸಂಗತಿಗಳು ನಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ತರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಇದೊಂದು ವಿಷಯ ನಾನು ನಿಮ್ಗೆ ಆಲ್ರೆಡಿ ಬೈಬಲ್ ಕ್ಯಾಲೆಂಡರ್ ಅಥವಾ ಇಡೀ ಒಂದು ವರ್ಷದಲ್ಲಿ ಬೈಬಲ್ ಅನ್ನು ನಾವು ಹೇಗೆ ಓದಿ ಮುಗಿಸಬಹುದು ಎಂಬುದಾಗಿ ಒಂದು ಇದನ್ನು ನಾನು ನಿಮಗೆ ಕಳಿಸಿದ್ದೇನೆ. ಅದನ್ನು ದಯಮಾಡಿ ನೀವು ಗಂಭೀರವಾಗಿ ತೆಗೆದುಕೊಳ್ಳಿ. ಅಲ್ಲಿ ನಾನು ಅದನ್ನು ನಿಮಗೆ ತೋರಿಸ್ತೇನೆ. ಸೊ ಅದು ಬಹಳ ಪ್ರಾಮುಖ್ಯ. ನಿಮಗೆ ಸಮಯ ಇರುವಾಗ ದಿನಕ್ಕೆ ಒಂದು ಅರ್ಧ ತಾಸು ನೀವು ಮುಡುಪಾಗಿದ್ರೆ ದೇವರ ವಾಕ್ಯ ಓದಲಿಕ್ಕೆ ಡಿಸೆಂಬರ್ 31ನೇ ತಾರೀಕು ಒಳಗಡೆ ಒಂದು ಸಾರಿ ಬೈಬಲ್ನ ನೀವು ಮುಗಿಸ್ಬೋದು. ಸೊ ಇದನ್ನು 4 ರೀತಿಯಾಗಿ ವಿಂಗಡಿಸಿದ್ದಾರೆ, ನೀವು ಗಮನಿಸಿ. ಇಲ್ಲಿ ನಿನ್ನೆ ಮತ್ತು ಇವತ್ತು ನಿಮಗೆ ಮುಗ್ದಿರಬಹುದು, ಪರವಾಗಿಲ್ಲ, ಇನ್ನೂ ಸಮಯವಿದೆ. ಉದಾಹರಣೆಗಾಗಿ ನಾಳೆ ನೀವು ಆದಿಕಾಂಡ 3ನೇ ಅಧ್ಯಾಯ ಓದಿದ್ರೆ, ಮತ್ತಾಯ 3ನೇ ಅಧ್ಯಾಯ ಓದಿದ್ರೆ, ಮತ್ತೆ ಎಜ್ರನ ಪುಸ್ತಕ 3ನೇ ಅಧ್ಯಾಯ ಓದಿ, ಅಪೊಸ್ತಲರ ಕೃತಿಯ 3ನೇ ಅಧ್ಯಾಯ ಓದಿದ್ರೆ, ಅದೇ ರೀತಿಯಾಗಿ ನೀವು ಓದ್ಕೊಂಡು ಹೋಗ್ತಾ ಇದ್ರೆ ಡಿಸೆಂಬರ್ 31ನೇ ತಾರೀಕು 2025ರಲ್ಲಿ ಇಡೀ ಬೈಬಲ್ ಅನ್ನು ಒಂದು ಸಾರಿ ನೀವು ಏನಂತ ಸಿಸ್ಟಮ್ಯಾಟಿಕ್ ಆಗಿ ಮುಗಿಸಿದ ಹಾಗೆ ನಿಮಗೆ ಸಹಾಯವಾಗುತ್ತೆ. ನಾನು ಇನ್ನೊಂದು ಮಾಡೆಲ್ ಉಪಯೋಗಿಸ್ತಾ ಇದ್ದೇನೆ, ಡೈಲಿ ಬ್ರೆಡ್ ಎಂಬುದಾಗಿ. ಆ ಡೈಲಿ ಬ್ರೆಡ್ ನಲ್ಲೂ ಕೂಡ ಬಹಳ ಪ್ರತಿಯೊಂದು ದಿನಕ್ಕೆ ನಾವು ಓದಬೇಕಾದಂತ ಒಂದು ಇದು ಕೊಡಲ್ಪಟ್ಟಿದೆ. ನಾನು ಅದನ್ನು ಉಪಯೋಗಿಸ್ತಾ ಇದ್ದೇನೆ. ಇದು ಕೂಡ ಬಹಳ ಪರಿಣಾಮಕಾರಿಯಾಗಿದೆ. ಇದನ್ನು ನೀವು ಉಪಯೋಗಿಸಿ. ಇದರ ಮೂಲಕವಾಗಿ ದೇವರು ನಿಮ್ಮ ಸಂಗಡ ಮಾತನಾಡ್ತಾರೆ. ದೇವರು ಇವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು ಹೊಸ ಪ್ರಕಟಣೆಗಳಿಂದಲ್ಲ, ದೇವರ ವಾಕ್ಯವೆಂಬ ಪ್ರಕಟಣೆಯ ಮೂಲಕವಾಗಿ. ಸೊ ನೀವಿದನ್ನ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ನಿಜವಾಗಿಯೂ ಇದು ನಿಮಗೆ ಬಹಳ ಉಪಯೋಗಕಾರಿಯಾಗಿರುತ್ತೆ ಎಂಬುದಾಗಿ ನಾನು ನಂಬ್ತೇನೆ. ಸೊ ನಾವು ಒಂದು ನಿಮಿಷ, ಸಾರಿ. ಸೊ ಈಗ ನಾವು ಒಂದು ಪ್ರಾರ್ಥನೆಗೆ ಬರೋಣ. ಪ್ರಾರ್ಥನೆ ಆದ್ಮೇಲೆ ನಾನು ನಿಮ್ಮನ್ನು ಕಳಿಸ್ಕೊಡ್ತೇನೆ. ನಿಮಗೆ ತಡರಾತ್ರಿ ಆಗಿರ್ಬೋದು, ನಿದ್ದೆಗೆ ಹೋಗಿ. ನನಗಿನ್ನೂ ಬೆಳಗ್ಗೆ 11 ಗಂಟೆ ಇಲ್ಲಿ. ಸೊ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ಕಳಿಸ್ಕೊಡ್ತೇನೆ. ಇಷ್ಟೊತ್ತು ಬಹಳ ಶ್ರದ್ಧೆಯಿಂದ ತಾಳ್ಮೆಯಿಂದ ವಾಕ್ಯ ಕೇಳಿದ್ದೀರ. ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ, ಧ್ಯಾನ ಮಾಡಿ, ದೇವರಲ್ಲಿ ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿ ಬೇಡ್ಕೊಡಿ. ದೇವರೇ, ನನ್ನಲ್ಲಿ ಅಂತ ಪ್ರಾರ್ಥನೆಯ ದಾಹವನ್ನು ಹೆಚ್ಚಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿ. ಈ ಮಿಕ್ಕಾದಂಥ ಸಂಗತಿಗಳನ್ನು ನಾನು ಮತ್ತೆ ಬರುವಾಗ ಅವುಗಳನ್ನು ನಾನು ನಿಮ್ಮ ಮುಂದೆ
ವಿವರಣೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು ಚಿಕ್ಕ ಪ್ರಾರ್ಥನೆ. ಮಹೋನ್ನತನಾದಂಥ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಮಾಡ್ತೇವೆ. ದೇವರೇ, ನಮ್ಮಲ್ಲಿ ಇರುವಂತ ಒಂದು ಕೊರತೆ ಏನು ಎಂಬುದನ್ನು ನಮಗೆ ತಿಳಿಯಪಡಿಸಿದೆಯಾ. ಮನುಷ್ಯನ ಅತ್ಯಮೂಲ್ಯವಾದಂಥ ಅವಶ್ಯಕತೆ ಏನು, ಅಥವಾ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಕೊರತೆ ಏನು ಎಂಬುದನ್ನು ನಮಗೆ ನಿನ್ನ ವಾಕ್ಯದ ಮೂಲಕ ಪ್ರಕಟ ಮಾಡಿದೆಯಾ. ಅದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಹುಡುಕುವಂತೆ ಪ್ರಾರ್ಥನಾ ಪರರಾಗಿ ಪ್ರಾರ್ಥನಾ ಮನೋಭಾವನೆಯನ್ನು ಎಡೆಬಿಡದೆ ಬೆಳೆಸಿಕೊಳ್ಳುವಂತೆ ಈ ಹೊಸ ವರ್ಷದಲ್ಲಿ ನಮಗೆ ನಿನ್ನ ಕೃಪೆಯನ್ನು ಕೊಡು ದೇವರೇ. ನಿನ್ನ ಪ್ರಸನ್ನತೆಯನ್ನು ಹುಡುಕುವಂತ ಒಂದು ತಾಜಾತನದ ಬಯಕೆಯನ್ನು ನಮ್ಮಲ್ಲಿ ಹುಟ್ಟಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ವಾಕ್ಯವನ್ನು ಕೇಳಿದಂತ ಪ್ರತಿಯೊಬ್ಬ ವಿಶ್ವಾಸಿ ಸೇವಕರು ಎಲ್ಲರನ್ನು ಕರುಣಿಸು, ಆಶೀರ್ವಾದ ಮಾಡು. ಹೊಸ ವರ್ಷದಲ್ಲಿ ನಿನ್ನ ಒಂದು ಕೃಪೆಯಿಂದಲೂ ಬಲದಿಂದಲೂ ಜ್ಞಾನದಿಂದಲೂ ವಾಕ್ಯೋಪದೇಶದಲ್ಲಿಯೂ ಇವರೆಲ್ಲರನ್ನು ನಿಲ್ಲಿಸಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಮಹಿಮೆ ಘನತೆ ನಿನಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೆನ್. ಆಲ್ರೈಟ್, ಬಹಳ ಸಂತೋಷ. ಕೊನೆಯದಾಗಿ ಕೆಲವು ನಿಮಿಷಗಳು, ಒಂದು ವೇಳೆ ನಿಮಗೇನಾದರೂ ಪ್ರಾರ್ಥನಾ ಮನವಿಗಳಿದ್ರೆ ಅವುಗಳನ್ನು ತಿಳಿಸ್ಬೋದು.